ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಏನಾಯ್ತಾ? ಏನಿಲ್ಲ. ಹೋಗಿಲ್ವಾ? ಅದಲ್ಲ. ಮತ್ತೇನಿದ? ಅದು ಅಲ್ಲ ಕಣ. ಇದು ಅಲ್ಲ ಇದು ಅಲ್ಲ ಅಂದ್ರ ಮೇಲೆ ಇನ್ನೇನೈತ್ಲ? ಏನೈತೆ? 3 ವರ್ಷದಿಂದ ನಮ್ ಜೊತೆನೆ ಇದ್ದ. ಲ್ಯಾಗ್ ಮೇಲೆ ಲ್ಯಾಗ್ ಮಾಡ್ಕೊಂಡು ಬಿಗ್ ಬಾಸ್ ಬಗ್ಗೆ ಬೆಳೆದು ಬಿಟ್ಟ. ಬೆಳಿಲೆ ಬಿಡ, ನಮ್ ಹುಡ್ಗ ತಾನೆ, ನಾವೇ ಬೆಳೆಸಿರೋ ಹುಡ್ಗ. ನನಗ ಅದಲ್ಲ ಪ್ರಾಬ್ಲಮ್. ಇನ್ನೇನು? ನೆನ್ನೆ ಮೊನ್ನೆ ಬಂದವರೆಲ್ಲ ನಮ್ಮನ್ನ ಆಡ್ಕೊಂಡೋಗ್ತಾವ್ರೆ. ಯಾರೋ? ಅದೇ ಆಂಕರ್ ಸಿಂಧು ಅವರು. ಮೊದಲೇ ನಮಗ್ ಮಾರ್ಕೆಟ್ ಅಲ್ಲಿ ಬೆಲೆ ಇಲ್ಲ. ಮಾತೆತ್ತಿದ್ರೆ ಲೋ ಬಜೆಟ್ ಜಡ್ಜಸ್ ಅಂತ ಆಡ್ಕೊಂಡೋಗ್ತಾವ್ರೆ. ನಾನು ಅಷ್ಟೇ ಜಗ. ಹೆಣ್ಣು ಅಂತ ಸುಮ್ನೆ ಇದ್ದೀನಿ. ಇಲ್ಲ ಅಂದಿದ್ರ ಅವಾಗ್ಲೂ ಸುಮ್ನೆ ಇರ್ತೀನಿ. ಹಿಂಗಾದ್ರೆ ನಮ್ಗೆ ಉಳಿಗಾಲ ಇಲ್ಲ ಕಾರ್ತಿ. ಏನಾದ್ರೂ ಮಾಡ್ಬೇಕು. ಬೇಬೆ, ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಇದೆ. ಏನು? ಯಾರು ನಾನು ಈ ಶೋ ಆಂಕರ್ ಕೊಂಡ್ರು ಯಾಕ್ರೋ ನಾನು ಈ ತರ ಕಟ್ ಹಾಕಿದ್ದೀರಾ? ನಾನ್ ಯಾರು ಗೊತ್ತಾ? ನಮ್ಮ ಮನೇಲಿ ಹೇಳಿದ್ರೆ ಏನಾಗತ್ ಗೊತ್ತಾ? ವರ್ಣಮಾಲೆಯಲ್ಲಿ ಮೊದಲ ಅಕ್ಷರ ಯಾವುದು? ಏನ್ ಬೇಬೆ, ಕೆಂಬರ್ತಾ ಇದ್ಯಾ? ಇಲ್ಲ ಹಾಕಿರೋದು ಹೊಗೆ ಅಲ್ಲ, ಮೆಣಸಿನ ಹೊಗೆ. 1 ಸರಿ ಚಂದ, 2 ಸರಿ ಚಂದ, ಪದೇ ಪದೇ ರೇಗಿಸ್ತ್ರೆ ಇದೇ ಕತೆ. ಈ ಪ್ರಪಂಚದಲ್ಲಿ ಎಂತೆಂತ ಕೆಟ್ಟ ನನ್ ಮಕ್ಕಳು ನೋಡಿರ್ತೀರ, ಆದ್ರೂ ನನ್ನಂತ ಕೆಟ್ಟ ನನ್ ಮಗನ್ ನೋಡಿರಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀನು ಇಲ್ಲಿ, ನಾವು ಅಲ್ಲಿ. ಶಿಷ್ಯ, ಟೈಮ್ 5 ಗಂಟೆ ಆಯ್ತು. ನಮ್ ಟ್ಯಾಲೆಂಟ್ ಏನಿದ್ರು ಅಲ್ಲಿ ತೋರ್ಸೋಣ, ನಡಿಯೋ. ಈಗ ಕಾರ್ಯಕ್ರಮನ ನಾವು ಇವಾಗ ಶುರು ಮಾಡೋಣ. ಜಗಪ್ಪ, ನೀವಿಬ್ರು ಯಾಕ್ರೋ ಬಂದಿದ್ದೀರಾ? ಆಂಕರ್ ಎಲ್ಲ ಯಾಕೆ ನೋವು ಮಾಡ್ತಾ ಇದೀಯಾ? ಇವತ್ತು ಅವ್ರು ಹೋಗಿದ್ದಾರೆ, ನಾಳೆ ನಾವೆಲ್ಲರೂ ಅವ್ರಿಂದ ಹೋಗ್ಬೇಕಷ್ಟೇ. ಎಲ್ಲಿಗೆ ಹೋಗಿದ್ದಾರೆ? ಬಿಗ್ ಬಾಸ್ ಹೋದ್ರಾ? ಬೇರೆ ಚಾನಲ್ ಹೋಗ್ಬಿಟ್ರಾ? ಬೇರೆ ನಮ್ ಆಂಕರ್ ನಮ್ನೆಲ್ಲ ಬಿಟ್ಟು ಮನೆಗೆ ಹೋಗ್ಬಿಟ್ರಾ? ಕಾರಣಾಂತರಗಳಿಂದ ಈ ಶೋಕ್ ಬರ್ತಾ ಇಲ್ಲ ಅಷ್ಟೇ. ಅದಕ್ಕೆ ಯಾಕೆ ಕಾಡ್ತಿದ್ದೀರಾ? ಅದಕ್ಕೆ ಇಷ್ಟೊಂದು ಓವರ್ ಬಿಲ್ಡಪ್ಪ. ಅಲ್ಲ, ಆದ್ರೆ ಈ ಕಾರ್ಯಕ್ರಮನ ಇವತ್ತು ನಾವು ಹೋಸ್ಟ್ ಮಾಡ್ತಾ ಇದೀವಿ. ನಡೀರೋ ಅಕ್ಕ ಇಲ್ದೇ ಇರ್ಬೋದು, ಆದ್ರೆ ತಮ್ಮಂದ್ರಿದ್ದೀವಿ, ನಾವು ಶೋ ಮಾಡ್ತೀವಿ. ಜಗ, ನಿಂಗೆ ಅಕ್ಕಂದೊಂದು ಕೊನೆ ಆಸೆ ನೆನ್ಪಿದ್ಯಾನೋ? ಏನಪ್ಪಾ? ನಾನ್ ಇಲ್ದೇ ಇದ್ರು ನಮ್ ಶೋ ಸೂಪರ್ ಆಗಿ ಹೋಗ್ಬೇಕು ಕಾರ್ತಿ ಜಗ್ಗ ಅಂತ ಹೇಳಿದ್ರು, ನೆನ್ಪಿದ್ಯಾ? ಏನಕ್ಕ? ಹೌದಾ? ಸರಿ ಅಕ್ಕ. ಏನಂತೆ? ಅಯ್ಯೋ, ಕಾರ್ಯಕ್ರಮನ ಚೆನ್ನಾಗ್ ಮಾಡ್ಕೊಡಿ, ಅದ್ರ ಪೇಮೆಂಟ್ ತಗೋಬಿಡಿ ಅಂತವ್ರೆ. ಅಲ್ಲಿ ಹೋದ್ರು ಈ ಬುದ್ಧಿ ಬಿಟ್ಟಿಲ್ವ ನೋಡವು. ಅಕ್ಕ, ಒಂದ್ 10% ಕಮ್ಮಿ ತಗೊಂಡ್ ಮಾಡ್ಕೊಡ್ತೀವಿ ಅಕ್ಕ. ಅದು ಕೊಡೋದೇ ಕಮ್ಮಿ, 10%. ನೀ ಯಾಕೆ ತಲೆ ಕೆಡ್ಸ್ಕೊಳ್ತೀಯ? ಓಕೆ, ಈಗ ಕಾರ್ಯಕ್ರಮನ ಶುರು ಮಾಡೋಣ. ಮನೆ ಅಂದ್ಮೇಲೆ ಮದರ್, ಚರ್ಚು ಅಂತಂದ್ಮೇಲೆ ಫಾದರ್. ಕಾಮಿಡಿ ಅಂದ್ರೆ ಕಾರ್ತಿಕ್ಕು, ಮಾಡ್ಬೇಡಿ ಯಾರು ಕಿರಿಕು. ಆದ್ರೆ ಈಗ ಕಾರ್ಯಕ್ರಮ ಮಾಡ್ತಾ ಇರೋದು ನಾವು ನಿಮ್ಮನ್ನ ನಗ್ಸಕ್ ಬಂದಿದೀವಿ. ಜೊತೆಗೆ ಇವತ್ತು ಗೆಸ್ಟ್ ಗಳು ಬರ್ತಾ ಇದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಯಾರು? ಲೋ ಬಜೆಟ್. ಅಕ್ಕ, ನಂಗೆ ಗೊತ್ತು ನಿನ್ನ ಪ್ರೀತಿಯ ಅಭಿಮಾನ ಮಂಚಲ್ಲಿರ್ಲಿ. ಯಾಕೆ ಇಲ್ಲಿ ಒಳ್ಳೆ ಭೂತ ಕಾಡ್ದಂಗ್ ಕಾಡ್ತಾ ಇದೆಯಾ? 1 ನಿಮಿಷ ಇರು ಮಗ. ಅಕ್ಕ ಎಲ್ಲೇ ಇದ್ರು ಅವ್ರ ಪ್ರೀತಿಯ ವಾಯ್ಸು ಇಲ್ಲೇ ಇರುತ್ತಲ್ಲೋ. ಅಕ್ಕ ಇಲ್ಲೇ ಊರಲ್ಲ? ಹೌದಾ? ಈಗ ಕಾರ್ಯಕ್ರಮನ ಶುರು ಮಾಡೋಣ. ಬನ್ನಿ. ಬಾಯಿ ಒತ್ತಿದೀನಿ, ಮಾತಾಡ್ಲಾ? ಬಾಯಿ ಒತ್ತಿಡ್ಕೊಂಡಿನಿ. ಈಗ ಕಾರ್ಯಕ್ರಮನ ಶುರು ಮಾಡೋಣ. ಗೆಸ್ಟ್ ಗಳನ್ನ ಕರೆಯೋಣ. ಏನ್ ಗೊತ್ತಾ? ಬಾಯಿಲ ಕಣ್ಣ. ಯಾವನ ನಮ್ಮ ಅಕ್ಕನ್ ಕಟ್ಟಾಕ್ತವನು, ಕತ್ತರ್ಸ್ ಹಾಕ್ಬಿಡ್ತೀನಿ ಇವತ್ತು. ಯಾವನ ಕಟ್ಟಾಕ್ತವನು? ಬೆಳಗ್ಗೆ 2 ಮಸಾಲೆ ದೋಸೆ, 2 ಇಡ್ಲಿ, 1 ವಡೆ.
ಎಲ್ಲ ತಿನ್ಕೊಂಡು ಫಸ್ಟ್ ಕ್ಲಾಸ್ ಆಗಿ ಮನೆಯಲ್ಲಿ ಕ್ಯಾಬ್ ಹತ್ಕೊಂಡು ಸ್ಟಡಿ ಆಗಿ ಹಿಂಗ್ ಬಂದೆ. ಬರ್ತಿದ್ದಂಗೆ ಹಿಂಗ್ ಸ್ಟುಡಿಯೋ ಒಳಗಡೆ ತಲೆ ಮೇಲೆ ಒಂದ್ ಡಿಮ್ಮು, ನಾನೊಂದ್ ಡಮ್ಮು. ಯಾವನವನು ನೀನೇನಾ? ಯಾರೋ ಕಂಡ್ರು, ಯಾರು ಅಂತಾನೆ ಗೊತ್ತಿಲ್ಲ. ಫುಲ್ ಬ್ಲಾಕ್ ಔಟ್. ಎತ್ ನೋಡಿದ್ರೆ ಆಮೇಲೆ ಹಿಂಗೆ ನಡಿ ಆಗಿದ್ದೀನಿ, ಮೇಕಪ್ ಆಗಿದೆ. ಯಾರೋ ಬಂದ್ ನನ್ಗೆ ಸ್ಕೆಚ್ ಹಾಕಿದಾರೋ. ನೋಡಕ್ಕೆ ಬೆಳ್ಳುಗೆ ಸ್ವಲ್ಪ ಕೂದ್ಲು ಬಿಟ್ಕೊಂಡು ಹೆಂಗಾರ ಇದ್ರ? ಇಲ್ಲ, ನನ್ಗೇನ್ ಸತ್ಯವಾಗ್ ಗೊತ್ತಿಲ್ಲ. ಬಂದ ತಕ್ಷಣ ಹಿಂಗೆ ಬಿದ್ದೇನ, ಅದವಾಗಿ ಕಣ್ ಕಟ್ಟಿತ್ತು. ಯಾರು ಅಂತ ನಂಗೆ ಗೊತ್ತಿಲ್ಲ. ಇಲ್ಲಿಂದಾನೆ ಯಾರೋ ಮಾಡಿದಾರೆ, ಯಾರಿಗೂ ನಂಗೆ ಗೊತ್ತಿಲ್ಲ. ಹೇಳ್ಬಿಡ್ಲಾ ಸಣ್ಣ ಕವನೆ ದಪ್ಪ ಕವನೆ ಅಂತ ಹಿಡ್ಕೊಂಡು ಗುಮ್ಮುಡ್ಲಿ. ಕಂಡಿಡಿಯೋಣ. ಆಡಿಯನ್ಸ್ ಎಲ್ಲ ವೇಟ್ ಮಾಡ್ಸೋದ್ ಬೇಡ, ಬಂದವ್ರೆ ಕೂತಿದ್ದಾರೆ, ನಾವು ಕಂಡಿಡಿಯೋಣ. ನೀವಲ್ಲಿ ಕೂತಿರಿ. ಓಕೆ, ನೀವ್ ಹೇಳ್ತಾ ಇದ್ದೀರಾ ಅಂತ ಹೋಗ್ತಾ ಇದ್ದೀನಿ. ಅಕ್ಕ, ನಾನು ಗೊತ್ತಲ್ಲ ರಾಮ ಎದೆ ಬೇಡವಕ್ಕ. ಇಲ್ಲ ಕಣೋ, ನನ್ನ ತಮ್ಮ ಕಣೋ ನೀನು. ಒಡೆಯಕ್ಕೆ ಬಂದೆ ಅನ್ಕೊಂಡಿಲ್ಲ. ಹೇಳು ಹೇಳಪ್ಪ ಹೇಳು. ಆಂಜನೇಯನ್ ಎದೆ ಬಗದ್ರೆ ರಾಮ ಸೀತೆ ಕಾಣಿಸ್ತಾರೆ. ನೀನೇ ಕಾಣ್ತೀಯ ಕಣಕ್ಕ. ಇವ್ರ ಕಾಣ್ತಾರ, ನನ್ ರಕ್ತ ಬರುತ್ತೆ ಅಂತ. ಸರಿ ಆಯ್ತು, ಕೂತ್ಕೊಂಡ್ರಿ. ಇನ್ನೊಂದ್ ಸ್ವಲ್ಪ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬೇಕು. ನೀವು ಹೋಗಿ ಕೂತ್ಕೊಂಡ್ರಿ, ಹೋಗ್ರಿ. ಕಂಡಿಡ್ದೆ ಹಿಡಿತೀನಿ, ಏನ್ ಎದ್ರಕಂಬೇಡ. ಕಿತ್ತೋದ್ ನನ್ ಮಗನ್ಗೆ. ಈ ಬಾವಿಲಿ ನೀರ್ ಸೇದ ಅಗ್ಗದಲ್ಲಿ ಕಟ್ಟು ಅಂತಂದ್ರೆ ನೀನ್ ಯಾಕ್ಲ ಬಟ್ಟೆ ಒಲೆ ಅಗ್ಗದಲ್ಲಿ ಕಟ್ಟಿದ್ಯೆ? ಯಾವಾಗ ಅಂತ ಕರೆಕ್ಟ್ ಆಗಿ ಹೇಳ್ಬೇಕು ತಾನೆ. ಆಯ್ತು ಕೂತ್ಕೊಂಡ್ರೆ ಕಂಡಿಡಿತೀನಿ ಅಕ್ಕ. ಹೊಡಿತೀನಿ. ಆಯ್ತು, ಕಾರ್ಯಕ್ರಮ ನೋಡಿಲಿ ಸ್ಟಾರ್ಟ್ ಮಾಡ್ಬಿಡೋಣ. ಸೊ 5 ಗಂಟೆ ಆಗೋಗಿದೆ. ತಡ ಮಾಡದೆ ನಮ್ ಕಾರ್ಯಕ್ರಮನ ಇವತ್ತು ಶುರು ಮಾಡೇ ಬಿಡೋಣ. ಮಂಗಳ ಗೌರಿ ನೋಡ್ತಾ ಮನೆ ಕೆಲಸ ಮಾಡೋಂತ ಮದರು, ಕನ್ನಡತಿ ನೋಡ್ತಾ ಆಫೀಸ್ ಕೆಲಸ ಮುಗಿಸ್ಕೊಳ್ಳೋಂತ ಫಾದರು, ವಾಕ್ ಹೋಗ್ದೆ ಗೀತಾ ನೋಡೋ ತಾತ, ಊಟ ನೋಡ್ಕೊಂಡೆ ಊಟ ಮಾಡೋಂತ ಅಜ್ಜಿ, ಬಿಗ್ ಬಾಸ್ ನೋಡಕ್ಕೆ ಮನೆಗ್ ಬರುವಂತ ಬ್ರದರು, ಮಜಾ ಬರ್ತಾ ನೋಡ್ತಾ ಮಜಾ ಮಾಡೋಂತ ಸಿಸ್ಟರು, ವಾರ್ ಮಾಡ್ತಾ ವಾರ ಪೂರ್ತಿ ವೀಕೆಂಡ್ ಗಾಗಿ ಕಾಯುವಂತ ಇಡೀ ಫ್ಯಾಮಿಲಿಗೆ ನಾನ್ ಸ್ಟಾಪ್ ಮನೋರಂಜಸಕ್ಕೆ ಇವತ್ತು ನಾವು ರೆಡಿ ಆಗಿದ್ದೀವಿ. ಯಾಕೆಂತಂದ್ರೆ ಇವತ್ತು ನೀವು ನೋಡ್ತಾ ಇದ್ದೀರಾ ಕಲರ್ಸ್ ಕನ್ನಡದ ವೀಕೆಂಡ್ ಮನೋರಂಜನೆಯ ಡಬಲ್ ಧಮಾಕಾ. ಸೊ ಮೊದಲನೇದಾಗಿ ಕಲರ್ಸ್ ಕನ್ನಡವನ್ನ ಕಣ್ಣ ರೆಪೆಯಲ್ಲಿ ಇಟ್ಕೊಂಡು ಕಾಪಾಡ್ಕೊಂಡು ಬಂದಿರುವಂತ ಇಡೀ ಕರುನಾಡಿನ ಜನತೆಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನೋಡಿ, ಊರಲ್ಲಿರೋ ದೇವ್ರು ಎಲ್ಲ ಇಷ್ಟ ಆದ್ರೂ ಮೊದ್ಲು ಪೂಜೆ ಮಾಡೋದು ಮನೆ ದೇವ್ರಿಗೆ ಅಲ್ವಾ? ಹಾಗೆ ನಮ್ಮ ಮಜಾ ಭಾರತದ ಮನೆ ದೇವ್ರುಗಳು ಮಜಾ ಸಂಸ್ಥಾನದ ಮಹಾ ಪ್ರಚಂಡ್ರಿಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮ ಈ ವೇದಿಕೆಗೆ ಕಲರ್ಸ್ ಕನ್ನಡದ ಮತ್ತೊಂದು ಹೆಮ್ಮೆಯ ಧಾರಾವಾಹಿ ತಂಡವನ್ನ ನಿಮ್ಮ ಮುಂದೆ ನಾವು ತರ್ತಾ ಇದೀವಿ. ಈ ಧಾರಾವಾಹಿ ಬೆಳೆದ ಮಗನಿಗೆ ಹುಡುಗಿ ನೋಡೋ ಪ್ರತಿ ಪೇರೆಂಟ್ಸ್ಗೆ ಕೊಡುವಂತ ಒಂದು ಎಕ್ಸಾಂಪಲ್. ಸಂಸ್ಕೃತಿ ಸಂಸ್ಕಾರವನ್ನ ಪೇಟೆಂಟ್ ರೈಟ್ಸ್ ತಗೊಂಡಿರೋಂತ ಮುದ್ದು ಹುಡುಗಿಯ ಕತೆ ಇದು. ಮನೇಲಿ ಇಂಥ ಒಬ್ಳು ಮಗಳಿದ್ರೆ ಸಾಕಪ್ಪ, ನೋ ವರಿ ಅನ್ನೋಂಥ ಪ್ರತಿಯೊಬ್ಬ ಮನೆಯ ಗೌರಿ ಇವಳು. ಮರೆತ ಪ್ರೀತಿಯನ್ನ ಒಲಿಸ್ಕೊಳ್ಳಕ್ಕೆ ಪ್ರತಿದಿನ ಕಾಯ್ತಾ ಇರೋಂತಹ ಮಂಗಳ ಗೌರಿಯ ಕತೆ ಇದು. ಸೊ ಲೆಟ್ಸ್ ವೆಲ್ಕಮ್ ರಾಜೀವ್ ಹಾಗೂ ಮಂಗಳ. ನಮ್ಮ ಕರುನಾಡಿನ ಮೆಚ್ಚಿದ ಸೊಸೆಗೆ ಫಸ್ಟ್ ದೃಷ್ಟಿ ತೆಗಿತೀನಿ. ಯಾಕೆ ಅಂತಂದ್ರೆ ಪ್ರತಿ ಮನೆಯಲ್ಲೂ ಬಯಸುವಂತ ಸೊಸೆ ನೀವು, ಪ್ರತಿಯೊಬ್ಬ ಗಂಡ ಬಯಸುವಂತ ಹೆಣ್ಣು ನೀವು. ಆ ತರ ಇರ್ಬೇಕಪ್ಪ. ಓಕೆ, ಪೊಲೀಸ್ ಅವರೇ ಸರಿ ಹೇಳಿ, ಇವತ್ತಾರು ನೀವು ರಜಾ ಹಾಕೊಂಡ್ ಬಂದಿರಾ ಇಲ್ಲ ಮಫ್ಟಿಯಲ್ಲಿ ಇನ್ವೆಸ್ಟಿಗೇಷನ್ ಏನೋ ನಡೀತಾ ಇದೆಯಲ್ಲ? ಇಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ಇಲ್ಲ, ಇಲ್ಲೂ ಒಂದು ಇನ್ವೆಸ್ಟಿಗೇಷನ್ ನೀವು ನಡೆಸಲೇಬೇಕು. ಇಲ್ಲೊಂದು ಘಟನೆ ನಡೆದಿದೆ, ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೇಳ್ತೀವಿ. ಅದೇ ಹೇಳಿ, ಇನ್ವೆಸ್ಟಿಗೇಷನ್ ಏನಾ ಇಲ್ಲ ಅಂದ್ರೆ ಹೆಂಡತಿ ಜೊತೆ ಸ್ವಲ್ಪ ಟೈಮ್ ಎಂಜಾಯ್ ಮಾಡೋಣ ಅಂತ ಇಲ್ಲಿ ಒಂದ್ ಸ್ವಲ್ಪ ಮಜಾ ಮಾಡೋಣ ಅಂತ ಬಂದಿರಾ? ಏನ್ ನಿಮ್ದು ಕತೆ ಹೇಳಿ. ಎರಡನ್ನು ಬ್ಯಾಲೆನ್ಸ್ ಮಾಡಕ್ ಬರ್ತಾರೆ. ಎರಡು ಬ್ಯಾಲೆನ್ಸ್ ಮಾಡಕ್ಕೆ. ಓ ನೋಡಿದ್ರಾ? ಸೊ ಹೇಳಿ, ಇದು 1.5 ವರ್ಷದ ಹಿಂದೆ ಇದೆಲ್ಲ ಜ್ಞಾಪಕ ಬರ್ತಾ ಇದೆ ನಿಮ್ಗೆ? ಎಲ್ಲೋ ಅಲ್ಪ ಸ್ವಲ್ಪ. ಏನೆಲ್ಲ ಜ್ಞಾಪಕ ಬರ್ತಾ ಇದೆ ಹೇಳಿ. ಸಣ್ಣ ಪುಟ್ಟ ಬರ್ತಾ ಇದೆ ಜ್ಞಾಪಕ. ನೆಕ್ಸ್ಟ್ ಟೈಮ್ ನನ್ನ ಜ್ಞಾಪಕ ಇಟ್ಕೊಂತೀರಾ ಹಂಗಂದ್ರೆ? ಮಂಗಳ ನೋಡಿ, ನನ್ ಜೀವನದ ಬಗ್ಗೆ ಯೋಚನೆ ಮಾಡಿದ್ಕಿಂತ ನಿಮ್ ಜೀವನದ ಬಗ್ಗೆ ನಾನು ಜಾಸ್ತಿ ಯೋಚನೆ ಮಾಡಿದೀನಿ. ಯಾಕೆ ಹೀಗಾಗತ್ತೆ ಅಂತ ನಂಗೆ ಗೊತ್ತಿಲ್ಲ, ನೀವು ಹೇಳಿ ಸ್ವಲ್ಪ. ಜಾಸ್ತಿ ಯೋಚನೆ ಮಾಡ್ಬೇಡಿ, ನಂತರ ಸಣ್ಣ ಆಗ್ಬಿಡ್ತೀರಾ. ನೋಡಿ, ಮಜಾ ಭಾರತಕ್ಕೆ ಬಂದು ಮಂಗಳಾನು ಪಂಚೋಡೆ ಕಲ್ತ್ಬಿಟ್ಟಿದ್ದಾಳೆ. ಹೆಂಗೆ? ಅದೇ ನಮ್ ಶೋದ ಎಫೆಕ್ಟ್. ಮುಂಚೆಯಿಂದಾನು ಹೊಡಿತಾ ಇದ್ದೆ, ಇವಾಗೇನು ಹೊಸ್ತಲ್ಲ. ಸ್ವಲ್ಪ ಜಾಸ್ತಿ ಹೊಡಿತಿದ್ದೀನಿ ಅಷ್ಟೇ. ಆಯ್ತಮ್ಮ, ಸರಿ ಆಯ್ತು. ನೆಕ್ಸ್ಟ್ ನಮ್ ಟೀಮ್ ಬಂದು ಸೇರ್ಕೊಂಡ್ಬಿಡು ನೀನು. ಯಾಕೆಂದ್ರೆ ಇವತ್ತೇ ಜಾಯ್ನ್ ಆಗ್ಲಾ? ಬನ್ನಿ ಬನ್ನಿ. ಏನ್ ನಿನ್ ಪಕ್ಕದಲ್ಲಿ ಫಸ್ಟ್ ಕ್ಲಾಸಿಗೆ ಸಖತ್ ಹ್ಯಾಂಡ್ಸಮ್ ಆಗಿರೋ ಯಜಮಾನ್ರು ನಿಂತಿದ್ದಾರೆ. ಲೋಕ್ ಜಾನ್ ಅವ್ರನ್ನ ಮದ್ವೆ ಆಗ್ತೀನಿ ಅಂದ, ಅವ್ರ ಟೀಮಿಗೆ ಸೇರ್ಕೋತೀನಿ ಅಂದೆ. ನಮ್ ಟೀಮಿಗೆ ಸೇರ್ಬೋದು ಆದ್ರೆ ಅಳಂಗಿಲ್ಲ. ಅಳಲ್ಲ, ನಗಿಸ್ತೀನಿ. ಬನ್ನಿ. ಸರಿ, ಈಗ ಹೇಳಿ, ಗಂಡನ್ ಜೊತೆ
ಸುಖವಾಗಿರಕ್ಕೆ ಒಂದ್ 5 ಸೂತ್ರಗಳು ಹೇಳಿ ನೋಡ. ಮೊದಲನೇದಾಗಿ ಅವ್ರ ಇಷ್ಟ ಕಷ್ಟಗಳನ್ನ ಅರ್ಥ ಮಾಡ್ಕೋಬೇಕು, ಕೋಪ ಮಾಡ್ಕೋಬಾರ್ದು. ಯಾಕಂದ್ರೆ ಗಂಡನ್ಗೆ ಆಲ್ರೆಡಿ ಕೋಪ ಇರುತ್ತೆ, ನಾವು ಕೋಪ ಮಾಡ್ಕೊಂಡ್ರೆ ಅಲ್ಲಿ ಮ್ಯಾಟ್ರ್ ಕ್ಲೋಸ್ ಆಗ್ಬಿಡುತ್ತೆ. ಅದಕ್ಕೆ ನಾವು ಕೋಪ ಮಾಡ್ಕೋಬಾರ್ದು, ಸಮಾಧಾನದಿಂದ ಕೇಳಿಸ್ಕೋಬೇಕು, ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು. ಓಕೆ, ಅವ್ರು ಏನ್ ಹೇಳ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ಬಿಟ್ಟು ಹಿಡಿಬೇಕು ಅಂತಾರಲ್ಲ, ಅಂದ್ರೆ ನಾನು ಏನ್ ಹೇಳಕ್ ಬಂದೆ ಅಂದ್ರೆ ಮೊದ್ಲು ಅವ್ರಿಗೆ ಒಂದ್ ಚಾನ್ಸ್ ಕೊಡ್ಬೇಕು. ಆಮೇಲೆ ಅವ್ರಿಗೆ ಗೊತ್ತಾಗುತ್ತಲ್ವಾ ಅವ್ರು ಏನ್ ಮಾಡ್ತಿದ್ದಾರೆ ಅಂತ, ಅವಾಗ ವಾಪಸ್ ಬರ್ತಾರೆ. ಅವಾಗ ಇನ್ನೊಂದ್ ಚಾನ್ಸ್ ಕೊಡ್ತೀರಾ? ಅವಾಗ ಇನ್ನೊಂದ್ ಚಾನ್ಸ್ ಕೊಡ್ತೀವಿ. ಸರ್ ರಾಜಿ ಅವರೇ, ನೀವ್ ಹೇಳಿ, ಊರಲ್ಲಿರೋ ಸಮಸ್ಯೆ ಎಲ್ಲ ನೀವು ಸಾಲ್ವ್ ಮಾಡ್ತೀರಾ? ನಿಮ್ ಮಡದಿ ಸಮಸ್ಯೆ ಯಾವಾಗಪ್ಪ ಸಾಲ್ವ್ ಮಾಡ್ತೀರಾ? ಒಂದ್ಸತಿ ಪಬ್ಲಿಕ್ ಸರ್ವಿಸ್ ಅಂತ ನೀವು ಯಾವ್ದಾದ್ರು ಕೆಲ್ಸಕ್ಕೆ ಅಪಾಯಿಂಟ್ ಆಗ್ಬಿಟ್ರೆ ಯೂಶಲಿ ನೀವು ಫಸ್ಟ್ ಪ್ರಯಾರಿಟಿ ಬಂದ್ಬಿಟ್ಟು ಪಬ್ಲಿಕ್ ಗೆ ಇರುತ್ತೆ. ಸೊ ಫಸ್ಟ್ ಸಮಾಜದಲ್ಲಿ ನಡೀತಾ ಇರೋ ಕರೆಕ್ಟ್ ಅಂಡ್ ರಾಂಗ್ಸ್ ನ ಸರಿ ಮಾಡ್ಬೇಕು, ಅದಾದ್ಮೇಲೆ ಮನೇನ ನೋಡ್ಕೊಳ್ಳೋಣ. ಓಕೆನಾ ನಿಮ್ಗೆ? ನಾಟ್ ಓಕೆ. ಮೊದ್ಲು ನಾವ್ ಚೆನ್ನಾಗಿರ್ಬೇಕು, ಮನೆ ಚೆನ್ನಾಗಿರ್ಬೇಕು. ಅವಾಗ ನಾವು ಮನೆಯವ್ರನ್ನ ಅರ್ಥ ಮಾಡ್ಕೊಳ್ದೆ ಇದ್ರೆ ಪಬ್ಲಿಕ್ ನ ಏನ್ ಅರ್ಥ ಮಾಡ್ಕೊಳಕ್ ಸಾಧ್ಯ? ಒಂದ್ ನಿಮಿಷ, ಮನೇಲಿ ಏನೇ ಕೊಟ್ರು ಎಲ್ಲದಕ್ಕೂ ಕೊರ್ಕೊಂಡು ಹತ್ಕೊಂಡು ಇದ್ರೆ ಯಾರೇ ಕರೆಕ್ಟ್ ಆಗಿರ್ತಾರೆ? ಪಬ್ಲಿಕ್ ಅವ್ರು ಕೇಳಿದ್ ಕೊಡ್ತೀವ್ರಿ, ಕೇಸ್ ಆದ್ರೆ ಕೇಸ್ ನ ಸರಿ ಮಾಡ್ಕೊಡ್ತೀವಿ. ಮೊದ್ಲು ಹೆಂಡತಿ ಕೇಳಿದನ್ನ ಕೊಡಕ್ ಆಗಿಲ್ಲ ಅಂದ್ಮೇಲೆ ಪಬ್ಲಿಕ್ ಏನ್ ಕೊಡ್ತೀರಾ? ಪ್ರೊಡ್ಯೂಸರ್ ಕೇಳ್ರಿ, ಹೆಂಡತಿ ಕೇಳಿದನ್ ಕೊಡ್ಸಕ್ಕೆ ಇಮಿಡಿಯೇಟ್ಲಿ ಕೊಡಿಸ್ತೀವಿ, ಅದಕ್ಕೇನಂತೆ. ಸೆಲೆಬ್ರೇಷನ್ ಅಂತೆಲ್ಲ ಕರೆದ್ರೆ ಗಂಡ ಹೆಂಡತಿ ಬಂದ್ಬಿಡಿ ಈ ತರ ಸ್ಟೇಜ್ ಮೇಲೆ ಹಿಂಗ್ ಜಗಳ ಆಡ್ತಿರಲ್ಲ, ಇವಾಗ್ಲೇ ಹಿಂಗೆ ಅಂತಂದ್ರೆ ಮನೆ ಒಳಗೆ ಆಡ್ತಿರಪ್ಪ. ನಾವ್ ಜಗಳ ಆಡ್ತಿಲ್ಲ, ಅದು ಪ್ರೀತಿ, ನಿಮಗ್ ಅರ್ಥ ಆಗಲ್ಲ. ಅದು ಇದೇನಾ ನಿನ್ ಪ್ರೀತಿ? ಯಾಕಮ್ಮ ಮತ್ತೆ ಯಾವಾಗ್ಲೂ ಅಳ್ತಾ ಇರ್ತೀಯ ನೀನು? ಅದು ನನ್ ಪ್ರೀತಿನ ಅವ್ರಿಗೆ ಹೇಳ್ಕೊಳಕ್ ಆಗಲ್ಲ. ಅದು ಪ್ರೀತಿನೇ. ಯಾಕಂದ್ರೆ ಯಾವಾಗ್ಲೂ ಪ್ರೀತಿನ ಒಂದೇ ತರ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ, ನಾನು ಅದ್ಕೊಂಡು ಎಕ್ಸ್ಪ್ರೆಸ್ ಮಾಡ್ತೀನಿ ಅಷ್ಟೇ. ಸೊ ಈ ಮಂಗಳ ಗೌರಿಯ ನಾಯಕ ನಾಯಕಿ ನಮ್ ಜೊತೆ ಇಲ್ಲಿದ್ದಾರೆ. ಈಗ ನಿಮ್ಮ ಇಡೀ ಫ್ಯಾಮಿಲಿನ ಕರೆದ್ಬಿಡೋಣ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಮಂಗಳ ಗೌರಿ ಮದುವೆಯ ಇಡೀ ಸಂಸಾರವನ್ನ. ಇವತ್ತು ನನ್ಗೆ ಆಕ್ಚುಲಿ ಬಲ ಬಂದಂಗಾಯ್ತು. ಏನಪ್ಪ ಇದು ಡಾನ್ಸು ಸೌಂದರ್ಯ ಇಲ್ಲ, ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ಕೊಂಡು ಎಷ್ಟು ಆರಾಮಾಗಿದ್ದೀರಾ, ಸ್ಮೈಲಿ ಫೇಸ್ ನಿಮ್ದು. ಆದ್ರೆ ಪಾಪ ಮಂಗಳಂಗ್ ಮಾತ್ರ ಭೀತಿ ಬರ್ಸೋಂಗ್ ಮಾಡಿಸ್ಬಿಡ್ತೀರಲ್ಲ, ಯಾಕೆ? ಮಂಗಳ ಅಂದ್ರೆ ಎಲ್ರ ಮೇಲಿರೋದಕ್ಕಿಂತ ಜಾಸ್ತಿ ಪ್ರೀತಿಯ ದ್ವೇಷ. ಎಸ್. ಸೊ ಸ್ನೇಹ ಅವ್ರೆ, ಹಲೋ ಹಲೋ, ಬನ್ನಿ, ವೆಲ್ಕಮ್. ನೋಡಿ ಅಲ್ಲಿ ಬಾಲಿವುಡ್ ಇರ್ತಾರಲ್ಲ ಅವ್ರಿಗೆ ಮಾತ್ರ ಸ್ವಲ್ಪ ಈ ಮ್ಯಾರಿಡ್ ಮೆನ್ ಅಂದ್ರೆ ಮದ್ವೆ ಆಗಿರೋ ಗಂಡಸರ ಮೇಲೆ ಆಸೆ ಅಂತ ಕೇಳ್ಪಟ್ಟಿದ್ದೀನಿ. ಆದ್ರೆ ನೀವೇನ್ರಿ ಇಲ್ಲಿ? ನನ್ಗೆ ಅವ್ನ್ ಮದ್ವೆ ಆಗಿರ್ತಾನೆ ಅಂತ ಗೊತ್ತಿರಲ್ಲ ಅಲ್ವಾ, ಮೊದ್ಲಿಂದ ಪ್ರೀತಿ ಮಾಡ್ತಿರೋದ್ರಿಂದ ಪ್ರೀತಿ ಮಾಡ್ತಿದ್ದೀನಿ ಅಷ್ಟೇ. ಹಂಗೆ. ಈಗ ನಮ್ಮ ವೇದಿಕೆಗೆ ಮಂಗಳ ಗೌರಿಯ ಈ ಎಲ್ಲಾ ಕಲಾವಿದ್ರು ಬಂದಿದ್ದಾರೆ. ಸೊ ಇವ್ರ ಜೊತೆ ಹಾಡು, ಹರಟೆ, ತರ್ಲೆ, ತಮಾಷೆ, ಮಜಾ ಇದೆಲ್ಲ ಹೀಗೆ ಮುಂದುವರಿಯುತ್ತೆ. ಸೊ ಶುರು ಮಾಡ್ಬಿಡೋಣ. ಇದು ವೀಕೆಂಡ್ ನ ವಿಶೇಷ ಸಂಚಿಕೆ ಮಜಾ ಭಾರತದಲ್ಲಿ ಮಂಗಳ ಗೌರಿ ಮದುವೆ. ಥ್ಯಾಂಕ್ ಯು ಸೋ ಮಚ್. ನೀವು ಹೋಗಿ ಕೂತ್ಕೋಬಹುದು. ಸ್ನೇಹ ಅವ್ರೆ ನೀವು ಮಾತ್ರ ಇಲ್ಲಿರಿ, ಮಿಕ್ದವರೆಲ್ಲ ಅಲ್ಲಿ ಹೋಗ್ಬೋದು. ಸ್ನೇಹ ಅವರೇ ಬನ್ನಿ. ಸೊ ಸ್ನೇಹ, ನೀವೇನೋ ಸಖತ್ ಬ್ಯೂಟಿಫುಲ್ ಆಗಿ ಎಷ್ಟು ಲಕ್ಷಣವಾಗಿ ಬಂದಿರ ಇವತ್ತು. ನಿಮ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ನೋಡಿ, ಮಚ್. ನೀವು ಬಂದಾಗಿಂದ ನಮ್ಮ ಮಜಾ ಭಾರತದ ಹುಡುಗರೆಲ್ಲರೂ ಫುಲ್ ಫಿದಾ ಆಗ್ಬಿಟ್ಟಿದ್ದಾರೆ. ಎಸ್ಸಾ? ಥ್ಯಾಂಕ್ ಯು. ಜೇಕೆ ಅಲ್ವಾ? ಎಲ್ಲರೂ. ಆದ್ರೆ ಅದ್ರಲ್ಲಿ ಒಬ್ಬ ಮಾತ್ರ ಅವಾಗ್ಲಿಂದಲೂ ಫೋನ್ ಮೇಲೆ ಫೋನು, ಕಾಲ್ ಮೇಲೆ ಕಾಲು, ಮೆಸೇಜ್ ಮೇಲೆ ಮೆಸೇಜು. ಏನಂತ? ನಿಮ್ಮನ್ನ ನೋಡ್ಲೇಬೇಕು, ನಿಮ್ ಜೊತೆ ಮಾತಾಡ್ಲೇಬೇಕು ಅಂತೆಲ್ಲ. ಕರ್ಸಿ ಮಾತಾಡ್ಬೇಡ. ಸಾಕ್ ಕೂತ್ಕೊಳ್ಳಿ. ನಾನು ಚಂದ್ರಪ್ರಭಾ ಜಿ ಯುವಕ ಅಂತ. ನಿಜವಾಗ್ಲೂನಾ? ಸೇವ್ರೆ ನೋಡಿ, ಇವರು ನಮ್ ವೇದಿಕೆಯ ಚಿರ ಯುವಕ. ಶತಮಾನಗಳಿಂದಲೂ ಇಲ್ಲೇ ಇದಾರೆ, ಇನ್ನು ಬ್ಯಾಚುಲರ್ ಆಗಿದ್ದಾರೆ ಬೇರೆ ಪಾಪ. ಯಾಕೆ ಮದ್ವೆ ಆಗಿಲ್ಲ ನೀವು? ವಯಸ್ಸಾಯ್ತಲ್ಲ, ತುಂಬಾ ಮಾತಾಡೋದಿದೆ. ಮಾತಾಡೋಣ, ಹೇಳ್ತೀನಿ. ಅದಕ್ಕಿಂತ ಮುಂಚೆ ವೆಲ್ಕಮ್ ಟು ದ ಶೋ. ಅದು ಶೋ ಅಲ್ಲ ಕಣಪ್ಪ, ಶೋ. ನಾನ್ ನಿಮ್ ಜೊತೆ ಅಲ್ಲಿ ತನಕ ಬೇಕು ಅಂತಿದ್ದೀನಿ. ಏನ್ ಮಾತಾಡ್ಬೇಕು? ತುಂಬಾ ಅದನ್ನ ಸ್ವಲ್ಪ ಬಿಟ್ಕೊಂಬ ಹೇಳ್ತೀನಿ. ಅಲ್ಲಿ ತನಕ ಯಾಕೆ ಅಂಕಲ್ ನಾವಿಬ್ರು ಅಷ್ಟೇ ಇರ್ಬೇಕು. ಸೌಂಡ್ ಇಲ್ವಾ? ನೀವ್ ಇರಬಾರ್ದು. ಇಲ್ವಾ? ನಾವಿಬ್ರು ಅಷ್ಟೇ ಇರ್ಬೇಕು. ಮುಂದೆ ಇಲ್ಲಾಗ್ಲು ಎಲ್ರು ಮುಂದೆ ಇಲ್ಲಿಂದ ಮಾತಾಡ್ತೀನಿ. ಮಾತಾಡಿ.
ಇಲ್ಲ ಆಮೇಲೆ ಮಾತಾಡ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್. ಮ್ಯೂಸಿಕ್ ಸೂರ್ಯಣ್ಣ. ಇವೆಲ್ಲ ಕಾಮನ್ ನಮ್ಮ ಮಜಾ ಬರ್ತದಲ್ಲಿ. ಓಕೆನಾ? ಈ ತರ ಇನ್ನು ಮಜಾ ಇನ್ನು ಫನ್ ತರಲಿಲ್ಲ, ಬೇಕಾದಷ್ಟಿದೆ. ತಲೆ ಕೆಡ್ಸ್ಕೊಂಬೇಡಿ, ಆರಾಮಾಗಲು ಕೂತ್ಕೊಳ್ಳಿ, ನಮ್ಮ ಕಾರ್ಯಕ್ರಮನ ಎಂಜಾಯ್ ಮಾಡಿ ಇವತ್ತು. ಓಕೆ, ಆಲ್ರೈಟ್. ನಮ್ಮ ವೇದಿಕೆಗೆ ಮಂಗಳಗೌರಿಯ ಇಡೀ ಸಂಸಾರನೇ ಬಂದಿದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಅವ್ರ ಜೊತೆ ಹಾಡು, ಹರಟೆ, ತಲಹರಟೆ, ತಮಾಷೆ, ಮಜಾ ಎಲ್ಲ ಮುಂದುವರಿಯುತ್ತೆ. ಸೊ ಈಗ ಈ ವೇದಿಕೆಯಲ್ಲಿ ಶುರು ಮಾಡ್ತಾ ಇದೀವಿ ಮೊದಲನೆಯ ಸ್ಕಿಟ್. ನೋಡಿ, ರಾಮೇಶ್ವರಕ್ಕೆ ಹೋದ್ರು ಶನೀಶ್ವರನ್ ಕಾಟ ತಪ್ಪಲ್ಲ ಅಂತ ಒಂದ್ ಮಾತಿದೆ. ಹಾಗೆ ಕೆಲವು ಗಂಡಸರಿಗೆ ಮದ್ವೆ ಆದ್ರೂ ಹಳೆ ಲವರ್ ಕಾಟ ಅಂತೂ ತಪ್ಪದೇ ಇಲ್ವಂತೆ. ಈಗ ಬಿಟ್ಟೋಗಿರೋ ಹುಡುಗಿ ಬೇಡ 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 ಅಂತಂದ್ರು ಕಾಲಿಗೆ ಬಂದ್ ಸಿಕ್ಕಿದ್ರೆ ಏನ್ ಮಾಡೋದ್ ಹೇಳಿ? ಇದನ್ನೇ ತೋರ್ಸೋದಿಕ್ಕೆ ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಮಜಾ ಭಾರತದ ಮಹಾಪ್ರಚಂಡರು. ಲೆಟ್ಸ್ ವೆಲ್ಕಮ್ ದೆಮ್. ರಾಗದಿಂದ ಚಂದನ, ತಾಳದಿಂದ ಚಿಂದನ, ಹಾಡಿಕೊಂಡು ಎಲ್ಲಾನ ಪ್ರೀತಿಯಿಂದ ನೋಡೋಣ. ಮಂಗಳವ್ರೆ. ರಾಜೀವ್ ಅವ್ರೆ, ಒಂದ್ ನಿಮಿಷ. ರಾಜೀವ್ ಅವ್ರೆ, ಮಂಗಳವ್ರ ಅಂದ್ ಕೂಡ್ಲೆ ನಾವೇ ನೀವು ಅನ್ಕೊಂಡ್ಬಿಟ್ರಾ? ಅಲ್ಲ ಅಲ್ಲ, ನೀವೇ ಬೇರೆ ನಾವೇ ಬೇರೆ. ನಿಮ್ದು ಸೀರಿಯಲ್ಲು, ನಮ್ದು ರಿಯಲ್ಲು. ಆದ್ರೆ ಒನ್ ಡಿಫ್ರೆನ್ಸ್ ಇದೆ ರಾಜೀವ್ ಅವರೇ. ನೀವು ಪೊಲೀಸಪ್ಪ, ಇವರು ಪೋಲಿಯಪ್ಪ. ಅಂದಂಗೆ ಮಂಗಳವ್ರೆ, ಮರ್ತೇ ಬಿಟ್ಟಿದ್ದೆ. ಅದು ಒಂದ್ ಬಾಳೆಹಣ್ಣು ತರಕ್ಕೆ ಅಂತ ಸೀತಾರಾಮ್ 100 ರೂಪಾಯಿ ಇಸ್ಕೊಂಡು ಹೋಗಿದ್ದ, ಅಲ್ಲಿಗೆ ಸಮ ಮಾಡ್ಬಿಟ್ಟ. ಆಮೇಲೆ 500 ರೂಪಾಯಿ ಗೊಬ್ಬರನ ಕೈಲಿ ಕೊಟ್ಟಿದ್ದೆ. ಅಡಿಗೆಗೆ ಆಯಿಲ್ ತರ್ತೀನಿ ಅನ್ನೋ ಅವನು ಎಣ್ಣೆ ತಗೊಂಡಿದ್ದಾನೆ. ಇನ್ನು 6000 ರೂಪಾಯಿ ಬಾಡಿಗೆ ಕಟ್ಟಿದ್ದೀನಿ, ಉಳಿದಿದ್ದ ದುಡ್ಡು ನಿಮ್ಗೆ ಲೆಕ್ಕ ಕೊಡ್ತೀನಿ. ಅಲ್ಲ, ಇದನ್ನೆಲ್ಲ ನೀವು ನನಗೆ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ? ಏನ್ ಹಿಂಗ್ ಕೇಳ್ತಾ ಇದ್ದೀರಾ ಮಂಗಳವ್ರೆ? ಗಂಡ ಹೆಂಡತಿ ಅಂದ್ರೆ ಕನ್ನಡಿ ಇದ್ದಂಗೆ. ನನ್ ಮುಖ ನೋಡಿದಾಗ ನೀವು ಕಾಣ್ಬೇಕು, ನಿಮ್ ಮುಖ ನೋಡಿದಾಗ ನಾನ್ ಕಾಣ್ಬೇಕು. ಯಾಕ್ರಿ ನೀವ್ ಹೀಗೆ? ಒಂದ್ ವೇಳೆ ನಾನೇ ನಿಮ್ಮಿಂದ ಏನಾದ್ರೂ ಮುಚ್ಚಿಟ್ರೆ ನೀವ್ ಏನ್ ಮಾಡ್ತೀರಾ? ಮುಚ್ಕೊಂಡಿರ್ತೀನಿ. ಆದ್ರೆ ನಾನ್ ಮಾತ್ರ ಯಾವತ್ತೂ ನಿಮ್ಮಿಂದ ಏನು ಮುಚ್ಚಿಡಲ್ಲ. ಮಂಗಳವ್ರೆ, 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 ಪಂಗ್ಳಿಸ್ಬಿಡ್ತೀನಿ. ಅಲ್ರಿ ಮಂಗಳವ್ರೆ, ಏನು ಸೀನ್ ಡಿಮ್ಯಾಂಡ್ ಮಾಡ್ತು ಅಂತ ಹೇಳ್ತಿದ್ರ ಅಥವಾ ನಾನು ಡೈಲಾಗ್ ಕೇಳಿ ಹೇಳ್ತಾ ಇದ್ದೀರಾ? ಅಲ್ಲ ರೀ, ಮಂಗಳ ಅನ್ನೋ ಹೆಸರಿಗೆ ಒಂದು ಘನತೆ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ಮದ್ವೆಗಿಂತ ಮುಂಚೆ ನಾನು ಆಸೆ ಪಟ್ಟಿದ್ದೆಲ್ಲ ನನಗೆ ಸಿಕ್ತಿಲ್ವಲ್ಲ ಅಂತ ದುಃಖದಲ್ಲಿ ಅಳ್ತಾ ಇದ್ದೆ. ಆದ್ರೆ ಈಗ ನಾನು ಆಸೆ ಪಡ್ದೇನೆ ನೀವ್ ಸಿಕ್ಕಿದಿರಲ್ಲ ಅಂತ ಸಂತೋಷಕ್ಕೆ ಅಳ್ತಾ ಇದೀನಿ ರೀ. ನಮ್ದು ಮದ್ವೆ ಆಗಿ 3 ವರ್ಷ ಆಯ್ತು. ನಾನ್ ಕೇಳ್ದೇನೆ ನೀವ್ ಎಲ್ಲ ತಂದ್ಕೊಟ್ಟಿದ್ದೀರಾ. ನಿಮಗೂ ಏನಾದ್ರೂ ಕೊಡ್ಬೇಕನ್ಸ್ತಿದೆ. ಏನ್ ಕೊಡ್ಲಿ? ಏನೋ ಕೊಡ್ತಾಳೆ ಈಗ. ರೀ ಏನಾದ್ರೂ ಗಿಫ್ಟ್ ಕೊಡ್ಬೇಕಲ್ವಾ? ಏನ್ ಕೊಡ್ಲಿ ರೀ? ಬಟ್ಟೆ ಅಂಗಡಿ ಇಲ್ಲೇ ಇದೆ, ನಡೀರಿ, ನಿಮ್ಗೊಂದ್ ಒಳ್ಳೆ ಸೂಟ್ ಕೊಡಿಸ್ತೀನಿ. ಸೂಟ ಬೇಡ ಕಣೆ, ನಂಗ್ ಬೇಡ. ಯಾಕೆ ಅಂದ್ರೆ ಗಂಧಕ್ಕೆ ಬರೀ ತೇಯೋದಷ್ಟೇ ಕೆಲ್ಸ ಕಣೆ. ಆ ಗಂಧನೇ ನನಗೂ ಸ್ಮೆಲ್ ಬೇಕು ಅಂತ ಹಠ ಮಾಡಕ್ಕಾಗತ್ತಾ? ಈ ಕ್ಯಾಂಡಲ್ಗೆ ಬರೀ ಕರ್ಗೋದಷ್ಟೇ ಕೆಲ್ಸ ಕಣೆ. ಆ ಕ್ಯಾಂಡಲ್ಲೇ ನನಗೂ ಬೆಳಗ್ಬೇಕು ಅಂತ ಹಠ ಮಾಡಕ್ಕಾಗತ್ತಾ? ಇರ್ಬೋದು ರೀ, ಇರ್ಬೋದು. ಆದ್ರೆ ಈ ಗಂಧಕ್ಕೆ ಮೂರ್ತ ರೂಪ ಕೊಟ್ಟು ಕಣ್ತುಂಬ ನೋಡೋ ಆಸೆ ನನಗೆ. ಈ ಕರಗೋ ಕ್ಯಾಂಡಲ್ ಜೊತೆ ಬತ್ತಿಯಾಗಿ ನಾನು ಕರಗೋ ಆಸೆ. ಪ್ಲೀಸ್, ನಾನ್ ಬಟ್ಟೆ ಕೊಡಿಸ್ತೀನಿ, ನೀವು ಹಾಕೋಬೇಕಷ್ಟೇ. ಮಂಗಳವ್ರೆ, ನೀವು ನನ್ನ ಜೊತೆಗಿದ್ರೆ ನಂಗೆ ಬಟ್ಟೆನೇ ಬೇಡ. ಹಂಗಲ್ಲ, ನೀವು ನಾನು ನ್ಯಾಚುರಲ್ ಆಗಿ ನೋಡಕ್ ಸುಂದರವಾಗಿದ್ದೀನಿ ತಾನೇ ಇಷ್ಟಪಟ್ಟಿದ್ದು. ಅಯ್ಯೋ, ಮತ್ತಾಕ್ರಿ ನನಗೆ ಬಟ್ಟೆ? ಪ್ಲೀಸ್, ನಾನ್ ನಿಮಗ್ ಬಟ್ಟೆ ಕೊಡಿಸ್ತೀನಿ, ನೀವು ಹಾಕೋಬೇಕಷ್ಟೇ. ನೀವ್ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ನೀವು ನೋಡ್ತಾ ಇರಿ, ನಂದೊಂದು ಫೋನ್ ಕಾಲ್ ಇದೆ, ಬೇಗ ಬನ್ನಿ ಪ್ಲೀಸ್. ಓಕೆ ಓಕೆ. ಹಲೋ ಧರ್ಮ್ ಸಿಂಗ್. ನಮಸ್ಕಾರ ಮೇಡಮ್. ನಮಸ್ತೆ. ಏನಮ್ಮ ಮಾಡ್ತಾ ಇದ್ಯಾ? ಇದನ್ನ ಹಿಡ್ಕೊಂಡು ಬಂದು ಅದನ್ನ ಹಿಡ್ಕೊಂಡ್ಬಿಟ್ಟಿದ್ದೆ. ಸ್ಯಾರಿ ಏನಾದ್ರು ಬೇಕಾಗಿತ್ತಾ? ಇಲ್ಲ, ನೋಡ್ತೀನಿ. ಚೂಡಿದಾರ? ನಾನ್ ನೋಡ್ತೀನಿ ಮೇಡಮ್. ಅಲ್ಲ, ಒಳ್ಳೊಳ್ಳೆ ದುಪ್ಪಟ್ಟ ಇದೆ. ನಾನ್ ನೋಡ್ತೀನಿ, ನನಗೆ ಗೊತ್ತು, ನೀವು ಕೆಲಸ ನೀವು ನೋಡ್ಕೊಳ್ಳಿ. ನಂಗೆ ಇದೇ ಕೆಲಸ ಮೇಡಮ್. ಹೋಗಲೇ. ಓಕೆ ಸರ್, ಓಕೆ ಓಕೆ. ನಮಸ್ತೆ ಸರ್. ನಮಸ್ತೆ. ನೀನೇನ್ ಮಾಡ್ತಾ ಇದೀಯ ಅಲ್ಲಿ? ನೀವ್ ಬಿಟ್ಟೋದಾಗಿಂದ ಬಟ್ಟೆ ಅಂಗಡಿ
ಸೇರ್ಕೊಂಡು ಬಟ್ಟೆ ಮಾಡಿಸ್ತಾ ಇದ್ದೀನಿ. ಮೇಡಮ್ ಏನ್ ಮಾಡ್ತಾ ಇದ್ದೀರಾ? ಸ್ವಲ್ಪ ಬಂದ್ ಬಟ್ಟೆ ತೋರಿಸ್ಬಾರ್ದಾ? ಒಂದ್ ನಿಮಿಷ ಇರಿ ಮೇಡಮ್, ಇಲ್ಲೊಬ್ರು ಕಸ್ಟಮರ್ ಇದ್ದಾರೆ. ಫಸ್ಟ್ ಅವ್ರಿಗೆ ತೋರಿಸಿ ಆಮೇಲೆ ಬಂದು ನಿಮಗೆ ತೋರಿಸ್ತೀನಿ. ಕಸ್ಟಮರ? ಅವ್ರು ನನ್ ಗಂಡನೇ ರೀ. ಎಕ್ಸ್ಕ್ಯೂಸ್ ಮೀ, ಅವ್ರು ನಿಮ್ ಗಂಡನ? ಹೌದು ರೀ, ಅವ್ರಿಗೆ ಬಟ್ಟೆ ತಗೊಳಕ್ ಬಂದಿರೋದು. ಏ, ನಿಂಗ್ ಮದ್ವೆ ಆಗಿದೆ ಅಂತ ಹೇಳೇ ಇಲ್ವಲ್ಲೋ? ಸಾಯೋವರೆಗೂ ನಾನು ನಿನ್ನ ನೆನಪಲ್ಲೇ ಇರ್ತೀನಿ ಅಂತ ಹೇಳಿದ್ದೆ. ನೀನ್ ಸತ್ತೋದೆ ಅನ್ಕೊಂಡೆ ಕಣೆ. ಅಲ್ಲೇನ್ರಿ ಮಾಡ್ತಾ ಇದ್ದೀರಾ? ಬನ್ರಿ ಈ ಕಡೆ. ಹಾ ನೋಡಿ ಮೇಡಮ್, ನನ್ ಗಂಡನ್ಗೆ ಒಳ್ಳೆ ಸೂಟ್ ತೋರಿಸಿ. ನನ್ ರಾಜೀವ ರಾಜ್ಕುಮಾರ್ ಅಂತರ ಕಾಣ್ಬೇಕು. ಸಾರಿ ಮೇಡಮ್, ನಮ್ಮ ಅಂಗಡಿಯಲ್ಲಿ ನಿಮ್ ಗಂಡನಿಗೆ ಸೂಟ್ ಆಗೋ ಸೂಟ್ ಯಾವ್ದು ಇಲ್ಲ. ಯಾಕೆ? ಯಾಕೆ ಅಂತ ಕೇಳಿದ್ರೆ ಸೂಟ್ ಹಾಕೊಳ್ಳಕ್ಕೆ ಒಂದು ಘನತೆ ಅಂತ ಇರ್ಬೇಕು. ನಿನ್ ಗಂಡಂಗೆಲ್ಲಿದೆ ಆ ಘನತೆ? ಆಫರ್ ಅಲ್ಲಿ 150 ರೂಪಾಯಿಗೆ 4 ಬರ್ಮುಡ ಇಟ್ಟಿದೀವಿ, ಅದನ್ನೇ ಫ್ರೀ ಆಗಿ ಎತ್ಕೊಂಡು ಹೋಗ್ಬಿಡಿ. ಏನ್ರಿ ಅವಳು ನಿಮ್ ಘನತೆ ಬಗ್ಗೆ ಮಾತಾಡ್ತಾಳೆ? ನನ್ ಘನತೆ ಬಗ್ಗೆ ಮಾತಾಡ್ತೀಯೇನೆ? ಹೌದು ಕಣ, ಮಾತಾಡ್ತೀನಿ. ಟೈಮಲ್ಲಿ ಏನು ಹೇಳ್ಬೇಡ. ನನ್ ಘನತೆ ಬಗ್ಗೆ ಮಾತಾಡ್ತಾಳಂದ್ರೆ ಒಂದು ಕ್ಷಣ ಇಲ್ಲಿ ಇರೋದ್ ಬೇಡ. ಬಾರ ಹೋಗೋಣ, ಬಾರ. ಕಳ್ಸ್ಕೊಳ್ಳಿ, ನಿಮ್ಮಂತ ಕಿತ್ತೋದರ ಹಾಕೊಳ್ಳೋ ಬಟ್ಟೆ ನಮ್ಮ ಅಂಗಡಿಯಲ್ಲಿ ಇಲ್ಲ. ನನ್ನೇ ಕಿತ್ತೋದಳು ಅಂತೇನೆ? ನಾವೇನ್ ನಿಮ್ ಅಂಗಡಿಗೆ ಭಿಕ್ಷೆ ಬೇಡಕ್ ಬಂದಿಲ್ಲ. ದುಡ್ಡು ಬಿಸಾಕ್ತೀನಿ, ಬಟ್ಟೆ ತೋರ್ಸು. ಆಗಲ್ಲ ಕಣೆ. ಆಗಲ್ವಾ? ನಿನ್ ಸೊಕ್ಕ ಹೆಂಗ್ ಇಳಿಸ್ಬೇಕಂತ ನನಗೆ ಗೊತ್ತು ಕಣೆ. ನಂಗೂ ಗೊತ್ತು ಕಣೆ. ಬನ್ನಿ ಮೇಡಮ್, ತೋರಿಸ್ತೀನಿ. ಹಂಗವಾ ದಾರಿಗೆ. ಇಲ್ಲಿ ನೋಡಿ ಮೇಡಮ್, ಇದ್ರ ಹೆಸರು ಶೆರ್ಮಾನಿ ಸೂಟ್ ಅಂತ. ತುಂಬಾ ಕಾಸ್ಟ್ಲಿಯಸ್ಟ್ ಅಂಡ್ ತುಂಬಾ ಡಿಮ್ಯಾಂಡಬಲ್ ಸೂಟ್. ರೀ, ಈ ಸೂಟ್ ಹೇಗಿದೆ ನೋಡಿ. ಸಖತ್ತಾಗಿದೆ, ಬೇಗ ಪ್ಯಾಕ್ ಮಾಡಿ ಹೋಗೋಣ. ಅವಸರ ಮಾಡ್ಬೇಡಿ ಇರ್ರಿ, ಇದನ್ನ ಪ್ಯಾಕ್ ಮಾಡಿ. ಓಕೆ ಮೇಡಮ್. ಹುಚ್ಚಿಡ್ತಿದ್ಯೇನ್ರಿ? ಈ ಸೂಟಿನ ಬೆಲೆ 9,000 ರೂಪಾಯಿ. ನನ್ನ ಸ್ಯಾಲರಿಯಲ್ಲಿ ಕಟ್ ಮಾಡ್ಕೊಳ್ತೀನಿ. ನಿಮ್ಮಂತ ನಾಯಿಗಳಿಗೆ ಕೊಡಲ್ಲ. ನೀವ್ ಮಾತಾಡ್ತೀರಲ್ಲ, ನಾನ್ ಮಾತಾಡ್ಲಾ? ನಾನ್ ಮಾತಾಡ್ತೀನಿ, ಬಾರೆ. ಸ್ನೇಹ, ತುಂಬಾ ಅತಿಯಾಗಿ ಆಡ್ತಾ ಇದೀಯ ಸ್ನೇಹ. ಯಾರ ಶಾಪ ಇದು? ರಾಯರಿಗೆ ನನ್ನ ಹೆಸರು ಬೇರೆ ಜ್ಞಾಪಕ ಇದೆ. ಅವಳ ಹೆಸರು ಸ್ನೇಹ ಅಂತ ನಿಮಗ್ ಹೇಗ್ರಿ ಗೊತ್ತು? ಅದು ಬಂದ್ ಕೂಡ್ಲೆ ಫ್ರೆಂಡ್ಶಿಪ್ ಮಾಡಿದ್ಲಲ್ಲ, ಅದಕ್ಕೆ ಸ್ನೇಹ ಇರ್ಬೋದು ಅಂತ ಗೆಸ್ ಮಾಡಿದೆ. ಕಣ್ಣಲ್ಲಿ ಕಣ್ಣಿಟ್ಟು ಹೇಳು, ನನ್ನ ಹೆಸರನ್ನ ಗೆಸ್ ಮಾಡಿ ಹೇಳ್ದ್ಯಾ? ಹಂಗಲ್ಲ, ಪ್ಲೀಸ್ ಏನು ಹೇಳ್ಬೇಡ. ಇಲ್ಲಿ ನೋಡಿ ಮೇಡಮ್, ನೀವ್ ಮದ್ವೆ ಆಗೋಕ್ಕೂ ಮುಂಚೆ ನಾನು ಅವನು 5 ವರ್ಷ ಲವ್ ಮಾಡಿದ್ವಿ. ಮಂಗಳಕ್ಕ, ನಾನು ಬದುಕು ಬಸ್ ಸ್ಟ್ಯಾಂಡ್ ಆಗೋಯ್ತಲ್ಲ ಯಾಕ? ಸೆಕೆಂಡ್ ಹ್ಯಾಂಡ್ ಸೈಕಲ್ನೇ ಮುಡ್ದೋಳಲ್ಲ, ಇನ್ನು ಸೆಕೆಂಡ್ ಹ್ಯಾಂಡ್ ಗಂಡ ಸಿಕ್ಬಿಟ್ನಲ್ಲ. ಮಂಗಳವ್ರೆ, ಅದೇನಾಯ್ತು ಅಂತ ಕೇಳಿ. ಮಾತಾಡ್ಬೇಡಿ ನೀವು. ಅಲ್ಲ ರೀ, ಅವಳಿನ ಇಷ್ಟಪಟ್ರಿ ಅಂದ್ಮೇಲೆ ನನ್ನನ್ ಯಾಕ್ರಿ ಮದ್ವೆ ಆದ್ರಿ? ಅದೊಂದ್ ದೊಡ್ಡ ಕತೆ ಮಂಗಳವ್ರೆ. ಏನ್ ಹೇಳಿ? ನನಗಾಗ್ದಿರೋ ವಿಲನ್ ಒಬ್ರು ಹೊತ್ತಲ್ಲಿ ನನ್ ತಲೆ ಮೇಲೆ ಪಾಟ್ ಹಾಕ್ಬಿಟ್ರು. ಅವತ್ತಿನ ನನಗೆಲ್ಲ ಮರ್ತೋಯ್ತು. ಈಗ ಅವ್ರ ಮುಖ ನೋಡಿದಾಗಲೇ ನನಗೆಲ್ಲ ನೆನಪಾಗಿತ್ತು ಮಂಗಳವ್ರೆ. ಸಾರಿ ರೀ, ಸಾರಿ. ನಾನ್ ನಿಮ್ಮ ಮೇಲೆ ಅನುಮಾನ ಪಟ್ಬಿಟ್ಟೆ ರೀ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಈ ತಪ್ಪಿಗೆ ಶಿಕ್ಷೆ ಹೊಡಿರಿ. ಬೇಡ ಮಂಗಳವ್ರೆ, ಹೊಡಿರಿ. ಬೇಡ ಮಂಗಳವ್ರೆ, ಬೇಡ ಮಂಗಳವ್ರೆ, ಬೇಡ ಮಂಗಳವ್ರೆ. ಏನ್ರಿ ಮಾಡ್ತಾ ಇದ್ದೀರಾ? ನನಗೆ ನಿಮ್ಗೆ ಹೊಡೆಯಕ್ಕೆ ಇಷ್ಟ ಇಲ್ಲ ಮಂಗಳವ್ರೆ, ಇಷ್ಟ ಇಲ್ಲ ರೀ. ನೀವ್ ಇಷ್ಟೊಂದು ನೊಂದ್ಕೋಬೇಡ್ರಿ. ಅವಳ ಹತ್ರ ನಾನ್ ಮಾತಾಡ್ತೀನಿ. ಮಾತಾಡು. ಏಯ್ ಸೂಪರ್ ಡಿಲೈಟ್, ನನ್ನ ಗಂಡ ಮದ್ವೆಗಿಂತ ಮುಂಚೆ ನೀನು ಇಷ್ಟಪಟ್ಟಿರ್ಬೋದು, ಆದ್ರೆ ಈಗ ಅವನು ನನ್ನ ಗಂಡ. ಅವನು ನನಗ್ ಮಾತ್ರ ಸೀಮಿತ. ಇಲ್ಲ ನೋಡಿ, ನಿಮ್ಗೆ ತಾಳಿ ಕಟ್ಟಿದ ಮೇಲೆ ಏನೇನು ಆಗಿದೆ ನಮ್ಗೆ ತಾಳಿ ಕಟ್ಟಕ್ಕಿಂತ ಮುಂಚೆನೆ ಆಗಿದೆ. ಅಂದ್ರೆ ಮನ್ಸು ಒಂದಾಗ್ಬಿಟ್ಟಿದೆ. ಅವತ್ತಿಂದ ನಾನೇ ಅವರಿಗೆ ಮೊದಲನೇ ಹೆಂಡತಿ, ಅವರೇ ನನಗೆ ಗಂಡ. ಮಂಗಳವ್ರೆ, ನಾನ್ ನಿಮ್ಗೆ ಮೋಸ ಮಾಡಿಲ್ಲ ಮಂಗಳವ್ರೆ, ಮೋಸ ಮಾಡಿಲ್ಲ. ನಾನು ಈಗಲೂ ನಿಮ್ಮನ್ನೇ ಇಷ್ಟಪಡ್ತಾ ಇದ್ದೀನಿ. ಇದು ನನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ಮಜಾ ಭಾರತದ ಗೆಳೆಯರ ಸಾಕ್ಷಿ. ಕೊನೆಗೂ ನನ್ನ ಹೆಸರನ್ನು ಕರೆದು ಬಿಟ್ಟಿಯಲ್ಲ ರಾಜೀವ. ಸಾಕ್ಷಿ ಸಿಗಡಿ, ನೀನೇನೆ ಮಾಡ್ತಾ ಇದೀಯ ಇಲ್ಲಿ? ನಂದು ಇದೇ ಅಂಗಡಿಯಲ್ಲಿ ಕೆಲಸ ಉಂಟು ರಾಜೀವ. ಯಾರಮ್ಮ ನೀನು? ನಿಂದು ಗಂಡ, ನಿಂದು ಲವರು ಅಂತ ಆಗಿಂದ ಬಡ್ಕೊಂತಿದ್ದೀರಲ್ಲ, ನಿಮ್ಮಿಬ್ರಿಗಿಂತ ಮುಂಚೆ ಅವನು ಲವ್ ಮಾಡಿದ್ದು ನನ್ನ. ಚೀಟರ್ ಅಲ್ಲ, ಚಿಲ್ಲರು. ನನ್ನ ಮಗನೇ, ಅವನ್ನ ಲವ್ ಮಾಡ್ತೀನಿ ಅಂತ ಹೇಳಿ ಇಲ್ವಲ್ಲ ನನ್ಗೆ. ನಾನು ಅವಳು ಲವ್ ಮಾಡಿಲ್ಲ. ಈ ಸಿಗಡಿ ಮೇಲೆ ಲವ್ ಆಗುತ್ತಾ? ಜಸ್ಟ್ ಅಟ್ರಾಕ್ಷನ್ ಅಷ್ಟೇ. ಜಸ್ಟ್ ಅಟ್ರಾಕ್ಷನ್ ಆಗಿದ್ದಕ್ಕೆ 21 ಗ್ರಾಮ್ ನೆಕ್ಲೆಸ್ ತಂದು ಕೊಟ್ಟ ರಾಜೀವ.
ನನ್ನ ಗಂಡ ಒಂದೇ ಒಂದು ಗಾಳ ಹಾಕಿ ಸಮುದ್ರದಲ್ಲಿರೋ ಮೀನೆಲ್ಲ ಹಿಡ್ದವನಲ್ಲ ನನ್ ಶಾಪ್ ಅಲ್ಲಿ ನನ್ ಸೂಪರ್ವಿಷನ್ ಈ ತರ ಗಲಾಟೆ. ಹಲೋ ಮಿಸ್ಟರ್, ಏನ್ ನಡೀತಾ ಇದೆ ಇಲ್ಲಿ? ಏನಾಯ್ತು ಗೊತ್ತಾಗ್ಬಿಟ್ಟು ಬಳ್ಳಿ ರಾಜೀವ, ನೀನ್ ಅವತ್ತು ನನಗೆ 21 ಗ್ರಾಮ್ ನೆಕ್ಲೆಸ್ ನ ಗಿಫ್ಟ್ ತಂದಿದ್ದೆ. ನೀ ತಂದಿರೋ ನೆಕ್ಲೆಸ್ ನನ್ನ ನೆಕ್ಕಿಗೆ ಸಾಲಿಲ್ಲ ಅಂತ ಕಟ್ಟಕ್ಕೋಸ್ಕರ ಶೂಲೆಸ್ ತರಕ್ ಹೋದವನು ಇವತ್ತಿನ ಫೇಸ್ ತೋರಿಸ್ತಾ ಇದೀಯ ರಾಜೀವ. ಅಮ್ಮ ತಾಯಿ, ನೀನ್ ಯಾರಮ್ಮ? ನಾನು ಈ ಶಾಪ್ಗೆ ಮ್ಯಾನೇಜರ್ ಬಳ್ಳಿ ಇವಾಗ. ಆದ್ರೆ ಅವಾಗ ಕಾಲೇಜ್ ಟೈಮ್ ಅಲ್ಲೇ ಇವ್ರ ಲವ್ವರು. ನಾವಿಬ್ರು 3 ವರ್ಷ ಲಿವಿಂಗ್ ಟುಗೆದರ್ ಅಲ್ಲಿದ್ವಿ. ಸರಿ, ಇಷ್ಟೆಲ್ಲ ಪ್ರಶ್ನೆ ಕೇಳ್ತಿದ್ರಲ್ಲ, ನೀವ್ಯಾರು? ನಾನ್ ತಾಳಿ ಕಟ್ಟಿರೋ ಹೆಂಡತಿ ರಾಜೀವ. ಅದು ಏನಾಯ್ತು ಗೊತ್ತಾ? ಈ ಬಳ್ಳಿಗೆ ಮರ ಆಗಿರ್ತೀನಿ ಅಂತ ಹೇಳ್ದವನು ಬಾತ್ರೂಮಿಗೆ ಕಣ್ಕೊಂಡವ್ರು ಹಾಕೊಂಡು ಹೋಗೋ ಕೆರ ಆಗ್ಬಿಟ್ಟಲ್ಲ ರಾಜೀವ. ನನಗೆ ಏನ್ ಕಮ್ಮಿ ಇದೆ ಅಂತ ಬಿಟ್ಟೋದೆ ರಾಜೀವ. ಏನಾದ್ರೂ ಕಮ್ಮಿ ಆಗ್ಲಿ ಅಂತ ಬಿಟ್ಟೋದೆ ಕಣಮ್ಮ. ಯಾಕೋ ನನಗ್ ಮೋಸ ಮಾಡ್ದೆ? ನಾನ್ ನಿನ್ನ ಸುಮ್ನೆ ಬಿಡಲ್ಲ. ಅವಳ ನಿಂಗ ಯಾವ ಆಂಗಲ್ ಅಲ್ಲಿ ಬಳ್ಳಿ ತರ ಕಂಡ್ಲೋ? ಎಲ್ಲದೂ ನೀನೇ 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 ಅಂತ ಹೇಳಿ ಇವತ್ತ ಆನೆನ ಗಂಟ ಹಾಕೊಂಡಿದ್ಯೇನೋ. ನೀನ್ ಮಾತ್ರ ಹೊಡಿಬೇಡಮ್ಮ, ನಾನು ವಿಷ ಕುಡ್ಸತ್ ಹೋಗ್ತೇನೆ ಬೇಕಾದ್ರೆ. ಈ ನೆಕ್ಲೆಸ್ ಇಟ್ಕೊಂಡು ಸಾಯಿ, ನಿನ್ ಮುಖ ತೋರಿಸ್ಬೇಡ. ರಾಜೀವ, ನನಗ್ ನಂಬೋಕೆ ಆಗ್ತಿಲ್ಲ. ಅಲ್ಲ, ನೆಕ್ಲೆಸ್ ತರ್ತೀನಿ ಅಂತ ಹೋದವರು ಈಗ ಬರ್ತಿದ್ದೀರಲ್ಲ, ಕೊನೆಗೂ ಬಂದ್ರಲ್ಲ. ಅಯ್ಯೋ, ಈ ಬಸ್ಸು ಎಲ್ಲಾ ಬಸ್ ಸ್ಟ್ಯಾಂಡ್ ಅಲ್ಲೂ ಸ್ಟಾಪ್ ಕೊಟ್ಟು 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 ಲಾಸ್ಟ್ ಗೆ ಬಂದು ಡಿಪೋ ಹತ್ರ ನಿಂತ್ಕೊಂಡು. ಅಂದ್ರೆ ಪ್ಲೀಸ್ ಕ್ಷಮಿಸ್ಬಿಡು. ನೀನ್ ಇಷ್ಟು ದಿನ ಈ ಮಂಗಳಗೌರಿ ಒಂದ್ ಮುಖ ನೋಡಿದ್ಯಾ, ಇನ್ನೊಂದ್ ಮುಖ ನೋಡಿಲ್ಲ. ಈ ಮಂಗಳಗೌರಿ ಪ್ರೀತ್ಸೋಳ್ ಪಾರಿಗೆ ಹೂವಾಗಿರ್ತಾಳೆ, ನಿನ್ನಂತ ಚಿಲ್ರೆಗಳಿಗೂ ಹೂವಾಗೇ ಇರ್ತಾಳೆ. ಆದ್ರೆ ನೀನ್ ಗೋರಿ ಮೇಲಿರೋ ಹೂವಾಗಿರ್ತಾಳೆ. ಏನ್ ಮಾಡ್ತಿದ್ಯಾ ಇಲ್ಲಿ? ನಾನು ಆಂಕರ್. ಹೌದಾ? ಇರ್ಬೋದು ಲಿಸ್ಟ್ ಅಲ್ಲಿ ಅನ್ಕಂಡೆ. ಈ ನೆಕ್ಲೆಸ್ ಜ್ಞಾಪಕ ಇದ್ಯಾ? ಫಸ್ಟ್ ಮೀಟ್ ಆದಾಗ ನಾನ್ ಬೇಡ ಬೇಡ ಅಂದ್ರೆ ನೀನೇ ಕೊಡ್ಸು ಅಂತ ಹಠ ಮಾಡಿದ್ದು. ಆಮೇಲೆ ನೀ ದೂರ ಹೋಗಿ ಅಳ್ತಾ ಇದ್ದಿದ್ದು. ಒಂದ್ ಪಪ್ಪಿ ಕೊಟ್ಮೇಲೆ ನಾನ್ ನಿಮ್ಗೆ ಕೊಡ್ಸಿದ್ದು. ಇಲ್ಲ, ಒಂದ್ ಕಡೆ ರಾಜೀವ, ಮಂಗಳ, ಸ್ನೇಹ, ಬಳ್ಳಿ ಇವ್ರು ಒಂದು ಪಾತ್ರಗಳು ಇಲ್ಲಿ ಕಾಣಿಸ್ಕೊಂಡ್ರು ಅಲ್ವಾ. ಇನ್ನೊಂದ್ ಕಡೆ ನಿಜವಾದ ಮಂಗಳ ಬಂದು ಇಲ್ಲಿ ಕೊನೆಯಲ್ಲಿ ಈ ತರ ಎಂಟ್ರಿ ಎಲ್ಲ ಕೊಟ್ಟು ಏನಮ್ಮ ಅದ್ಭುತವಾಗಿ ನಟ ಮಾಡಿ ಫುಲ್ಲು ಕಾಳಿ ಸ್ವರೂಪನೇ ತಗೊಂಡ್ಬಿಟ್ರಿ. ಬರ್ಲಿ ಒಂದ್ ದೊಡ್ಡ ಚಪ್ಪಾಳೆ. ಎಲ್ಲದಕ್ಕಿಂತ ಶಾಕ್ ಆಗಿದ್ದು ನಮ್ ಪೊಲೀಸಪ್ಪ ರಾಜೀವ್ ಅವರೇ. ಎಷ್ಟ್ ಖುಷಿ ಆಯ್ತಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. 4 ಜನ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ಚೆನ್ನಾಗಿ ಹೇಳ್ಕೊಟ್ಟ. ಬಟ್ ಇಲ್ಲಿ ಫುಲ್ ಈ ಥರೋಲಿ ಈ ಸ್ಕ್ರಿಪ್ಟ್ ನ ಎಂಜಾಯ್ ಮಾಡಿದ್ ಯಾರು ಅಂತಂದ್ರೆ ಚಪ್ಪಾಳೆ ಶಿಲ್ಲೆಗಳೆಲ್ಲ ಹೊಡ್ಕೊಂಡು ನಮ್ ಸ್ನೇಹನೇ ಬಿದ್ದು ಬಿದ್ದು ನಕ್ಕಿದ್ದಾರೆ. ಆಕ್ಚುಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಸಾಂಗ್ ಇದೆಯಲ್ಲ ಸಿಕ್ಕಾಪಟ್ಟೆ ಸಖತ್ತಾಗಿ ಸಿಂಕ್ ಆಯ್ತದು. ಓಕೆ, ಸೊ ಎಲ್ಲರೂ ಖುಷಿಯಾಗಿ ನಕ್ಕೊಂಡು ಎಂಜಾಯ್ ಮಾಡಿದ್ರು. ಬಳ್ಳಿನೂ ಅಷ್ಟೇ. ಸೊ ನಿಮ್ಮನ್ನ ನೀವೇ ವೇದಿಕೆ ಮೇಲೆ ನೋಡಿದ್ರೆ ಹೇಗ ಅನ್ಸ್ತು ನಿಮ್ಗೆ? ಆಕ್ಚುಲಿ ಬಳ್ಳಿಗೆ ರಾಜೀವನ್ ಕಂಡ್ರೆ ತುಂಬಾ ಇಷ್ಟ ಇರುತ್ತೆ. ಆ ಫೀಲಿಂಗ್ ಇವಾಗ ಸ್ಟೇಜ್ ಮೇಲೆ ಬಂದಿದ್ ನೋಡಿ ನನಗಂತೂ ಸಖತ್ ಖುಷಿ ಆಗೋಯ್ತು. ಅಂಡ್ ಆ ಬಳ್ಳಿ ನನ್ಕಿನ ಸಖತ್ತಾಗಿದ್ದಾರೆ. ಸೊ ನಿಜವಾದ ರಾಜೀವ ಮತ್ತೆ ಡೂಪ್ ರಾಜೀವ ಇಬ್ರದ್ದು ರ್ಯಾಂಪ್ ವಾಕ್. ಓಕೆನಾ? ಬರ್ಲಿ ಚಪ್ಪಾಳೆ ಬಳ್ಳಿ. ಸೊ ಇವತ್ ಬಂದ್ ಇಲ್ಲಿ ಪರ್ಫಾರ್ಮ್ ಮಾಡಿದೀರಾ, ಹೇಗ್ ಅನ್ಸ್ತಾ ಇದೆ ನಿಮ್ಗೆ? ಸೂಪರ್ ಚಿಂದಿ ಚಿತ್ರನ. ಏನ್ ಗೊತ್ತಾ, ನಮ್ಗೆ ಈ ತರ ಅವಕಾಶ ಸಿಗೋದನ್ನ ಬಿಡ್ಬಾರ್ದು ನಾವು. ಸೊ ಅದು ನನ್ ಜೊತೆಗೆ ಅನದರ್ ಬಳ್ಳಿ ಅದು ಎಕ್ಸ್ಟ್ರಾ ಎನರ್ಜಿ ಕೊಟ್ಬಿಡ್ತಾರೆ. 2 ಬಳ್ಳಿನೂ ಹಂಗೆ ಸೇರ್ಕೊಂಡ್ಬಿಡ್ತು. ಬಳಕಿ ಮರ ಆಗ್ಬಿಟ್ವಿ. ಮಂಗ್ಲ ಸಖತ್ತಾಗಿತ್ತು. ಸೊ ಹೇಗ್ ಸಾಧ್ಯ ಇವೆಲ್ಲ ಹೇಳಿ? ಚಿಕ್ಕ ವಯಸ್ಸಿಂದ ನಾನು ಯಾವಾಗ್ಲೂ ಸ್ಕೂಲಲ್ಲಾಗ್ಲಿ ಅಥವಾ ಯಾರಾದ್ರೂ ಏನಾಗ್ತೀಯಾ ಅಂತ ಕೇಳಿದ್ರೆ ಕೆಲವೊಬ್ರು ನನ್ನ ಜೊತೆ ಓದಿದವರು ಡಾಕ್ಟರ್ ಆಗ್ತೀನಿ, ಇಂಜಿನಿಯರಿಂಗ್ ಆಗ್ತೀನಿ, ಏನೇನೋ ಹೇಳೋರು. ಸೊ ನಾನಾಗ ನಾನು ಹೀರೋಯಿನ್ ಆಗ್ತೀನಿ ಅಂತ ಹೇಳ್ತಿದ್ದೆ. ನಾನು ಆಗ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಡ್ರೀಮ್ ಇಟ್ಕೊಂಡಿದ್ದೆ.
ನಾ ಹೀರೋಯಿನ್ ಆಗ್ತೀನಿ ಅಂತ ಕೈ ಬಟ್ ಎಷ್ಟೊಂದ್ಸಲ ನಾನು ಬೈಸ್ಕೊಂಡಿದ್ದೀನಿ, ಟೀಚರ್ ಎಲ್ಲ ಹೊಡೆದಿದ್ದಾರೆ ನಂಗೆ, ಓದೋದ್ ಬಿಟ್ಟು ಹೀರೋಯಿನ್ ಆಗ್ತೀನಿ ಅಂತ ಹೇಳ್ತೀಯಾ ಅಂತ. ಸೊ ಇಡೀ ತಂಡ ಇವತ್ತು ನಿಮ್ಮ ಈ ಒಂದು ನಟನೆ ಬಗ್ಗೆ ಮೆಚ್ಕೊಂಡು ಪ್ರಶಂಸೆನ ಕೊಡ್ತಾ ಇದ್ದಾರೆ ಅಲ್ವಾ? ಥ್ಯಾಂಕ್ ಯು. ನನಗಿಂತ ಅದ್ಭುತವಾಗಿ ಅವರೆಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಮೇ ಬಿ ಅವ್ರ ಜೊತೆ ಆಕ್ಟ್ ಮಾಡಿದಕ್ಕೆ ಅದು ಸಾಧ್ಯ ಆಯ್ತು ಅನ್ಸುತ್ತೆ. ಎಷ್ಟು ಚಂದ ಆಕ್ಟ್ ಮಾಡ್ತಾರೆ. ಸೊ ನೀವು ಮತ್ತೆ ನಿಮ್ಮ ಫುಲ್ ತಂಡ ನಮ್ಮ ಮಜಾ ಭಾರತದ ಜೊತೆ ಸೇರಿ ಈ ಒಂದು ನಟನೆ ಮಾಡಿ ಫ್ಯಾಷನ್ ಶೋ ರ್ಯಾಂಪ್ ವಾಕ್ ಎಲ್ಲ ಮಾಡಿ ನಮ್ಗಂತೂ ಸಖತ್ ಎಂಜಾಯ್ಮೆಂಟ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಕನ್ನಡಿಗ ಎಲ್ಲಿರ್ತಾನೋ ಅದೇ ಕರ್ನಾಟಕ. ಅವನು ಎಲ್ಲಿ ತನಕ ಕನ್ನಡ ಮಾತಾಡ್ತಾನೋ ಅಲ್ಲಿ ಎಲ್ಲ ಕಲ್ಲುಗಳು ಕನ್ನಡಮಯವಾಗ್ತವೆ ಅಂತ ತಮ್ಮ ಪರ್ಫಾರ್ಮೆನ್ಸ್ ಮೂಲಕ ಹೇಳಕ್ಕೆ ಬರ್ತಾ ಇದ್ದಾರೆ. ಅನಸೂಯ ಬರ್ಲಿ ಅವರಿಗೆ ಕನ್ನಡಾಭಿಮಾನದ ಚಪ್ಪಾಳೆ. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಮಜಾ ಭಾರತದಲ್ಲಿ ಮಂಗಳಗೌರಿ ಮದುವೆ. ಈ ನಮ್ಮ ಡಬಲ್ ಧಮಾಕ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಲ್ಲಿ ಇನ್ನೊಂದು ಗೇಮ್ ಆಡೋಂತ ಸಮಯ. ನನ್ನ ಅಕ್ಕಪಕ್ಕ ಏನಿದೆ ಅಂತ ನೋಡ್ತಾ ಇದ್ದೀರಾ ಅಲ್ವಾ? ಸೊ 2 ಪಾನಿಪುರಿ ಬುಟ್ಟಿ ಇದೆ. ಸೊ ಈ ಆಟ ನಡೆಯೋದು ಕೋರ್ಸ್ ನಮ್ಮ ಮಂಗಳಗೌರಿ ಮದುವೆ ಮತ್ತೆ ನಮ್ಮ ಮಜಾ ಭಾರತ ಟೀಮ್ ಜೊತೆಗೆ. ಸೊ ಮಂಗಳಗೌರಿ ವರ್ಸಸ್ ಮಜಾ ಭಾರತ ಈ ಆಟ ಆಡೋದು ಕೇವಲ ಒಂದು ತಂಡದಿಂದ ಇಬ್ಬಿಬ್ರು ಮಾತ್ರ ಅಷ್ಟೇ. ಓಕೆನಾ? 2-3 ರೌಂಡ್ಸ್ ಎಲ್ಲ ಇರಲ್ಲ. ಓಕೆ, ಒಂದೇ ರೌಂಡ್, ಅದ್ರಲ್ಲಿ ಇಬ್ರು ಮಾತ್ರ ಬಂದ್ ಆಡ್ತಾರೆ ಅಷ್ಟೇ. ಓಕೆ, ಸೊ ಒಬ್ರು ಪಾನಿಪುರಿನ ತಿಂತಾರೆ, ಇನ್ನೊಬ್ರು ಪಾನಿಪುರಿನ ಮಾಡ್ತಾರೆ. ಸೊ ತಿನ್ನೋರು ಪಾನಿಪುರಿನ ಬರೀ ತಿಂತಾರಷ್ಟೇ, ಕೈ ಹಿಂದೆ ಕಟ್ಕೊಂಡು. ಓಕೆ, ಪಾನಿಪುರಿನ ಮುಟ್ಲೆ ಕೂಡ್ದು ತಿನ್ನೋರು ಯಾರು ಎಷ್ಟು ಪಾನಿಪುರಿ ತಿಂತಾರೆ ಅನ್ನೋದೇ ಇದೊಂದು ಗೇಮ್. ಓಕೆನಾ? ಸೊ ಈಗ ಮಂಗಳಗೌರಿ ಮದುವೆ ತಂಡದಿಂದ ಪಾನಿಪುರಿ ತಿನ್ನೋದಕ್ಕೆ ಬರ್ತಾ ಇದ್ದಾರೆ. ಅವರೇನೆ, ಬನ್ನಿ. ಓಕೆ, ಸೊ ರೆಡಿನಾ? ಓಕೆ, ಸೊ ಮಜಾ ಭಾರತ ತಂಡದಿಂದ ಪಾನಿಪುರಿ ತಿನ್ನೋದಕ್ಕೆ ಬರ್ತಾ ಇದ್ದಾರೆ. ಬಳ್ಳಿಗೆ ಕೊಡೋದಕ್ಕೆ ಬರ್ತಾ ಇದ್ದಾರೆ ಡೂಪ್ಲಿಕೇಟ್ ಬಳ್ಳಿ ಸೌಮ್ಯ. ಓಕೆ, ಈಗ ಇವರಿಬ್ಬರಿಗೆ ಪಾನಿಪುರಿ ತಿನ್ಸೋದ್ ಯಾರು? ಅದೇ ಪ್ರಶ್ನೆ. ಯಾರು ಬಳ್ಳಿಗೆ ಯಾರು ಪಾನಿಪುರಿ ತಿನ್ಸೋದು? ಯಾರು? ರಾಜೀವ. ಸೊ ಸೌಮ್ಯಗೆ ಪಾನಿಪುರಿ ತಿನ್ಸೋದಿಕ್ಕೆ ಯಾರನ್ನ ಕರೆಯೋಣ? ಎಲ್ಲಾ ಕಾಲದಲ್ಲೂ ಶೈನ್ ಆಗುವಂತ ನಮ್ಮ ಗೊಬ್ಬರಗಾರ ಗೊಬ್ಬರಪ್ಪ. ಹ್ಯಾಂಡ್ ವಾಶ್ ಮಾಡ್ಕೊಂಬ ಹೋಗು. ನಮ್ಮ ಹುಡುಗ ನೀಟ್. ಓಕೆ, ಸೊ ಶುರು ಮಾಡ್ಕೊಂಡೆ ಬೇಡ, ಬನ್ನಿ. ಯಾಕೆ ಟೈಮ್ ವೇಸ್ಟ್ ಮಾಡೋದು? ಈ ಆಟದ ಹೆಸರೇನ್ ಗೊತ್ತಾ? ಚೆನ್ನಾಗಿ ತಿನ್ನಮ್ಮಿ. ಅಷ್ಟೇ, ಸಿಂಪಲ್. ಚೆನ್ನಾಗಿ ತಿನ್ನಮ್ಮಿ. ನಾವೊಂದು ಟಕ್ಕರ್ ವಾಕ್ ಮಾಡ್ಬೇಕಲ್ಲ. ಆಯ್ತು, ಟಕ್ಕರ್ ವಾಕ್. ಬನ್ನಿ. ನೀನ್ ಬಳ್ಳಿ ಆಗಿರ್ಬೋದು, ಪಾನಿಪುರಿ ಮಾಡೋ ಸೈಡ್ ಬಳ್ಳಿಯಲ್ಲೇ ಬೆಳೆಯೋ ಕುಂಬಳಕಾಯಿ. ಬರೀ ಬಳ್ಳಿ ಅಲ್ಲ, ಬಳಕೋ ಬಳ್ಳಿ. ಬಳಕೋ ಬಳ್ಳಿ. ನೀನ್ ಬಳ್ಳಿ ಆಗಿದ್ರೆ ಅಂತ ಬಳ್ಳಿನ ಪಟಕ್ ಪಟಕ್ ಅಂತ ಕತ್ತರಿಸೋ ಬಡ್ಡೆ ಇದು. ನೋಡೇ ಬಿಡೋಣ. ನಾನ್ ತಿನ್ನಕ್ಕೆ ಅಂತ ನಿಂತ್ರೆ ಪುರಿ ಲೆಕ್ಕ ಹಾಕಲ್ಲ, ಸುಮ್ನೆ ಒಳಗ್ ಇಳಿಸ್ತಾ ಇರೋದೆ. ನೋಡೋಣ. ಬರೀ ಹಿಂಗೆ ಮಾತಾಡ್ಕೊಂಡಿದ್ದೀರಿ. ಬಾಳೆ ನಮ್ಮ ಬಳ್ಳಿ ಹಾಗೂ ಡೂಪ್ಲಿಕೇಟ್ ಬಳ್ಳಿಗೆ ಬನ್ನಿ. ಓಕೆ, ಪಾನಿಪುರಿ ತಿನ್ನಕ್ಕೆ ನಿಮ್ ಪೊಸಿಷನ್ ಅಲ್ಲಿ ನಿಂತ್ಕೊಂಡ್ಬಿಡಿ. ಇಲ್ಲೆಲ್ರಿಗೂ ಪಾನಿಪುರಿ ಅಂದ್ರೆ ಇಷ್ಟ ಅಲ್ವಾ? ಮತ್ತ್ಯಾಕ್ ಸೈಲೆಂಟ್ ಆಗಿ ಕೂತಿದ್ದೀರಾ? ನಿಮ್ಗೂ ಕೊಡ್ತೀನಿ, ಒಂಚೂರು ಎಂಕರೇಜ್ ಕೊಡಿ. ಕೊಡಿ ಮತ್ತೆ. ಬಟ್ ನಿಮ್ಗೆ ಕೈ ತೊಳ್ಕೊಂಡೇ ಕೊಡೋದು, ಇವ್ರು ಕೈ ತೊಳೆದೇನೆ ಕೊಡ್ತೀನಿ. ಸೊ ಬಳ್ಳಿ ಹಾಗೂ ಸೌಮ್ಯ ಪಾನಿಪುರಿ ತಿನ್ನಕ್ಕೆ ರೆಡಿ ಆಗಿದ್ದಾರೆ. ಆಲ್ ದ ಬೆಸ್ಟ್. 10 ಸೆಕೆಂಡ್ಗಳಿದೆ ಅಷ್ಟೇ. 10, 9, 8, 7, 6, 5, 4, 3, 2, 1. ಅಮ್ಮ ಹುಡುಗಿರ, ಹಿಂಗ್ ಯಾರಾದ್ರೂ ತಿಂತೀರಾ? ತಿಂದ್ರೆ ಬೆಳಗ್ಗೆ ನಾವೇ ನಿಮ್ಮನ್ನ ನೋಡಕ್ ಬರ್ಬೇಕಾಯ್ತದೆ.
ಬಳ್ಳಿ ಹಾಗೂ ಸೌಮ್ಯ ಮಧ್ಯೆ ನಡೆದಂತ ಈ ಒಂದು ಪಾನಿಪುರಿ ಈಟಿಂಗ್ ಕಾಂಪಿಟಿಷನ್ ಇದೆಯಲ್ಲ ಇಲ್ಲಿಗೆ ಮುಗ್ದಿದೆ. ಇದಕ್ ಮೇಲೆ ನಮ್ ಕೈಲಿ ನೋಡಕ್ಕೂ ಆಗಲ್ಲ, ನೀವು ಕೈ ತಿನ್ನಕ್ಕೂ ಆಗಲ್ಲ. ಸೆಕೆಂಡ್ ಲೈನ್ ತೆಗೀರಿ, ತಿನ್ನಕ ಈಗಲೂ ಶುರು ಮಾಡಿ ಮತ್ತೆ ತಿಂತೀವಿ. ಸೊ ಮೊದ್ಲು ನೀವ್ ತಿಂದ ಅನುಭವ ಹೇಗಿತ್ತು ಅಂತ ನೀವ್ ಹೇಳಬೇಕು. ಹೇಳಿ ಬಳ್ಳಿ ಹೆಂಗಿತ್ತು? ಸೂಪರ್ ಆಗಿತ್ತು. ರಾಜೀವನ್ ಕೈ ರುಚಿ ಅದು ರಾಜೀವನ್ ನನ್ಗೆ ಲವ್ ಆಫ್ ಮೈ ಐಸ್ ಅವನ್ ಮಾಡ್ಕೊಟ್ಟಿರೋದು ನಂಗೆ ಇನ್ನೂ ಜಾಸ್ತಿ ಖುಷಿ ಆಗಿದೆ. ಸಖತ್ತಾಗಿ ಮಾಡ್ದಿ ಮಗ, ಸೂಪರ್ ಆಸಮ್ ಆಗಿತ್ತು. ಆದ್ರೂ ಬಳ್ಳಿ ಸೀರಿಯಲ್ ಹಂಗೆ ತಿಂತೀರಾ, ಇಲ್ಲೂ ಹಂಗೆ ತಿಂತೀರಾ? ನಾವಷ್ಟೇ ಆ ಕಡೆ ಕೇಳಿದ್ರೆ ಅಷ್ಟೇ ಬಡ್ಸೋರ್ ಸುಸ್ತಾಗಬೇಕಷ್ಟೇ. ಹಂಗೆ ಕರೆಕ್ಟ್ ಹಚ್ಕೊತಪ್ಪ. ಓಕೆ, ಸೊ ನಮ್ ಬಳ್ಳಿ ಏನಪ್ಪಾ ಅದು ಡಾನ್ಸ್ ಬೇರೆ ಮಾಡ್ಕೊಂಡು ತಿಂತಾ ಇದ್ರಿ ನೀವು? ಇಳಿಲಿ ಅಂತ ಹಿಂಗೆಲ್ಲ ಓಕೆ, ಸೊ ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸ್ ತಿನ್ನೋದು? ಸೂಪರ್. ಆಕ್ಚುಲಿ ಏನು ಅಂದ್ರೆ ನಮ್ಮ ಹುಡುಗರೆಲ್ಲ ಬಹಳ ಭರವಸೆ ಇಟ್ಟು ನನ್ನ ಮೇಲೆ ತುಂಬಾ ವಿಶ್ವಾಸ ಇಟ್ಟು ಯುದ್ಧ ಭೂಮಿಗೆ ಕಳಿಸ್ಕೊಟ್ಟಿದ್ರು. ಸೊ ನಾನು ಅವರೆಲ್ಲರ ಹೆಸರನ್ನ ಉಳಿಸಿದೀನಿ ಅಂತ ಹೇಳಿ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಸೊ ಈ ಒಂದು ಪಾನಿಪುರಿ ಟಾಸ್ಕ್ ನ ಬಳ್ಳಿ ಹಾಗೂ ಸೌಮ್ಯ ಇವರಿಬ್ರು ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡು ಎಷ್ಟೊಂದು ಪಾನಿಪುರಿಗಳನ್ನ ತಿಂದು ಮುಗಿಸಿದ್ದಾರೆ. ಸೊ ಈಗ ಇದರಲ್ಲಿ ವಿನ್ನರ್ ಯಾರು? ತುಂಬಾ ನೆಕ್ ಟು ನೆಕ್, ಓಕೆನಾ? ಈ ಪಾನಿಪುರಿ ಬಾಸ್ ಚಾಲೆಂಜ್ ನಲ್ಲಿ ವಿನ್ ಆದಂತಹ ಕಂಟೆಸ್ಟೆಂಟ್ ಯಾರು ಅಂತಂದ್ರೆ ಓಕೆ, ಯಾರು 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 ನಮ್ಮ ಪಾನಿಪುರಿ ಬಾಸ್? ನಿಮ್ಗಳ ಬೆಂಬಲ ಇಲ್ಲದೆ ನಾನು ನಿಜವಾಗ್ಲೂ ಅಷ್ಟು ತಿನ್ನಕ್ಕಾಗ್ತಿರ್ಲಿಲ್ಲ. ಓಕೆ, ನಮ್ಮ ಪಾನಿಪುರಿ ಸಿಸ್ಟರ್ಸ್ ಬಳ್ಳಿ ಹಾಗೂ ಸೌಮ್ಯ ನಾವು ಕೊಟ್ಟಂತ ಈ ಆಟವನ್ನ ಬಹಳ ಸ್ಪೋರ್ಟಿವ್ ಆಗಿ ತಗೊಂಡು ತುಂಬಾ ಸುಂದರವಾಗಿ ಆಡಿ ಎಲ್ರಿಗೂ ಒಂದು ಸಖತ್ ಎಂಟರ್ಟೈನ್ಮೆಂಟ್ ನ ಕೊಟ್ಟಿದ್ದೀರಾ. ಸೊ ಬರ್ಲಿ ದೊಡ್ಡ ಚಪ್ಪಾಳೆ ನಮ್ಮ ಪಾನಿಪುರಿ ಸಿಸ್ಟರ್ಸ್ಗೆ. ಈಗ ಮಂಗಳ ಅಂತಂದ್ರೆ ನಮ್ಗೆಲ್ಲ ಏನಂತ ಗೊತ್ತಾ? ಅಳ್ತಾನೆ ಇರ್ತಾರೆ, ಎಲ್ಲದಕ್ಕೂ ಅಳ್ತಾ ಇರ್ತಾರೆ ಸೀರಿಯಲ್ ಅಲ್ಲಿ. ಆದ್ರೆ ನಮ್ಮಲ್ಲೂ ಒಬ್ರು ಮಂಗಳ ಗೌರಿ ಇದಾರಮ್ಮ, ಮಜಾ ಭಾರತದ ಮಂಗಳ ಗೌರಿ. ಅವ್ರು ಯಾರು ಗೊತ್ತಾ? ಯಾರು? ಅದೇ ನಮ್ ರಾಗಿಣಿ. ಹಾಗೂ ಬಾಮ್ಮ ಇಲ್ಲಿ. ಬಾಮ್ಮ ಇಲ್ಲಿ ಬಾಮ್ಮ. ಇವತ್ತು ನಮ್ ಡಬಲ್ ಧಮಾಕದಲ್ಲಿ ನಿಮ್ಮಿಬ್ರಿಗೆ ಒಂದು ಟಾಸ್ಕ್. ಏನ್ ಟಾಸ್ಕ್? ಹೇಳ್ತೀನಿ ಆರಾಮಾಗಿರಿ, ಹೇಳ್ತೀನಿ. ಸೊ ಈಗ ಕೊಡುವಂತ ಟಾಸ್ಕ್ ಏನು ಅಂತಂದ್ರೆ ಈ ಮಂಗಳಗೌರಿಗೆ 2 ಮಂಗಳಗೌರಿಗೂ ಸಿಚುವೇಶನ್ಸ್ ಕೊಡ್ತಾ ಹೋಗ್ತೀನಿ, ಓಕೆನಾ? ಸೊ ಆ ಸಿಚುವೇಶನ್ ಅಲ್ಲಿ ಹೇಗೆ ನೀವು ರಿಯಾಕ್ಟ್ ಮಾಡ್ತೀರಾ, ಹೇಗೆ ಅಳ್ತೀರಾ ಅನ್ನೋದು ನೋಡ್ಬೇಕು ನಾವು, ಓಕೆನಾ? ಅಳೋದು ರೆಡಿ ಇಟ್ಕೊಂಬಿಡಿ. ಓಕೆ, ಬೋತ್ ಮಂಗಳಾಸ್ 2 ಮಂಗಳಾಸ್, ಓಕೆನಾ? ಓಕೆ, ಸೊ ನೋಡಿ ಆಟಕ್ಕೆ ನಾನೇ ಇವಾಗ ನಿಮ್ ಗಂಡ, ಓಕೆನಾ? ಯಾಕೋ ವರ್ಕ್ ಆಗ್ತಾ ಇಲ್ಲ. ಸರಿ ರಾಜೀವ, ನೀವೇ ಬಂದ್ಬಿಡಿ. ಇನ್ನು ನಿಜವಾದ ಕಣ್ಣೀರೇ ಬಂದ್ಬಿಡುತ್ತೆ. ಬನ್ನಿ ಇಲ್ಲಿ. ಸೊ ಓಕೆ, ಈಗ ನಿಮ್ ಗಂಡ ರಾಜೀವ ಪಕ್ಕದ ಮನೆ ಹುಡುಗಿನ ಬೈಕಲ್ಲಿ ಡ್ರಾಪ್ ಮಾಡಿದ್ರು, ಅದನ್ನ ನೀವು ನೋಡ್ಬಿಟ್ರಿ. ಸೊ ಫಸ್ಟ್ ನಿಜವಾದ ಮಂಗಳ, ನೀವ್ ಅದನ್ನ ನೋಡ್ಬಿಟ್ರಿ. ಹೇಗಮ್ಮ ಅಳ್ತೀಯಾ? ಅಳುದ್ ನೋಡ. ಯಾಕ್ರಿ ಈ ತರ ಮಾಡಿದ್ರಿ? ಅಲ್ಲ, ನೀವ್ ಪಕ್ಕದ ಮನೆ ಹುಡುಗಿ ಜೊತೆ ಹೋದ್ರೆ ನೋಡೋರ್ ಏನ್ ಅನ್ಕೊಳಲ್ಲ ಹೇಳಿ? ನಿಮಗೇನು ಅನ್ನಲ್ಲ, ನನಗ್ ಬೈತಾರೆ. ಯಾಕಂದ್ರೆ ಹೆಂಡತಿ ಆದವಳು ಗಂಡನ್ನ ಸರಿಯಾಗಿ ನೋಡ್ಕೋಬೇಕಲ್ವಾ? ಓಕೆ, ಕಟ್ ಇಟ್. ಇವಾಗ ನಮ್ ಮಂಗಳ ಅಮ್ಮ ರಘು ಮೋಡ್ ಸ್ಟಾರ್ಟ್ ಆಕ್ಷನ್. ಏನ್ರಿ ನನ್ನ ಜೀವನದಲ್ಲಿ ಹಿಂಗ್ ಮಾಡ್ಬಿಟ್ರಿ? ಏನ್ ಮಾಡಿದೆ? ನಾನು ನಿಮ್ಗೆ ಏನ್ ಕಮ್ಮಿ ಮಾಡಿದ್ದೆ? ದಿನಕ್ಕೂ ಹೊಸ ಹೊಸ ತಿಂಡಿ,
ಹೊತ್ತೊತ್ತಿಗೆ ಬೇರೆ ಬೇರೆ ಐಟಮ್ಸ್ ಎಲ್ಲ ಮಾಡ್ಕೊಟ್ರು ಮನೆ ಅಡಿಗೆ ಬಿಟ್ಟು ಊಟದ ಕಡೆ ಯಾಕ್ರಿ ಹೋಗ್ತಾ ಇದ್ದೆ? ಅರ್ಧ ಗಂಟೆಗೆ ಒಂದ್ಸಲಿ ಪೆಟ್ರೋಲ್ ಹಾಕ್ಸ್ಕೊಬತ್ತೀನಿ ಅಂತ ಹೋಗ್ತಿರಲ್ಲ. ನಿನ್ಗೆ ಕಳೆಯ ಹೇಳ್ತಿರೋದು. ನನ್ನಪ್ಪ ಏನೋ ನನ್ನ ಮಗಳು ಗಂಡನ ಮನೇಲಿ ಚೆನ್ನಾಗಿರ್ಲಿ ಅಂತ ಕಳಿಸ್ಕೊಟ್ರೆ ಈ ಅಪ್ಪ ಯಾವಳ ಗಾಡಿ ಕೂರ್ಕೊಂಡು ಹೊಂಟೋಯ್ತಾನಲ್ಲ. ಯಾಕ ನನ್ನ ಬಾಯ್ನ ಹರಿದು ಹರ್ನಾಳ್ಗೆ ಮಾಡ್ಬಿಟ್ಟ. ಗಂಡ ಬೇಕಾ? ಬೇಡ ಅಮ್ಮ ನಿನ್ ಗಂಡ ಸತ್ತೋಗಿಲ್ಲಮ್ಮ, ಬೈಕಲ್ಲಿ ಪಕ್ಕ ಮನೆ ಹುಡುಗಿನ ಡ್ರಾಪ್ ಮಾಡ್ದಮ್ಮ ಅಷ್ಟೇ. ಅದೇ ಲೆಕ್ಕ. ಓಕೆ ಓಕೆ ಕಟ್ ಆಯ್ತು. ಕ್ಯಾರೆಕ್ಟರ್ ಇಂದ ಹೊರಗಡೆ ಬಂದ್ಬಿಡು ಆಯ್ತಾ? ಸರಿ ಸ್ವಲ್ಪ ಎಲ್ಲ ಸೇಮ್. ಏನೋ ಈ ಮಂಗ್ಳ ನೋಡಿ ಆ ಮಂಗ್ಳ ಕಲ್ತ್ಕೋದಿದ್ರೆ ಸರಿ. ನಾಳೆ ದಿನ ಸೀರಿಯಲ್ ಅಯ್ಯ ಅಂತ ಈ ಮಂಗ್ಳಾನೇ ಸಾಕು. ಅದೇ ಸಾಕಲ್ಲ. ಓಕೆ ನಮ್ ಮಂಗ್ಳ ನಿಮ್ಗಿಂತ ಒಂದ್ ಸ್ಟೆಪ್ ಜಾಸ್ತಿನೇ ನಟನೆ ಕಣ್ಣೀರೆಲ್ಲ ಬರ್ತಾ ಇದೆಯಲ್ಲ, ಏನಮ್ಮ ಇದು? ನೆಕ್ಸ್ಟ್ ಕೊಡೋ ಸಿಚುವೇಶನ್ ಅಲ್ಲಿ ಈ ಮಂಗ್ಳಗಿಂತ ನೀನ್ ಚೆನ್ನಾಗ್ ಮಾಡ್ತಾ ಇದ್ಯಾ, ಚೆನ್ನಾಗ್ ಅಳ್ಬೇಕು. ಓಕೆನಾ? ಓಕೆ ನೆಕ್ಸ್ಟ್ ಸಿಚುವೇಶನ್. ಮನೆಯಲ್ಲಿ ನೀನು ರಾಜೀವ ಇಬ್ಬರೇ ಇದ್ದೀರಾ. ಓಕೆ ರಾಜೀವ ಹಂಗೆ ಸೋಫಾ ಮೇಲೆ ಮಲ್ಕೊಂಡು ಸುಮ್ನೆ ಫೋನಲ್ಲಿ ಏನೋ ಚಾಟ್ ಮಾಡ್ತಾ ಇದ್ದಾರೆ. ಓಕೆನಾ? ಆ ಚಾಟ್ ಯಾರು ಗೊತ್ತಾ? ಯಾರ ಜೊತೆ ಮಾಡ್ತಿರೋದು ಗೊತ್ತಾ? ಹಳೆ ಗರ್ಲ್ ಫ್ರೆಂಡ್ ಸ್ನೇಹ ಜೊತೆ. ಇದ್ದಕ್ಕಿದ್ದಂಗೆ ನೀವ್ ಅದನ್ನ ನೋಡ್ಬಿಟ್ಟಿದ್ದೀರಾ, ಅಳು ಬರ್ತಾ ಇದೆ. ಆಕ್ಷನ್. ರೀ ಇಲ್ಲ ಅಲ್ಲ, ನಿಮ್ ಜೊತೆ ಮಾತಾಡೋಕ್ ನಾನೇ ಇರೋವಾಗ ನೀವಾಗ ಜೀವ ಇಲ್ದೇ ಇರೋ ಮೊಬೈಲ್ ಇಟ್ಕೊಂಡು ಯಾರಿಗ್ರಿ ಮೆಸೇಜ್ ಮಾಡ್ತಿದ್ದೀರಾ? ಫ್ರೆಂಡ್ಗೆ. ಪ್ರತಿ ಸಲ ಫ್ರೆಂಡು ಅಂತ ಹೇಳ್ತೀರಾ, ನಾನು ಅದನ್ನ ನಂಬ್ತೀನಿ. ನನ್ನ ಗಂಡ ಶ್ರೀರಾಮಚಂದ್ರ ಇದ್ದ ಹಾಗೆ ಅಂತಾನೆ ಅನ್ಕೊಂಡಿದ್ದೀನಿ. ಆದ್ರೆ ನೀವು ಮಾತ್ರ ಹೀಗೆ ಮಾಡ್ಬೋದಾ? ಮಂಗಳವ್ರೆ ಜಸ್ಟ್ ಮೆಸೇಜ್ ಮಾಡ್ತಾ ಇದ್ದೆ ಅಷ್ಟೇ, ತಪ್ಪು ತಿಳ್ಕೊಬೇಡಿ. ಇವತ್ತು ಮೆಸೇಜು, ನಾಳೆ ಮೀಟಿಂಗು, ನಾಳಿದ್ದು ಡೇಟಿಂಗು, ಆಮೇಲೆ ಏನು? ಯಾಕ್ರಿ ಅಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊತೀರಾ? ಆರಾಮಾಗಿ ಸಾಂಗ್ವಾಗಿ ಹೋಗೋಣ ಬನ್ರಿ. ನಾನ್ ತಲೆ ಕೆಡ್ಸ್ಕೊತಿಲ್ಲ ರೀ, ನಿಮ್ ಕೆಟ್ಟೋಗಿರೋ ತಲೆ ಯಾವಾಗ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ. ಯಾಕ್ರಿ ಈ ತರ ಮಾಡ್ತೀರಾ? ನಿಮ್ ಎದುರುಗಡೆ ನಾನೇ ಇರೋವಾಗ ನನ್ ಜೊತೆ ಮಾತಾಡಿ. ನಾನು ಯಾವತ್ತಾದ್ರೂ ನಿಮ್ ಜೊತೆ ಮಾತಾಡಲ್ಲ ಅಂತ ಹೇಳಿದಿನ? ಇಲ್ಲ ತಾನೆ? ಮಾತಾಡ್ತೀರಾ, ಆದ್ರೆ ಹಳೋದ್ ಜಾಸ್ತಿ. ಅದಕ್ಕೆ ನೀವು ಮಾಡೋ ಕೆಲ್ಸಕ್ಕೆ ನಾನಾಗಿದ್ದಕ್ಕೆ ಅಳ್ತಿದ್ದೀನಿ. ಬೇರೆಯವ್ರಾಗಿದ್ರೆ ಅದ್ರ ಕಥೆನೇ ಬೇರೆ. ಬೇಡ ಬಿಡಿ. ಇವಾಗ ಏನು ಮೆಸೇಜ್ ಮಾಡೋದು ಬಿಡ್ಬೇಕು ಅಷ್ಟೇ ತಾನೆ? ಮೆಸೇಜ್ ಮಾತ್ರ ಅಲ್ಲ ರೀ, ಮತ್ತೆ ಅವ್ರನ್ನೇ ಬಿಟ್ಬಿಡಿ. ನಿಮ್ಗೆ ಯಾಕೆ ಅರ್ಥ ಆಗಲ್ಲ ನಾನು ಹೇಳೋದು? ಕಷ್ಟ ಆಗುತ್ತೆ. ಇದು ನನಗೆ ಕಷ್ಟ ಆಗುತ್ತೆ. ಪ್ರತಿ ಸಲ ನಾನ್ ನಿಮ್ಗೆ ಹೊಂದ್ಕೋಬೇಕು ಅಂತ ಏನು ಇಲ್ಲ. ನಾನು ನಿಮ್ ತರನೇ ಮಾಡ್ಬೋದು, ಆದ್ರೆ ನಾನ್ ನಿಮ್ ತರ ಮಾಡಲ್ಲ. ಅದಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ನಿಜ ಹೇಳು, ಮೊಬೈಲ್ ಕೊಡ್ತಿಲ್ಲ ಅಂತ. ಓಕೆ, ಸೊ ಮಂಗಳವರು ಫುಲ್ ಕಷ್ಟಪಟ್ಟು ಕಣ್ಣೀರೆಲ್ಲ ಸುರಿಸಿದ್ದಾರೆ. ಈಗ ನಮ್ಮ ಮಂಗಳ ರೆಡಿನಾ? ರೆಡಿ. ಓಕೆ, ಸೊ ಈ ಕಡೆ ಬಂದ್ಬಿಡಿ ನೀವು. ಓಕೆ, ಅದೇ ಸಿಚುವೇಶನ್ ಅಮ್ಮ ನಿನ್ಗೆ. ರೆಡಿ, ಆಕ್ಷನ್. ಊಟ ಮಾಡೋಣ ಬೇಗ. ಯಾಕೆ? ಅಲ್ಲೇನ್ ಮಾಡ್ತಿದ್ದೀರಾ? ಮಾತಾಡ್ತಿದ್ದೆ. ನೀರ್ ಬೇಕಾ? ಫ್ರೆಂಡ್. ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್? ಗರ್ಲ್, ಅವಳು ಹುಡುಗಿ, ಅದಕ್ಕೆ ಫ್ರೆಂಡ್, ಸೊ ಗರ್ಲ್ ಫ್ರೆಂಡ್.
ಸಾಕಾಗ್ಲಿಲ್ಲ. ತೀರಾ ಅಂತ ಟೈಪ್ ಮಾಡಿದಾಳೆ. ಎಲ್ಲಿಗಾದ್ರೂ ಹೋಗ್ಬೇಕಾ? ನಾಳೆ ಒಂದು ಮೀಟಿಂಗ್ ಇದೆ. ಎಷ್ಟೊತ್ತಿಗೆ? ಸಂಜೆ 6:30. ನಾಳೆ ನೀವೆಲ್ಲೂ ಹೋಗೋ ಹಾಗಿಲ್ಲ. ಏಕೆ? ಅಮ್ಮ ನಿನ್ ಗಂಡನ್ ಕರ್ಕೊಂಡು ಮನೆಗ್ ಬಾ ಅಂತ ಹೇಳಿದ್ದಾರೆ. ನಾಳಿದ್ದು? ಬೇಡ, ನಾಳೆನೆ ಹೋಗ್ಬೇಕು. ಇಲ್ಲಿ ನೋಡಿ ಪ್ಲೀಸ್, ಅವಳು ಸಹವಾಸ ಬಿಟ್ಬಿಡಿ. ಅವಳು ಸರಿ ಇಲ್ಲ, ಮನೆ ಹಾಳಿ. ಇಲ್ಲಿ ನೋಡಿ, ಊಟ ಮಾಡಿ ಅಂದ್ರೆ ಮಾಡಲ್ಲ ಅಂತೀರಾ, ರಾತ್ರಿ ಹೊತ್ತು ಮಲ್ಕೊಳ್ಳಿ ಅಂದ್ರೆ ಅವಳದೇ ಧ್ಯಾನದಲ್ಲಿ ಇರ್ತೀರಾ. ಮದ್ವೆ ಆಗಿ 5 ವರ್ಷ ಆಯ್ತು, ಏನ್ ಅನುಭವಿಸ್ಬೇಕು ಅದು ಅನುಭವಿಸ್ತಾನೆ ಇಲ್ಲ. ಹರಳೆಣ್ಣೆ ಪೇಟೆ ಒಬ್ಬೊಬ್ಬೊಂದೊಂದು ಚೀಟೆ. 10 ಬಲೂನ್ 10 ಬಲೂನ್ 10 ಬಲೂನ್ 10 ಬಲೂನ್ ಅವಳ ಹೆಸರೇನು ಹೇಳಿ? ಹೇಳಬೇಕಾ? ಹೇಳಿ ಹೇಳಿ. ಕಷ್ಟ ಆಗುತ್ತೆ. ಕಷ್ಟ ಆದ್ರೂ ಪರವಾಗಿಲ್ಲ ಹೇಳಿ. ಪ್ರಾಮಿಸ್ ಅಮ್ಮಂಗೆ ಹೇಳ್ಬಾರ್ದು. ಅಮ್ಮನ್ಗೆ ಹೇಳಲ್ಲ ಹೇಳಿ. ಅಪ್ಪಂಗೆ? ಅಪ್ಪನ್ಗೂ ಹೇಳಲ್ಲ ಹೇಳಿ. ಸ್ನೇಹ. ಸ್ನೇಹ ಸ್ನೇಹ. ನಿಮ್ಗೆ ಸ್ನೇಹದಿಂದ ಏನೇನ್ ಸಿಗುತ್ತೋ ಅದ್ ನಾನೇ ಕೊಡ್ತೀನಿ. ನಾಳೆಯಿಂದ ಅವಳ ಸಹವಾಸ ಬೇಡ. ಏನ್ ಹೇಳಿ ಇದಕ್ಕೆ? ಮಾಡರ್ನ್ ಆಗಿರ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ನೂಡಲ್ಸ್ ಮಾಡ್ತೀನಿ, ಇಡ್ಲಿ ಎಲ್ಲ ಬಿಟ್ಟಾಕ್ಬಿಡ್ತೀನಿ. ಓಕೆ, ನನ್ಗೋಸ್ಕರ ಒಂದೇ ಒಂದು ಡ್ಯಾನ್ಸ್ ಮಾಡಿ. ಡ್ಯಾನ್ಸ್ ನಿಮ್ಗೋಸ್ಕರ? ರಾಜೀವ್ ಅವರೇ, ಹೇಳಿ. ಇಬ್ರು ಮಂಗಳ ನಿಮ್ಗೋಸ್ಕರ ಹತ್ರು, ಕರೆದ್ರು, ಡ್ಯಾನ್ಸ್ ಮಾಡಿದ್ರು, ಬಾಯ್ ಬಾಯ್ ಬರ್ಕೊಂಡ್ರು. ಯಾವ ಮಂಗಳ ನಿಮ್ಗೆ ಓಕೆ ಹೇಳಿ? ಒಂದ್ ಮಂಗಳ ಅಂತೂ ನನ್ಕಿಂತ ಸ್ಟ್ರಾಂಗ್ ಇದಾರೆ. ಗೊತ್ತಾಗ್ತಿದಲ್ಲ ಇಲ್ಲ? ಹೂನ ಹಾಳು ಮಾಡಬಾರ್ದಮ್ಮ. ಕೊನೆ ಕಿವಿಗಿಟ್ರು ತಲೆಗಿಟ್ರು, ಒಟ್ಟು ಹೂ ಇಟ್ರಿ, ಅದೇ ಸಂತೋಷ. ಸೊ ನಮ್ಮ ರಾಜೀವನ್ಗೋಸ್ಕರ ನಿಜವಾದ ಮಂಗಳ, ನಮ್ಮ ವೇದಿಕೆ ಮಂಗಳ, ಡೂಪ್ ಮಂಗಳ. ಸೊ ಇವರಿಬ್ರು ತುಂಬಾ ಚೆನ್ನಾಗಿ ಕಣ್ಣೀರಿಟ್ಟು ರಾಜೀವನ್ನ ತುಂಬಾ ಖುಷಿ ಪಡಿಸಿದ್ದಾರೆ ಅಲ್ವಾ? ಖುಷಿ ಆಯ್ತಲ್ವಾ? ಹಾಗಾದ್ರೆ ಬರ್ಲಿ ಒಂದ್ ದೊಡ್ಡ ಚಪ್ಪಾಳೆ. ಕಮಾನ್ ಇಬ್ರಿಗೂ. ಥ್ಯಾಂಕ್ ಯು ಮಂಗಳ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಜೀವ್, ಥ್ಯಾಂಕ್ ಯು ರಾಘು, ಥ್ಯಾಂಕ್ ಯು. ಸೊ ನಾವು ಆವಾಗಿಂದ ಒಂದು ಒಳ್ಳೆ ಮಜಾ ತಗೋತಾ ಇದೀವಿ. ಪರ್ಫಾರ್ಮೆನ್ಸ್ ಗಳಾಯ್ತು, ಸ್ಕಿಟ್ ಎಲ್ಲ ಆಯ್ತು, ಟಾಸ್ಕ್ ಗಳಾಯ್ತು. ಇದ್ರ ಮಧ್ಯ ನಾನು ಸ್ನೇಹ ಅವ್ರನ್ನ ಮಾತಾಡ್ಸ್ಬೇಕು. ಸ್ನೇಹ ಅವರೇ, ಎಷ್ಟು ವರ್ಷದಿಂದ ನೀವು ಈ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಸುಮಾರು 5 ರಿಂದ 6 ವರ್ಷ ಆಯ್ತು. 5 to 6 years. ಓಕೆ. ಸೊ ಈ ರೆಸ್ಪಾನ್ಸ್ ಹೇಗಿದೆ? ಜನರ ಅಭಿಮಾನ, ಪ್ರೀತಿ ಅದೆಲ್ಲ ಹೇಗಿದೆ? ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಎಲ್ಲ ಪಾತ್ರ ಮಾಡ್ಬೇಕಾದ್ರೆ ನನ್ಗೆ ಅನಿಸ್ತಾ ಇತ್ತು ಜನ ಇದನ್ನ ಹೇಗೆ ಸ್ವೀಕರಿಸ್ತಾರೆ, ಯಾಕಂದ್ರೆ ಒಂಚೂರು ಬ್ಯಾಕ್ ಗ್ರೌಂಡೇ ಇಲ್ದೇನೆ ಬಂದಿರೋಳು ನಾನು ಈ ಇಂಡಸ್ಟ್ರಿಗೆ. ಸೊ ಜನಕ್ಕೆ ಇಷ್ಟ ಆಗುತ್ತೋ ಇಲ್ವೋ, ನನ್ನ ನಟನೆ ಹೇಗಿರುತ್ತೋ, ಯಾಕಂದ್ರೆ ಎಂತೆಂಥ ಕಲಾವಿದರಿದ್ದಾರೆ, ಅವ್ರಗಳನ್ನೆಲ್ಲ ನಾವು ಮೀರ್ಸಕ್ ಆಗಲ್ಲ ಡೆಫಿನೆಟ್ಲಿ. ಅವರೆಲ್ಲ ಒಂದು ಮರ, ಅವ್ರ ಮರದ ಕೆಳಗಡೆ ಇರೋ ಒಂದು ಬಳ್ಳಿಯಾಗಾದ್ರೂ ಇರಬೇಕು ಅನ್ನೋದು ಒಂದು ಆಸೆ ಇತ್ತು ನನಗೆ. ಸೊ ತುಂಬ ಚೆನ್ನಾಗಿರುತ್ತೆ ರೆಸ್ಪಾನ್ಸು. ಹೋದಾಗೆಲ್ಲ ನನ್ನನ್ನು ಮನೆ ಮಗಳ ಥರನೇ ಟ್ರೀಟ್ ಮಾಡ್ತಾರೆ. ಆ ಪ್ರೀತಿ, ವಿಶ್ವಾಸ ನಟರಿಗೆ ಬಿಟ್ಟು ಬೇರೆ ಯಾವುದೇ ವೃತ್ತಿಗೂ ಸಿಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ವಾ. ಸೊ ನೀವು ಹೇಳಿದ ಹಾಗೆ ನಿಮ್ಮನ್ನ ತುಂಬಾ ಪ್ರೀತಿ ಮಾಡುವಂತಹ ಒಬ್ಬ ಅಭಿಮಾನಿ ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಸ್ನೇಹ, ಬಂದ್ಬಿಡಿ ಇಲ್ಲಿ. ನಿಮ್ಮ ಅಭಿಮಾನಿನ ಕರ್ಸ್ಕೊಳ್ಳೋಣ. ಅವರು ಹಾಗೆ ತೋರ್ಸಲ್ಲಪ್ಪ, ನೀವು ಕಣ್ಣು ಮುಚ್ಕೋಬೇಕು. ಓಕೆ, ಓಕೆನಾ? ಓಕೆ, ರೆಡಿ. ಬರ್ಲಿ ಅಭಿಮಾನಿ. ನನ್ನ ಎಕ್ಸ್ಪೆಕ್ಟೇಷನ್ಗೆ ತುಂಬಾ ಹರ್ಟ್ ಆಗಿದೆ ಇವತ್ತು. ಯಾಕೆ? ನಾನು ಯಾರೋ ಬರ್ತಾರೆ ಅನ್ಕೊಂಡಿದ್ದೆ. ಸ್ನೇಹ ಅವರೇ, ಓಪನಿಂಗ್ ಅಲ್ಲೇ ಯೋಚನೆ ಮಾಡಿ ಅಂತ ನಿಮ್ಗೆ ಹೇಳಿದ್ವಿ, ನೀವ್ ಯೋಚನೆ ಮಾಡ್ತಾ ಇದ್ರಿ. ನನಗೇನೋ ಹೇಳ್ಬೇಕು ಅಂತಿದ್ದೀನಿ. ಆಯ್ತು ಸರಿ, ನೀವುಂಟು, ನಿಮ್ಮ ಪ್ರೇಮಿ ಉಂಟು, ಆಯ್ತು ಏನಾರ ಮಾಡ್ಕೊಳ್ಳಿ. ಇವಾಗ ಕೇಳ್ತೀನಿ, ಹೇಳಿ, ನೀವ್ ಏನ್ ಹೇಳ್ಬೇಕು ಅಂತಿದ್ದೀರಾ? ನಾನು ಚಂದ್ರಪ್ರಭಾ ಜಿ ಯುವಕ ಅಂತ. ಓಕೆ. ನಾನು ಇಲ್ಲಿ ತನಕ ಯಾವ ಹುಡುಗಿನೂ ಲವ್ ಮಾಡ್ಬೇಕು ಅಂತ ಅನ್ಸೇ ಇಲ್ಲ. ಒಳ್ಳೇದು. ನಿಮ್ನ ನೋಡುತ್ತವಿಂದ ನಿಮ್ಮನ್ನು ಬಿಟ್ರೆ ಯಾರನ್ನೂ ಲವ್ ಮಾಡ್ಲೇಬಾರ್ದು ಅಂತ ಅನ್ಸಿದೆ. ತುಂಬಾ ಜನ ಹುಡುಗಿರಿದ್ದಾರೆ ನೋಡಿ, ನಿಮ್ಗೆ ಎಷ್ಟು ಆಪ್ಷನ್ಸ್ ಇದೆ ಅಲ್ಲಿ ನೋಡಿ. ನೋ 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 ಸ್ನೇಹ,
ನಿಜವಾಗ್ಲೂ ನಾನೇ ಬೆಳ್ದಂತ ಗಿಡದಲ್ಲಿ ಹೂನ ಕಿತ್ಕೊಂಡು ಬಂದು ನಿಮ್ಗೆ ಹೇಳ್ತಾ ಇದ್ದೀನಿ, ಐ ಲವ್ ಯು ಸ್ನೇಹ. ನಾನ್ ಇದನ್ನ ತಗೊಂಬೇಕು ಅಂದ್ರೆ ಫಸ್ಟ್ ನೀವ್ ನನ್ನನ್ನ ಇಂಪ್ರೆಸ್ ಮಾಡ್ಬೇಕು. ಏನ್ ಮಾಡ್ಬೇಕು ಹೇಳಿ? ಇಂಪ್ರೆಸ್ ಮಾಡಿ. ಅದ್ ನಿಮಗ್ ಬಿಟ್ಟಿದ್ದು. ನನಗ್ ವಾವ್ ಅಂತ ಅನ್ಸ್ಬೇಕು, ಅವಾಗ ನಾನು ಅದನ್ನ ತಗೊಳ್ಳೋದು. ಓಕೆ ಸ್ನೇಹ, ಇಲ್ಲಿರೋ ಇಷ್ಟು ಜನ ಹೊಡೆದಾಕ್ಬೇಕಾ? ಅಥವಾ ಅದಕ್ಕೆಲ್ಲ ಇಂಪ್ರೆಸ್ ಆಗಲ್ಲ. ಏನಾದ್ರೂ ಸಮಥಿಂಗ್ ಡಿಫ್ರೆಂಟ್, ನಿಮ್ ಟ್ಯಾಲೆಂಟ್ ನ ತೋರಿಸಿ. ಅಥವಾ ಒಂದು ಅದ್ಭುತವಾದ ಹಾಡು ಹೇಳ, ಅಥವಾ ಒಂದು ಒಳ್ಳೆ ಡ್ಯಾನ್ಸ್ ಮಾಡ್ಲಾ? ಏನ್ ಮಾಡ್ಬೋದು? ನಿಮ್ಗೋಸ್ಕರ ನಾನು ಏನ್ ಮಾಡ್ಬೇಕು ಹೇಳಿ? ಚಂದ್ರಣ್ಣ, ನಾನು ಹೇಳ್ತಾ ಇದೀನಿ ಕೇಳು. ಗಾಡಿಯಲ್ಲಿ ಕೂಡ್ಸ್ಕೊಂಡು ಒಂದ್ ರೌಂಡ್ ಓಡಾಡು, ಇಂಪ್ರೆಸ್ ಆಗ್ತಾರೆ. ನನ್ನ ಬೀಳಿಸ್ಬಿಟ್ರೆ ಆಮೇಲೆ ಬೀಳ್ಸಲ್ಲ. ಬನ್ನಿ ನಮ್ ಚಂದ್ರಣ್ಣ, ಎಷ್ಟ್ ಜನ ಮೊಮ್ಮಕ್ಳನ್ನ ಕರ್ಕೊಂಡು ಹೋಗಿಲ್ಲ ಹಿಂಗೆ. ಬನ್ನಿ ಬನ್ನಿ ಬನ್ನಿ. ಅಪ್ಪ ಮಗಳು ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿನ್ನಂತ ಅಪ್ಪ ಇಲ್ಲ. ಥ್ಯಾಂಕ್ ಯು ಅಪ್ಪ. ಒಂದ್ ತಂದೆ ಮಗಳನ್ನ ಎಷ್ಟು ಕಾಳಜಿಯಿಂದ ಕರ್ಕೊಂಡು ಹೋಗಿ ಬರ್ತಾನೋ ಹಂಗೆ ಕರ್ಕೊಂಡು. ಚಂದ್ರಣ್ಣ, ಏನೋ ಅಪ್ಪ ಅಂತ ಕರ್ಕೊಂಡಲ್ಲಪ್ಪ. ಇವರೆಲ್ಲ ನನಗೆ ಮೋಸ ಮಾಡ್ತಾ ಇದ್ದಾರೆ. ನೀನು ಅದೇ ತರ ಮೋಸ ಮಾಡಬೇಡ. ನಾನು ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ. ಖಂಡಿತ ಪ್ರೀತಿ ಅಂದ್ರೆ ಬರೀ ಪ್ರೇಮಿಗಳ ಪ್ರೀತಿ ಅಷ್ಟೇನಾ? ತಂದೆ ಮಗಳು ಪ್ರೀತಿ ಅದಕ್ಕಿಂತ ಪವಿತ್ರ. ಹೇಳಿದ್ಮೇಲೆ ಆಯ್ತು. ಇನ್ ತಂದೆ ಅಂತ ಕರೆದ್ಮೇಲೆ ಇನ್ನೇನು ಮಾಡಕ್ ಆಗಲ್ಲ ಚಂದ್ರಪ್ರಭಾ. ನೋಡು, ನೀನು ನನ್ನ ಕೇಳ್ಕೊಂಡೆ, ರಿಕ್ವೆಸ್ಟ್ ಮಾಡ್ಕೊಂಡೆ, ಅದ್ರ ಪ್ರಕಾರ ನಿನ್ನ ಹುಡುಗಿ ಹತ್ರ ಕರ್ಕೊಂಬಂದ್ ಬಿಟ್ಟೆ. ಆ ಹುಡುಗಿ ನಿನ್ನ ಅಪ್ಪ ಅಂತ ಕರೆದ್ಲು. ಇದ್ರ ಮೇಲೆ ವಿಧಿ ಆಟ, ಏನು ಮಾಡಕ್ ಆಗಲ್ಲ. ಥ್ಯಾಂಕ್ ಯು ಸ್ನೇಹ ಅವ್ರೆ. ಪಾಪ ಚಂದ್ರಣ್ಣ ಹಿಂದೆ ಹೋಗಿ ಅಳ್ತಾ ಇರ್ತಾರೆ ಇವಾಗ. ನೋಡಿ, ಮನೋರಂಜನೆಗಾಗಿ ಮಾಡಿದಂತಹ ಈ ಒಂದು ಸಣ್ಣ ಆಟ, ಈ ಒಂದು ಸಣ್ಣ ಆಕ್ಟ್ ನ ಸ್ಪೋರ್ಟಿವ್ ಆಗಿ ಎಷ್ಟು ಚೆನ್ನಾಗಿ ತಗೊಂಡಿದ್ದಾರೆ ಸ್ನೇಹ ಅವರೇ. ಥ್ಯಾಂಕ್ ಯು ಸೋ ಮಚ್. ಬರ್ಲಿ ಒಂದು ಚಪ್ಪಾಳೆ ಸ್ನೇಹಾಗೆ. ಥ್ಯಾಂಕ್ ಯು ಸೋ ಮಚ್. ಸೊ ಈ ನಮ್ಮ ಮಜಾ ಭಾರತದಲ್ಲಿ ಮಂಗಳಗೌರಿ ಮದುವೆಗೆ ನಮ್ಮ ಎಲ್ಲ ಆಡಿಯನ್ಸ್ ಬಂದಿದ್ದಾರೆ. ಸೊ ಅವರು ತಮ್ಮ ನೆಚ್ಚಿನ ಸೀರಿಯಲ್ ಬಗ್ಗೆ ಏನೆಲ್ಲ ಪ್ರಶ್ನೆಗಳಿದೆಯೋ ಅದೆಲ್ಲ ಕೇಳಕ್ಕೆ ರೆಡಿ ಆಗಿದ್ದಾರೆ. ಮೊದಲನೇ ಪ್ರಶ್ನೆ ಯಾರು ಕೇಳ್ತಾ ಇದಾರೆ? ಓಕೆ, ಇಲ್ಲಿ ಬನ್ನಿ. ಹಾಯ್, ತಮ್ಮ ಹೆಸರು? ರೇಷ್ಮಾ ಅಂತ. ರೇಷ್ಮಾ, ಎಲ್ಲಿಂದ ಬರ್ತಾ ಇದ್ದೀರಾ? ಬ್ಯಾಂಗ್ಳೂರ್. ಬೆಂಗಳೂರು. ಓಕೆ, ಏನ್ ಮಾಡ್ತಾ ಇದ್ದೀರಿ ರೇಷ್ಮಾ? ನಾನು ಫಸ್ಟ್ ಇಯರ್ ಬಿಕಾಮ್ ಓದ್ತಾ ಇದ್ದೆ. ಓಕೆ, ಸೂಪರ್. ಸೊ ಏನ್ ಪ್ರಶ್ನೆ ಇದೆ ನಮ್ಮ ರಾಜೀವ್ ಹಾಗೂ ಮಂಗ್ಳಿಗೆ? ನನ್ನ ಪ್ರಶ್ನೆ ಸ್ನೇಹ ಮ್ಯಾಮ್ಗೆ. ಸ್ನೇಹ, ಬನ್ನಿ ಬನ್ನಿ ಸ್ಟೇಜ್ಗೆ, ಈ ಕಡೆ ಬಂದ್ಬಿಡಿ. ಹಾಯ್ ಮ್ಯಾಮ್. ಹಾಯ್, ಹೇಗಿದ್ದೀರಾ? ಮ್ಯಾಮ್ ಫೈನ್. ಹೌ ಆರ್ ಯು ಮ್ಯಾಮ್? ಚೆನ್ನಾಗಿದ್ದೀನಿ. ಮ್ಯಾಮ್, ರಾಜೀವ್ ಅವರು ಒಂದ್ ವೇಳೆ ಏನಾದ್ರು ಮಂಗಳಗೌರಿ ಕಡೆ ವಾಲಿದ್ರೆ ಮುಂದೆ ಒಂದಿನ ನೀವೇನ್ ಮಾಡ್ತೀರಾ? ಖಂಡಿತ ಅದ್ರ ಬಗ್ಗೆ ಇನ್ನ ಯೋಚನೆ ಮಾಡಿಲ್ಲ. ಯಾಕಂದ್ರೆ ಅವನಿಗೆ ನೆನಪಾಗಲ್ಲ ಅನ್ನೋ ಪೂರ್ತಿ ಕಾನ್ಫಿಡೆನ್ಸ್ ಅಲ್ಲಿ ಇದೀನಿ ನಾನು. ಸೊ ಗೊತ್ತಿಲ್ಲ ಹೇಗ್ರಿ. ನೆನಪಾದ್ರೆ ಅವನ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಾನೆ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಅವ್ನು ಚಿಕ್ಕ ವಯಸ್ಸಿಂದ ನನ್ನ ನೋಡಿದಾನೆ. ನನ್ನ ಮೂಡ್ ಸ್ವಿಂಗ್ಸ್ ಎಲ್ಲ ಅವನಿಗೆ ಗೊತ್ತಿರುತ್ತಲ್ವಾ. ಸೊ ನನಗೆ ಹೇಗೆ ಅರ್ಥ ಮಾಡಿಸಿದ್ರೆ ನಾನು ಅರ್ಥ ಮಾಡ್ಕೋತೀನಿ ಅನ್ನೋದು ಅವನಿಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ. ಅವನಿಗೆ ಮೆಚಾರಿಟಿ ಇದೆ ಡೆಫಿನೆಟ್ಲಿ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು ಸ್ನೇಹ. ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್, ಸೌಂದರ್ಯ ಮೇಡಮ್. ಎಲ್ಲಿಂದ ಬರ್ತಾ ಇದ್ದೀರಾ? ಬ್ಯಾಂಗ್ಳೂರ್. ಏನ್ ಮಾಡ್ತಾ ಇದ್ದೀರಾ? ಸೆಕೆಂಡ್ ಇಯರ್ ಬಿಕಾಮ್. ಓಕೆ, ಸೊ ಎಷ್ಟು ವರ್ಷದಿಂದ ನಮ್ಮ ಮಂಗಳಗೌರಿ ಮದುವೆ ನೋಡ್ತಾ ಇದ್ದೀರಾ? ಮ್ಯಾಮ್ 2 ವರ್ಷ. ಮೇಡಮ್, ನಂದೊಂದು ಪ್ರಶ್ನೆ. ಎಲ್ಲಿ ಏನಪ್ಪಾ? ನನ್ನ ಪ್ರಶ್ನೆಗೆ ಉತ್ತರನ ಸ್ನೇಹ ಅವರೇ ಕೊಡ್ಬೇಕು. ಯಾಕೆ ಮದ್ವೆ ಆಗಿರೋ ಗಂಡ ಬೇಕು ಅಂತ ಅವ್ರು ಹಿಂದೆ ಸುತ್ತಾ ಇದಾರೆ. ನೋಡ್ರಿ, ನಂಗೆ ಇನ್ನೂ ಮದ್ವೆ ಆಗಿಲ್ಲ. ಯೋಚನೆ ಮಾಡ್ರಿ. ಈ ತರ ಉತ್ತರ ಕೊಡೋದೇ ಬೇಕಾಗಿಲ್ಲ. ಅಲ್ಲೇ ಸಿಕ್ಕಿಲ್ವಾ ಉತ್ತರ? ಆಯ್ತು, ಬಂತಲ್ವಾ? ಅಲ್ಲ, ಈ 500 ರೂಪಾಯಿ ನೋಟ್ ಬ್ಯಾನ್ ಆದಂಗೆ ಹಳೆ ಮದ್ವೆ ಎಲ್ಲ ಬ್ಯಾನ್ ಆಗ್ಬಿಟ್ಟಿದ್ರೆ ಬೇಡ. ನಿನ್ ಬೇಡ ಅಂತನಾ? ಇವಾಗ ನಿನ್ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಇನ್ನ ನಾಯಿನು ಮೂಸೋದಿಲ್ಲ. ಸರಿ ಆಯ್ತು ಬಿಡು. ಸೌಂದರ್ಯ, ನೀನ್ ಕರ್ಸ್ಕೊಂಬೋಣ ಬನ್ನಿ. ಗರ್ಭಿಣಿ ಆಗಿರೋ ಮಂಗಳಗೌರಿ ಮ್ಯಾಮ್ಗೆ ಕಾಟ ಕೊಡೋದು ಎಷ್ಟು ಸರಿ? ಹಾಗಾದ್ರೆ ಗರ್ಭಿಣಿ ಅಲ್ದೆ ಹೋಗಿದ್ರೆ ಕಾಟ ಕೊಡೋದು ಸರಿ ಅಂತಾನ ನಿಮ್ ಪ್ರಕಾರ? ಮಂಗಂತ ಅಲ್ಲ, ಆದ್ರೆ ಗರ್ಭಿಣಿ ಆದವ್ರ ಮೇಲೆ ಸಾಫ್ಟ್ ಕಾರ್ನರ್ ಇರ್ಬೇಕು, ಇಲ್ದಿರೋರ್ ಮೇಲೆ ಏನಿರ್ಬಾರ್ದು.
ಹಂಗಿರೋ ಅಂದ್ರೆ ಮಾಮೂಲಿ ಆಗಿರೋ ಮಂಗಳನ್ ಮೇಲೆ ಎಷ್ಟು ಬೇಕಾದ್ರೂ ಹಿಂಸೆ ನಡಿಬಹುದು. ಅವ್ರ ಹೊಟ್ಟೆ ಒಳಗಡೆ ಇನ್ನೂ ಒಂದ್ ಪಾಪು ಇದೆ, ನೀವ್ ಒಬ್ರಿಗೆ ಕಾಟ ಕೊಡ್ತಿಲ್ಲ, ಇಬ್ರು ಕಾಟ ಕೊಡ್ತಿದೀರಾ. ನಾನ್ ಬರೀ ಒಬ್ರು ಇಬ್ರು ಕಾಟ ಕೊಡಲ್ಲ, 100 ಜನಕ್ಕೆ ಕಾಟ ಕೊಡ್ತಾ ಇದ್ದೀನಿ. ಮಾಡೋದೇ ಇದೆಯಂತೆ, ಮತ್ತೆ ಹೇಳೋದ್ರಲ್ಲಿ ಏನಿದೆ? ಮುಚ್ಚಿಟ್ಟು ಬಚ್ಚಿಟ್ಟು ಏನಾಗುತ್ತೆ, ಎಲ್ರಿಗೂ ಗೊತ್ತಿರೋ ವಿಷಯನೇ ಅಲ್ವಾ. ಥ್ಯಾಂಕ್ ಯು ಸೌಂದರ್ಯ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಯ್, ಏನ್ ಹೆಸರು? ಕೀರ್ತನ ಅಂತ. ಕೀರ್ತನ, ಎಲ್ಲಿಂದ ಬರ್ತಾ ಇರೋದು ಕೀರ್ತನ? ಬೆಂಗಳೂರಿಂದ. ಬೆಂಗಳೂರೇನಾ? ಏನ್ ಮಾಡ್ತಾ ಇದ್ಯಾ? ಫಸ್ಟ್ ಇಯರ್ ಬಿಕಾಮ್. ಬಿಕಾಮ್, ಓಕೆ ಸರಿ. ಗೌರಿ ನೋಡ್ತೀರಾ? ಹಾ ನೋಡ್ತೀವಿ. ಓಕೆ, ಎಷ್ಟು ವರ್ಷದಿಂದ ನೋಡ್ತಾ ಇದೀರಾ ಅದು ಪ್ರಶ್ನೆ? 1 year ಇಂದ. 1 year ಇಂದನಾ? ಓಕೆ, ಯಾರು ಇಷ್ಟ ಆಗ್ತಾರೆ ಇದ್ರಲ್ಲಿ? ನನ್ ಕ್ವಶನ್ ಮಂಗಳ ಗೌರಿಗೆ. ಮಂಗಳ ಗೌರಿ, ಬನ್ನಿ ಮಂಗಳ. ನೀವ್ ಯಾವಾಗ್ಲೂ ಮಗು ಜೊತೆ ಮಾತಾಡ್ತಿರ್ತೀರಲ್ಲ, ನಿಮಗೆ ಯಾವ ಮಗು ಬೇಕು? ನಮ್ ಪೊಲೀಸ್ ಅಪ್ಪನ್ಗೆ ಹೆಣ್ಮಗು ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ನನಗೂ ಹೆಣ್ಮಗುನೇ ಬೇಕು. ನಮಸ್ತೆ ಎಲ್ರಿಗೂ, ಪ್ರಶಾಂತ್ ಅಂತ ಡೈರೆಕ್ಟರ್ ಮಾತಾಡ್ತಾ ಇದ್ದೀನಿ ಇಲ್ಲಿಂದ. ಪ್ರಶಾಂತ್, ಎಲ್ಲಿಂದ ಬರ್ತಾ ಇದ್ದೀರಾ? ಕೊಪ್ಪಳ. ಕೊಪ್ಪಳದಿಂದ. ಓಕೆ, ಇರೋದು ಬೆಂಗಳೂರಲ್ಲೇ. ಕಲರ್ಸ್ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕು. ಫಸ್ಟ್ ಕಲರ್ಸ್ ಕನ್ನಡದವರು ತುಂಬಾ ಪ್ರೋಗ್ರಾಮ್ ಕೊಡ್ತಾ ಇದಾರೆ ಇದುವರೆಗೂ. ಸೀರಿಯಲ್ ನೋಡ್ತಾ ಇದ್ದೀನಿ ತುಂಬಾ. ಶೂಟಿಂಗ್ 2 ಗಂಟೆಗೆ ಮುಗ್ಲಿ 4 ಗಂಟೆಗೆ ಮುಗ್ಲಿ 2 ತಾಸು ಸೀರಿಯಲ್ ನೋಡಿ ಮಲ್ಕೋತೀನಿ. ಅಲ್ಲಿವರೆಗೂ ಯಾವ್ದು ಬಿಡಲ್ಲ. ಮಂಗಳ ಗೌರಿಯಿಂದ ಹಿಡಿದು ಕನ್ನಡತಿಯಿಂದ ಹಿಡಿದು ಗೀತೆಯಿಂದ ಹಿಡಿದು A to Z ಏನಿದೆ ಸುಮಾರು 4 ಸೀರಿಯಲ್ ನೋಡ್ತೀನಿ. ಅದಕ್ಕೋಸ್ಕರ ಕಲರ್ಸ್ ಕನ್ನಡದವ್ರಿಗೆ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಮಂಗಳ ಗೌರಿ ಅವರಿಗೆ ಇದೊಂದು ಕ್ವಶನ್ ಹಾಕ್ತಿದ್ದೀನಿ. ಇವತ್ತು ನಿಮ್ಮ ಪರಿಸ್ಥಿತಿಗೆ ಈ ಕಾರಣ ಯಾರು ಅಂತ ನಿಮ್ಗೆ ಗೊತ್ತಿದೆನಾ? ಹೌದು. ಗೊತ್ತಿದ್ರು ಯಾಕೆ ನೀವು ರಾಜಿ ಅವ್ರಿಗೆ ಹೇಳಕ್ ಇಷ್ಟಪಡ್ತಾ ಇಲ್ಲ? ಯಾಕೆ ಹೇಳೋದಿಲ್ಲ? ಯಾಕಂದ್ರೆ ಒಂದ್ ಮನೆ ಒಡೆಯುವಂತ ಕೆಲಸ ಮಾಡ್ಬಾರ್ದು, ಯಾವತ್ತಿದ್ರು ಮನೆನ ಸೇರ್ಸೋ ಅಂತ ಕೆಲಸ ಮಾಡ್ಬೇಕು. ಒಪ್ಕೋತೀನಿ, ಆದ್ರೆ ಅಲ್ಲಿ ನಿಮ್ ಲೈಫ್ ಇದೆ ಅಲ್ವಾ? ಹೌದು, ಅದಕ್ಕೆ ಇವಾಗ ನಾನು ನನ್ನ ಜೀವನದ ಬಗ್ಗೆನೂ ಯೋಚನೆ ಮಾಡ್ತಿದ್ದೀನಿ. ಅವ್ರಿಗೆ ನೆನಪಾಗುತ್ತೆ ಅನ್ನೋದು ನನಗೆ ಇವಾಗ ಗೊತ್ತಾಗಿದೆ. ಸೊ ಅವ್ರ ನೆನಪಾಗ್ಲಿ ಅಂತ ಕಾಯ್ತಿದ್ದೀನಿ. ಅದು ಆದಷ್ಟು ಬೇಗ ಆಗ್ಲಿ ಅಂತ ನಾವು ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು ಪ್ರಶಾಂತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನೋಡಿ, ಒಂದಂತೂ ಸತ್ಯ, ಇದನ್ನ ನೋಡಿದಾಗ ನಮ್ಗೆ ತಿಳಿಯೋದು ಇಷ್ಟೇ, ಒಬ್ಬೊಬ್ರು ಮನೆಯಲ್ಲೂ ಮಂಗಳನ ಜೀವನನ ತುಂಬಾ ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಬರ್ಲಿ ನಮ್ಮ ಆಡಿಯನ್ಸ್ಗೆ ಒಂದು ದೊಡ್ಡ ಚಪ್ಪಾಳೆ. ನಮಸ್ತೆ ಮೇಡಮ್, ನನ್ನ ಹೆಸರು ಕುಮಾರ್ ಅಂತ. ನಾನು ಚನ್ನಪಣ್ಣದಿಂದ ಬಂದಿದ್ದೀನಿ. ನನ್ನ ಪ್ರಶ್ನೆ ಸಹೋದರಿ ಮಂಗಳಗೌರಿ ಅವರಿಗೆ, ನೀವು ರಾಜೀವ್ ಅವ್ರನ್ನ ಅಷ್ಟೊಂದು ಹಚ್ಕೊಂಡಿದ್ದೀರಾ, ಸ್ನೇಹ ಅವ್ರ ಜೊತೆ ರಾಜೀವ್ ಅವ್ರು ಹೊರಟೋದ್ರೆ ನೀವೇನ್ ಮಾಡ್ತೀರಿ? ಇಲ್ಲ, ನಾನು ಖಂಡಿತ ಬಿಟ್ಕೊಡಲ್ಲ. ಅವ್ರಿಗೆ ಇನ್ನೂ ಮದ್ವೆ ಆಗಿಲ್ಲ, ಅವ್ರಿಗೆ ಬೇರೆ ಲೈಫ್ ಇದೆ. ಅವರು ಇನ್ನೊಬ್ರನ್ನ ಮದ್ವೆ ಆಗ್ಬಹುದು. ಬಟ್ ನಾನು ಆಲ್ರೆಡಿ ಇವಾಗ ಮದ್ವೆ ಆಗಿದ್ದೀನಲ್ವಾ, ನಾನು ಬಿಟ್ಕೊಡಕ್ ಸಾಧ್ಯ ಇಲ್ಲ. ಈಗ ನಾನು ಬಿಟ್ಕೊಡೋದೇ ಇಲ್ಲ ಅಂತ ನಾನು ಖಡಾಖಂಡಿತವಾಗಿ ನಿರ್ಧಾರ ಮಾಡ್ಬಿಟ್ಟಿದೀನಿ, ಬಿಟ್ಕೊಡಲ್ಲ. ತುಂಬಾ ಸಂತೋಷ ಮೇಡಮ್, ನೀವು ಬಿಟ್ಕೊಡ್ಬೇಡಿ. ನಾನು ಮಂಗಳಗೌರಿ ಒಂದು ಪ್ರಶ್ನೆ ಕೇಳಬೇಕು. ಹೇಳಿ. ಮಂಗಳಗೌರಿ ಅವರೇ, ಯಾವತ್ತೂ ನಿಮ್ಮ ಯಜಮಾನ್ರನ್ನ ಅವತ್ತಿಂದ ನೀವು ಕಾಪಾಡ್ಕೊಂಡ್ ಬಂದಿದ್ದೀರಾ. ರಾಜೀವ್ ಅಂತ ಅಂದ್ರೆ ನಿಮ್ಮ ಎದೆಲೆ ಒಂದು ಹಚ್ಚಿ ಉಳಿದ್ಬಿಟ್ಟಿದೆ. ಯಾವತ್ತೂ ಅವ್ರನ್ನ ಬಿಟ್ಕೊಡ್ಬೇಡಿ ಪ್ಲೀಸ್. ಯಾಕಂದ್ರೆ ಪ್ರತಿಯೊಂದು ಹೆಣ್ಮಕ್ಳು ಗಂಡ ಅಂದ್ರೆ ಏನು ಅಂತ ನೀವು ತೋರಿಸ್ತಾ ಇದ್ದೀರಾ, ಗಂಡನ ಜೊತೆ ಹಿಂಗಿರ್ಬೇಕು ಅಂತ. ಪ್ಲೀಸ್ ಆ ತರ ದಯವಿಟ್ಟು ಇರ್ತೀರಾ, ಅವ್ರನ್ನ ಬಿಟ್ಕೊಡ್ತೀರಾ ಸ್ನೇಹಂಗೆ ಹೇಳಿ? ಖಂಡಿತ ಬಿಟ್ಕೊಡಲ್ಲ. ಮತ್ತೆ ನಾನು ನಿಮಗೋಸ್ಕರ ಒಂದು ಗಿಫ್ಟ್ ತಂದಿದ್ದೀರಿ, ಅದ್ ನಾನು ನಿಮ್ಗೆ ಕೊಡ್ಬೇಕು. ಬನ್ನಿ ತಗೊಂಡ್ ಬನ್ನಿ. ಏನೇನ್ ತಂದಿದ್ದೀರಾ ಇವಾಗ? ಕುಂಕುಮದ ಕೇಸರಿ ತಂದಿದ್ದೀನಿ. ಓಹೋ, ಹಾಲಿಗೆ ಹಾಕೊಂಡ್ ಕುಡಿಬೇಕು. ಮಾಮೂಲಿ ಬಸ್ರಿ ಬೈಕೆ ಮಾವಿನಕಾಯಿ. ಓಹೋ, ಅದು ನೀವು ತಿನ್ನೋದಕ್ಕೆ ನಿಮ್ಗೂ ಮಗುಗೂ ತುಂಬಾ ಒಳ್ಳೇದು. ಇದು ಕೆಮ್ಮಣ್ಣು. ಬಸ್ರಿ ಬೈಕೆಗೆ ಇವೆಲ್ಲ ಬೇಕಾಗಿರೋದು. ಪ್ಲೀಸ್ ಇದೊಂದು ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಆಕ್ಚುಲಿ. ಇಲ್ಲ, ಖಂಡಿತವಾಗ್ಲೂ ಇವಾಗ ಒಂದು ವಿಷಯ ಹೇಳಲೇಬೇಕು. ಮಂಗಳ ಅವರನ್ನ ತಮ್ಮ ಮನೆ ಮಗಳು ಗರ್ಭಿಣಿ ಆದಾಗ ಆ ಒಂದು ಅನುಭವದಲ್ಲಿ ಒಬ್ಬ ಅಭಿಮಾನಿ ಇಲ್ಲಿ ಬಂದಿದ್ದಾರೆ. ಅವಳಿಗೆ ಬಸ್ರಿ ಬೈಕೆ, ಏನೇನ್ ಬೈಕೆಗಳಿದೆಯೋ ಅದನ್ನೆಲ್ಲ ತೀರಿಸ್ತಾರೆ. ನಿಜಕ್ಕೂ ನಮ್ಮ ಮಂಗಳಗೌರಿ ಎಲ್ಲ ಅಭಿಮಾನಿಗಳಿಗೆ ಒಂದು ದೊಡ್ಡ ಧನ್ಯವಾದಗಳನ್ನ ಹೇಳ್ಕೊಳ್ಳೇಬೇಕು. ಖಂಡಿತ. ಇವತ್ತಿಲ್ಲಿದ್ದೀವಿ ಅಂದ್ರೆ ಅವರೇ ಕಾರಣ. ಅವರಷ್ಟು ಪ್ರೀತಿ ತೋರಿಸಿ ಸಪೋರ್ಟ್, ಅವ್ರು ನಮ್ಮನ್ನ ಅಷ್ಟು ಚೆನ್ನಾಗಿ ಅವ್ರ ಮನೆ ಮಗಳು ತರ ಟ್ರೀಟ್ ಮಾಡ್ತಾರೆ. ನಾನ್ ಟಿವಿನಲ್ಲಿ ಅಳೋವಾಗ ಅವರು ನನ್ನ ಜೊತೆ ಹೇಳ್ತಾರೆ, ನಾನ್ ನಕ್ರೆ ಅವರು ನಗ್ತಾರೆ. ಇದಕ್ಕಿಂತ ಇನ್ನೇನ್ ಬೇಕು?
ಯು ಸೋ ಮಚ್. ಇನ್ನೊಂದು ಸರ್ಪ್ರೈಸ್ ಇದೆ ನಿಂಗೆ, ಬರ್ಲಿ ಆ ಸರ್ಪ್ರೈಸ್. ಥ್ಯಾಂಕ್ ಯು ಸೋ ಮಚ್. ಇವಾಗ ಗೊತ್ತಾಗಿದೆ ರಾಜೀವ ಸಿಗ್ತಾರೆ ಅಂತ. ಗ್ಯಾರಂಟಿ ಸಿಕ್ಕೇ ಸಿಗ್ತಾರೆ. ನೀವು ಚೆನ್ನಾಗಿ ಹಾಗೆ ಆಗ್ತೀರಾ, ಒಂದಾಯ್ತೀರಾ. ಯಾವ್ದೇ ಕಾರಣಕ್ಕೂ ರಾಜೀವ್ ಅವ್ರು ಬಿಟ್ಕೊಡ್ಬೇಡಿ ಪ್ಲೀಸ್. ಸತ್ಯಕ್ಕೆ ಯಾವಾಗ್ಲೂ ಜಯ ಇದ್ದೇ ಇರುತ್ತೆ. ಒಳ್ಳೇದಾಗ್ಲಿ. ಖುಷಿ ಆಗ್ತಿದೆ ಆಕ್ಚುಲಿ. ಇವರೆಲ್ಲ ಇಷ್ಟು ಪ್ರೀತಿ ತೋರಿಸ್ತಾರಲ್ಲ, ಇದ್ರ ಮುಂದೆ ಬೇರೆ ಏನ್ ಬೇಕು. ಐ ಆಮ್ ಹ್ಯಾಪಿ. ನೋಡಿ ಈ ಖುಷಿ ಮಧ್ಯೆ ಇನ್ನೊಂದು ಖುಷಿ ಇದೆ ನಿಮ್ಗೆ. ಸುಮ್ನೆ ಅಳಿಸ್ತಿದ್ದೀರಾ ನೀವು ನನ್ನ. ಅಲ್ಲಿ ನೋಡಿ, ಅಲ್ಲಿ ಯಾವತ್ತೂ ನಾನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿರ್ಲಿಲ್ಲ. ಥ್ಯಾಂಕ್ ಯು ಕಲರ್ಸ್ ಕನ್ನಡ. ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಯಾವಾಗ್ಲೂ ಹೇಳೋರು ಹೀರೋಯಿನ್ ಆಗ್ತೀನಿ ಅಂದಾಗ, ಅಕ್ಕ ಚೆನ್ನಾಗಿ ಓದ್ತಾಳ ಅಲ್ವಾ, ನೀನು ಹಂಗೆ ಓದು, ಇದೆಲ್ಲ ಬಿಟ್ಬಿಡು ಅಂತ. ನನ್ ಸೀರಿಯಲ್ ಬರೋದು ಅವ್ರಿಗೆ ಇಷ್ಟ ಇರ್ಲಿಲ್ಲ. ಅಮ್ಮ ಇವಾಗ ಇಷ್ಟನಾ? ಇವಾಗ ಇಷ್ಟ. ತುಂಬಾ ಖುಷಿ ಆಗ್ತಾ ಇದೆ. ಅವ್ರು ಯಾವತ್ತೂ ಸ್ಟೇಜ್ ಮೇಲೆ ಬಂದಿಲ್ಲ, ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಬಂದಿರೋದು. ನರ್ವಸ್ ಆಗ್ತಿದ್ದಾರೆ ಅಷ್ಟೇ. ನನಗೆ ಗೊತ್ತಾಗ್ತಿಲ್ಲ ನಾ ಏನ್ ಮಾತಾಡ್ಬೇಕಂತ. ದಿನ ನಾನು ಟಿವಿಲಿ ನೋಡ್ತಾ ಇದ್ದೆ, ಆದ್ರೆ ನಮ್ಮ ಮಗಳನ್ನ ಇವತ್ತಿಷ್ಟು ದೊಡ್ಡ ಸ್ಟೇಜಲ್ಲಿ ನೋಡ್ತಾ ಇದ್ದಿದ್ರೆ ನಂಗೆ ತುಂಬಾ ಖುಷಿ. ಹೇಳಿ, ನಾನು ಹೀರೋಯಿನ್ ಆಗಿದ್ ಖುಷಿನಾ? ತುಂಬಾ ಖುಷಿ ಆಗ್ತಾ ಇದೆಯಮ್ಮ. ಶಿ ಇಸ್ ಸೋ ಹ್ಯಾಪಿ ನಾವು. ಅಂದ್ರೆ ಈಗ ಅವ್ರಿಗೆ ತುಂಬಾ ಇಷ್ಟ. ಅವ್ರು ತಪ್ಪೇ ನೋಡ್ತಾರೆ ಇವಾಗ. ಎಪಿಸೋಡ್ ಏನಾದ್ರು ಮಿಸ್ ಆದ್ರೆ ರಿಪೀಟ್ ಆದ್ರೂ ನೋಡ್ತಾರೆ. ಏನಾಯ್ತು ಅಂತ ಕೇಳ್ತಾರೆ. ಥ್ಯಾಂಕ್ ಯು ಕಲರ್ಸ್ ಕನ್ನಡ. ನಂಗೆ ಒಂಥರ ಮೆಮೊರಬಲ್ ಡೇ ಇದು. ನಾನು ಯಾವತ್ತೂ ಮರೆಯಲ್ಲ. ನನ್ನ ತಾಯಿ ಜೊತೆ ಸ್ಕ್ರೀನ್ನ ಶೇರ್ ಮಾಡ್ಕೊಂಡಿರೋದು ನಂಗೆ ಇನ್ನೂ ಖುಷಿ ಆಗ್ತಿದೆ. ಜೊತೆಗೆ ಇಷ್ಟೆಲ್ಲ ಪ್ರೀತಿ ತೋರಿಸಿದಿಷ್ಟು ತಾಯಂದ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿ, ನಿಮ್ಮ ಒಂದು ಈ ಮೆಮೊರಬಲ್ ಮೂಮೆಂಟ್ ನ ಇನ್ನೂ ಮೆಮೊರಬಲ್ ಮಾಡ್ತಾ ಇದ್ದಾರೆ ನಮ್ಮ ಆಡಿಯನ್ಸ್. ಅಷ್ಟು ಪ್ರೀತಿ ನಿಮ್ಮ ಮೇಲೆ. ಅಮ್ಮನ ಹತ್ರ ಮಾತಾಡ್ತಾ ಇದ್ದೆ ಆಗ್ಲೇ. ಅಮ್ಮ, ನೀವು ಹೆತ್ತು ಹೊತ್ತು ಸಾಕಿ ಬೆಳೆಸಿದಂತ ಮಗಳನ್ನ ಇವತ್ತು ಇಡೀ ಕರ್ನಾಟಕದ ಎಲ್ಲಾ ತಾಯಂದ್ರು ತಮ್ಮ ಮಗಳು ಅಂತ ಪ್ರೀತಿ ಮಾಡ್ತಾ ಇದ್ದಾರೆ. ಅವ್ರ ಮಗಳೇ ಮೇಡಮ್. ಎಷ್ಟು ಹೇಗ್ ಅನ್ಸುತ್ತೆ, ಎಷ್ಟು ಖುಷಿ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ. ಈ ಚಾನಲ್ ಮತ್ತೆ ಈ ಸೀರಿಯಲ್ ಮಾಡಿದ್ಮೇಲೆ ಅವ್ರ ಕರ್ನಾಟಕ ಜನತೆ ಮಗಳು ಮೇಡಮ್. ಇವತ್ತು ನಾವು ಇಲ್ಲಿ ಈ ವೇದಿಕೆ ಮೇಲೆ ಅನೌನ್ಸ್ ಮಾಡ್ತಾ ಇದೀವಿ, ನಿಜಕ್ಕೂ ನಮ್ಮ ಮಂಗಳ ಕರ್ನಾಟಕದ ಮನೆ ಮಗಳು. ಇನ್ನು ಮುಂದೆ ನಾವು ಮಂಗಳನ್ನ ಕರಿಬೇಕಾದ್ರೆ ಕನ್ನಡದ ಮನೆ ಮಗಳು ಮಂಗಳ ಅಂತಾನೆ ಕರಿಬೇಕು ಅಲ್ವಾ? ಹೌದು. ಓಕೆನಾ? ಓಕೆ ಮೇಡಮ್. ಪ್ರಪಂಚದಲ್ಲಿ ತಾಯಿಗಿಂತ ದೊಡ್ಡದ್ ಏನೂ ಇಲ್ಲ. ನಾವ್ ಎಷ್ಟೇ ಸಾಧನೆ ಮಾಡ್ಲಿ, ಎಷ್ಟೇ ಬೆಳಿಲಿ, ಎಷ್ಟೇ ದುಡ್ಡು ಮಾಡ್ಲಿ, ತಾಯಿನೇ ಇಲ್ಲ. ಅವ್ರು ನಮ್ಮನ್ನ ಸಾಕಕ್ಕೆ ಎಷ್ಟು ಕಷ್ಟ ಪಟ್ಟಿರ್ತಾರೆ ಅನ್ನೋದು ಅವ್ರಿಗಷ್ಟೇ ಅಲ್ಲ, ನಮಗೂ ಗೊತ್ತಿರುತ್ತೆ. ಇನ್ ಮುಂದೆ ನಮ್ ಜವಾಬ್ದಾರಿ. ಇಷ್ಟು ದಿನ ಅವ್ರು ನಮ್ಮನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಬೆಳೆದ ಮೇಲೆ ನಮ್ ಜವಾಬ್ದಾರಿ ಅವರು ನಮಗ್ ಮಕ್ಳಾಗಿರ್ತಾರೆ. ನಾವು ಅವ್ರಿಗೆ ಪೇರೆಂಟ್ಸ್ ಆಗಿರ್ಬೇಕು. ಅವ್ರ ಚಿಕ್ಕ ವಯಸ್ಸಲ್ಲಿ ನಮ್ಗೇನ್ ಬೇಕು ಏನ್ ಬೇಡ ಎಲ್ಲ ಪೂರೈಸ್ತಾರೆ ಅವರು. ನಾವು ಬೆಳೆದ್ಮೇಲೆ ನಾವು ಹಂಗೆ ನೋಡ್ಕೋಬೇಕು. ಇಲ್ಲಾಂದ್ರೆ ವ್ಯಾಲ್ಯೂನೇ ಇರಲ್ಲ ನಮ್ಗೆ. ಪ್ರಾಣಿಗಳಿಗಿಂತ ಕಡೆ ತಂದೆ ತಾಯಿನ ನೋಡ್ಕೊಳ್ಳಿಲ್ಲ ಅಂದ್ರೆ ತಂದೆ ತಾಯಿನೇ ಇಲ್ಲ. ಅಮ್ಮ, ನಾನು ಇಷ್ಟು ದಿನ ಏನಾದ್ರೂ ಬೇಜಾರು ಮಾಡಿದ್ರೆ ಸಾರಿ. ಐ ಲವ್ ಯು ಸೋ ಮಚ್. ಅಮ್ಮ ಯಾವತ್ ನಿಮ್ಗೆ ಕೊನೆದಾಗ ಮುದ್ದು ಕೊಟ್ಟಿದ್ದಾರೆ? ನನಗೆ ಚೈಲ್ಡ್ಹುಡ್ ಅಲ್ಲಿ ಕೊಟ್ಟಿದ್ ಅನ್ಸುತ್ತೆ. ಇಲ್ಲಿ ಬಂದ್ಮೇಲೆ ಕೊಡ್ತಿರೋದು. ಮುದ್ದು ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ನಾನು ಏನಾದ್ರೂ ಬೇಜಾರಲ್ಲಿ ಇದ್ರೆ ನಾನು ಮಾತಾಡಲ್ಲ. ನಂಗೆ ಬೇಜಾರಾಗಿದ್ರೆ ನಾನು ಯಾರ ಹತ್ರನು ಮಾತಾಡಲ್ಲ. ಮನೇಲಿ ಒಬ್ಳೆ ಇದ್ಬಿಡ್ತೀನಿ. ಸೊ ಬಂದ್ ಕೇಳ್ತಾರೆ ಏನಾಯ್ತು, ಯಾರಾದ್ರೂ ಏನಾದ್ರು ಅಂದ್ರ, ನಿಂಗೆ ಬೇಜಾರಾಯ್ತಾ, ಶೂಟಿಂಗ್ ಹೆಂಗಿತ್ತು, ಶೂಟಿಂಗ್ ಅಲ್ಲಿ ಏನಾದ್ರು ಆಯ್ತಾ ಅಂತ. ಅವಾಗ್ಲೂ ನಾನು ಆನ್ಸರ್ ಮಾಡಲ್ಲ. ಬಿಕಾಸ್ ಅವ್ರಿಗೆ ಏನಾದ್ರು ಇದ್ರೂ ನಾನು ಅಮ್ಮನ ಹತ್ರ ಹೇಳಲ್ಲ. ಬಿಕಾಸ್ ನನ್ಗೆ ಇರ್ಲಿ ಅದು, ಅವ್ರಿಗೇನು ನೋವಾಗೋದು ಬೇಡ ಅಂತ. ಬಟ್ ಮುದ್ದು ಮಾಡ್ತಾರೆ ಅವಾಗ, ಬಂಗಾರಿ ಬಾ ಊಟ ಮಾಡು ಈ ತರ ಎಲ್ಲ. ಮುತ್ತೆ ಅವತ್ತು ಕೊಟ್ಟಿರ್ಲಿಲ್ಲ, ಇವತ್ತೆ. ಇದು ಒಂಥರ ಮೆಮೊರಬಲ್. ಬರ್ಲಿ ನಮ್ಮ ಕನ್ನಡದ ಮನೆ ಮಗಳು ಮಂಗಳಾಗೆ ಒಂದು ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು. ಮನೆಯಲ್ಲಿ ಕೂತಿರುವಂತ ನಿಮ್ಮ ತಾಯಂದ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ? ಏನ್ ಬೇಕಾದ್ರೂ ಹೇಳ್ಬೋದು, ಡೈರೆಕ್ಟ್ ಆಗಿ ಹೇಳ್ಬಿಡಿ. ಪ್ರತಿಯೊಂದ್ ಮನೇಲೂ ಒಬ್ಳು ಮಂಗಳಗೌರಿ ಇದ್ದೇ ಇರ್ತಾಳೆ. ಅವರು ಕನಸುಗಳನ್ನ ಯಾವತ್ತು ಅಂದ್ರೆ ನಿಮಗ್ ಗೊತ್ತು, ಹೌದು ಎಲ್ಲವೂ ಮುಖ್ಯ. ಆದ್ರೆ ಅವ್ರಿಗೂ ಅವ್ರದೇ ಆದಂತ ಕನಸುಗಳಿರುತ್ತೆ. ಅದನ್ನ ಮಾಡ್ತೀನಿ ಅಂದಾಗ ಅವ್ರಿಗೂ ಸ್ವಲ್ಪ ಫ್ರೀಡಮ್ ಕೊಡಿ. ನಮ್ಮಮ್ಮ ನನಗ್ ಫ್ರೀಡಮ್ ಕೊಟ್ಟಿಲ್ಲ ಅಂದಿದ್ರೆ ನಾನು ಇವತ್ ಮಂಗಳಗೌರಿ ಆಗಿ ಇಲ್ಲಿ ಇರ್ತಾ ಇರ್ಲಿಲ್ಲ. ಸೊ ನೀವು ಅಷ್ಟೇ, ಹೆಣ್ಮಕ್ಳು ಅಂದಿದ ತಕ್ಷಣ ಮನೇಲೇ ಇರ್ಬೇಕು, ಓದ್ಕೊಂಡೇ ಇರ್ಬೇಕು ಅಂತೆಲ್ಲ ಮಾಡಬೇಡಿ. ಅವ್ರ ಕನಸುಗಳೇನಿದೆ, ಅವ್ರಿಗೇನ್ ಇಷ್ಟನೋ, ಯಾವ ಕೆಲಸ ಇಷ್ಟನೋ, ಯಾವ ಫೀಲ್ಡ್ ಇಷ್ಟನೋ ಅದನ್ನ ಮಾಡೋಕ್ ಬಿಡಿ. ಖಂಡಿತವಾಗ್ಲೂ ಅವ್ರು ಏನಾದ್ರೂ ಒಂದ್ ಸಾಧನೆ ಮಾಡೇ ಮಾಡ್ತಾರೆ. ನೀವ್ ತೋರಿಸ್ತಿರೋ ಅಂತ ಪ್ರೀತಿ
ಅದ್ರ ಮುಂದೆ ನನ್ಗೇನು ಇಲ್ಲ. ಏನ್ ಹೇಳ್ಬೇಕು ಅಂತಾನು ನನಗೆ ಗೊತ್ತಾಗ್ತಿಲ್ಲ. ನಿಮ್ ಮನೆ ಮಗಳ ತರಾನೇ ನೋಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಯಾವಾಗ್ಲೂ ಇರ್ಲಿ. ಹುಲಿ ಸುಮ್ನೆ ಮಲ್ಗಿದ್ರು ತೋಳುಗಳು ಬಂದು ಕಾಟ ಕೊಡ್ತಾನೆ ಇರುತ್ತವೆ. ಹುಲಿ ಬೇಟೆ ಬಿಟ್ಟಿದ್ರು ಬೇಟೆ ಆಡೋದನ್ನ ಮರ್ತಿರಲ್ಲ ಅಂತ ಅವಕ್ಕೇನ್ ಗೊತ್ತಲ್ವಾ? ಇಲ್ಲೂ ಹಂಗೆ ನಮ್ ಹುಲಿರಾಯ ಸತ್ಯವಂತನಾಗಿ ಬದುಕಕ್ ಹೋದ್ರೆ ಈ ಸಮಾಜ ಅವನನ್ನ ಸುಮ್ನೆ ಬಿಡ್ತಾನೆ ಇಲ್ಲ. ಹಾಗಾದ್ರೆ ನಮ್ಮ ಹುಲಿ ಮತ್ತೆ ಬೇಟೆ ಶುರು ಮಾಡತ್ತಾ ಅಂತ ತಿಳ್ಕೊಬೇಕಾದ್ರೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ನಮ್ಮ ಮಜಾ ಭಾರತದ ಮಹಾಪ್ರಚಂಡ್ರನ್ನ. ಲೋ ಶಿಷ್ಯ, ನಮ್ಮ ಅಣ್ಣನ ಒಪ್ಪಿಗೆ ಇಲ್ದೆ ಒಂದು ಗೋಡೆಗೆ ಮೊಳೆ ಹೊಡಿಯಂಗಿಲ್ಲ ಅಂತದ್ರಲ್ಲಿ ರಾತ್ರೋರಾತ್ರಿ ಯಾವನ್ನ ಅಂಗಡಿ ಓಪನ್ ಮಾಡಿದ್ದು? ಯಾವನ ಅವನು ಬರಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಅವನು ಹೋಗಿರೋದು ಸುಡುಗಾಡ್ಗಲ್ಲ, ಜೈಲ್ಗೆ. ನಮ್ಮ ಅಣ್ಣ ಹುಲಿ ಅಣ್ಣ, ಹುಲಿ ಅಣ್ಣ, ಹುಲಿ ಅಣ್ಣ. ಮಂಗಳಮ್ಮ ಹೇಳಿ. ಒಂದಿನ ಏನಾಯ್ತು ಗೊತ್ತಾ? ಏನಾಯ್ತು? ನಮ್ಮ ಅಣ್ಣನ ಸ್ಕೂಲಲ್ಲಿ ಮೇಷ್ಟ್ರ ಅಣ್ಣನಿಗೆ ಕೇಳಿದ್ರು ತಾಜ್ ಮಹಲ್ ಎಲ್ಲಿದೆ ಅಂತ. ಆವತ್ತಿಂದ ಇವತ್ತಿನವರೆಗೂ ಮೇಷ್ಟ್ರ ಮನೆಯವ್ರು ಕೇಳ್ತಿದ್ದಾರೆ ಏನಂತ? ಮೇಷ್ಟ್ರ ಎಲ್ಲಿ ಅಂತ. ಅವತ್ತು ಸೆಲೂನ್ ನಲ್ಲಿ 4 ಜನರನ್ನ ಕೊಚ್ಚಿ ಜೈಲ್ಗೆ ಹೋದವನು ಅಣ್ಣ ಇವತ್ತು ರಿಲೀಸ್ ಆಗ್ತಾ ಇದ್ದಾನೆ. ಎಲ್ಲಿದ್ಯಾ ಹುಲಿ ಅಣ್ಣ? ಹುಲಿ ಅಣ್ಣಗೆ, 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 ಹುಲಿ ನಿಲ್ಸಲ್ಲ. ಏನು ಹುಲಿ ಅಣ್ಣಗೆ? ನಿಮ್ಮನೆ ಅನ್ನ ಹೊಲ್ಸೋಗಿದ್ಯಾನೋ? ಯಾಕಣ್ಣ ಹುಳಿ ಅನ್ನ ಅಂತೀಯಲ್ಲ? ಮತ್ತೆ ಹುಳಿ ಅನ್ನ, ಅದೇ ಹುಳಿ ಅನ್ನಗೆ. ಓರಲ್ಲ ಮತ್ ಹುಲಿ ಅನ್ನ ಅಂತ ನೀವು. ಕಿಶೇಂದ್ರ ಹೋಗಲ್ ಕೂತ್ಕೊಂಡಿರಿ. ಅಣ್ಣಂಗೆ ಹೆಚ್ಚು ಕಡಿಮೆ ಯಾವನಾರ ತಾಕ್ತಾನೆ ಅಂದಾಗ ಕರಿತೀನಿ, ಬನ್ನಿ ಹೋಗಿ. ಕಲ್ಲಲ್ಲಿ ಕಟ್ಟಿದ್ದಲ್ಲ ಕೋಟೆ ಆಗಲ್ಲ, ಹಾವು ಹೆಗ್ಣ ಹಿಡಿದ್ರೆ ಬೇಟೆ ಆಗಲ್ಲ. ಈ ಸ್ಟೇಜ್ ಮೇಲೆ ನನ್ನಂತವ್ರು 100 ಜನ ಬಂದೋದ್ರು, ನನ್ನ ಆಟಿಟ್ಯೂಡಿಗೆ ಸೂಟೇ ಆಗಲ್ಲ. ಅದ್ ಸರಿ, ಏನ ಕರ್ದಿಯಲ್ಲ ಅಣ್ಣ? ನೀನಿಲ್ಲ ಅಂತೇಳಿ ಯಾವನೋ ರಾತ್ರಿ ಇಲ್ಲಿ ಅಂಗಡಿ ಓಪನ್ ಮಾಡಿದಾನೆ. ಹೂವನ್ನು ಎತ್ತಂಗಡಿ ಮಾಡ್ಬಿಡ್ತೀನಿ. ಕಾಲು ಹಿಡ್ಕತ್ತೀನಿ ಕಣೋ. ಜೈಲಲ್ಲಿ ಪೆಡ್ತಿಂದು ಸಾಕಾಗ್ಬಿಟ್ಟಿದೆ. ಇವತ್ತಿಂದ ರೌಡಿಸಮ್ ಬಿಟ್ಬಿಟ್ಟು ವ್ಯಾಪಾರ ಶುರು ಮಾಡೋಣ ಅಂತ ನಾನೇ ಅಂಗಡಿ ಹಾಕ್ಬಿಟ್ಟಿನಿ ಕಣ ಸೀತಾರಾಮ. ನೋಡ ಸೀತಾರಾಮ, ಆ ಮಂಗಳ ಗೌರಿ ಮೇಲೆ ಆಣೆ, ಮಂಗಳ ಗೌರಿ ಮೇಲೆ ಆಣೆ, ಇನ್ಯಾವತ್ತು ಈ ಹುಲಿ ಮಚ್ಚಿಡಿಯಲ್ಲ. ಅಣ್ಣ, ನೀನ್ ರೌಡಿಸಮ್ ಬಿಟ್ಬಿಟ್ರೆ ನಮ್ಮಂತವ್ರು ಬದುಕೋದ್ ಹೆಂಗಣ? ಭಿಕ್ಷೆ ಬಿಡಲ್ಲ. ಕೈ ಕಾಲ್ ಇಲ್ದಿದ್ದವ್ರೆ ಕೆಲ್ಸ ಮಾಡಿ ದುಡ್ಕೊಂಡ್ ತಿಂತಾರೆ. ಎಲ್ಲ ಸರಿ ಇರೋ ನಿನ್ಗೇನು? ಅಣ್ಣ, ಅವನ್ನ ನೋಡ್ತಿದ್ರೆ ನಂಗೊಂದು ಐಡಿಯಾ ಉಳಿತಿದ್ದ ಅಣ್ಣ. ಏನು ಐಡಿಯಾ? ಇನ್ ಮುಂದೆ ನಾನು ಅವನಿಗೆ ಬಣ್ಣ ಬಳಿತೀನಿ. ಓ ಬಡಿಲ್ಲ, ಬಣ್ಣ ಬಳಿತಿಲ್ಲ, ಬಾಳ ಕೆಲಸ ಮಾಡು, ಬಿಟ್ಟಾಕು ಬಾ. ನಡಿ. ಇಂತ ನನ್ನ ಮಕ್ಕಳು ಇಬ್ರಿದ್ರೆ ಸಾಕು ಸರ್, ಜೊತೆಲಿ ಜೀವನನೇ ಎಕ್ಕೊಟ್ಟು ಹೋಗ್ಬಿಡ್ತದೆ. ಇವತ್ತಿಂದ ನಾನು ರೌಡಿಸಮ್ ಬಿಟ್ಟಿದ್ದೀನಿ. ಇನ್ಮೇಲೆ ಈ ಅಂಗಡಿಲಿ ವ್ಯಾಪಾರ ಶುರು ಮಾಡ್ತೀನಿ. ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇರ್ಲಿ. ಪಾಂಡು, ಇಷ್ಟು ದಿವಸದಿಂದ ಇಲ್ಲಿ ಡ್ಯೂಟಿ ಮಾಡ್ತಾ ಇದ್ವಿ. ನಿನ್ನೆ ಮೊನ್ನೆ ಇಲ್ದೇ ಇರೋ ಅಂಗಡಿ ಈಗ ಯಾಕೆ ಬಂತು? ಕುಮಾರಣ್ಣ, ನಿನ್ನೆ ರಾತ್ರಿ ಹಿಂಗಾಡ್ಕೊಂಡು ಹೋಗಿದ್ದೀರಪ್ಪ. ಯಾವ ಅಂಗಡಿನೂ ಇರ್ಲಿಲ್ಲ. ಈಗ ನೋಡಿದ್ರೆ ರಾತ್ರಿ ಯಾರೋ ಕಲಿಯುವುದು ಜಗಡಾಚಾರ್ಯನೇ ಇರ್ಬೇಕು. ಯಾರದಿಪ್ಪ ತಮ್ಮ? ನಮ್ದೆ ಮಬ್ಬುಲಿ. ಬಾ ಹೊರಗ್ ಬಾ. ನಮಸ್ಕಾರ ಸರ್. ನಮಸ್ಕಾರವ್ವ, ನಮಸ್ಕಾರ. ಏನ್ ಸಾ ಬಾಪಲ್ಲಿ ಯಾಕ ಸಾ ರಾತ್ರಿ ಅಂಗಡಿ ಹಾಕೊಂಡ್ಬಿಟ್ಟಿದ್ಯಾ? ಹ್ಞೂ ಸಾ. ಮಾಮೂಲಿ ಎತ್ತು. ನೀವ್ ಯಾವಾಗ ಕೊಟ್ಟಿದ್ರಿ ಸಾ? ತಾಗದು ಬಿಟ್ಬಿಡ್ತೀನಿ. ಕುಮಾರಣ್ಣ, ಅಂಗಡಿ ಒಳಗೆ ಕುಮಾರಣ್ಣ ಗ್ರೀನ್ ಶುಗರ್ ಮಾರಕತ್ತಾರ. ಇಷ್ಟೆಲ್ಲ ಕಮೈ ಮಾಡ್ಕೊಂಡು ಹಾಕಿದ್ಯಲ್ಲ, ಎಲ್ಲಿಂದ ಬಂತಿ ದುಡ್ಡು?
ಸರ್ ದುಡ್ಡು ಕೊಟ್ಟಿದ್ದೀನಿ ಸರ್ 500. ಏನ್ ಕೊಟ್ಟೆ? 500 ಕೊಟ್ಟೆ ಸರ್. ನನಗೆಲ್ ಕೊಟ್ಟೆ? ನನ್ ಪಾಡಿ ನನ್ ಬದುಕಕ್ ಬಿಡಿ ಸರ್. ಬದುಕ್ತೀಯಾ? ಸರಿಯಾಗಿ ವ್ಯವಹಾರ ಮಾಡ್ಬೇಕು. ಏನಾಯ್ತು ಒಳಗೆ? ಬೀಡಿ ಬೆಂಕಿಪಟ್ನ ಈರುಳ್ಳಿ ಇಟ್ಟಿದ್ಯಾ? ಏನ್ ಸರ್? ಈರುಳ್ಳಿ ಇಟ್ಟಿನ್ ಸರ್. ಕಳಸ ಆಮೇಲೆ ಗೊತ್ತಾಯ್ತಾನೆ? ಈ ವಯಸ್ಸಲ್ಲಿ ನಿಮ್ಗೆ ಯಾಕೆ ಈರುಳ್ಳಿ? ಈರುಳ್ಳಿನೇ ರೇಟ್ ಇವಾಗ. ಸರ್ ಬರೀ ಇವನಷ್ಟೇ ಮಾಡ್ಬೇಕು, ಬೇರೆ ಏನ್ರ ಮಾರಿದ್ರೆ ಗೊತ್ತಲ್ಲ. ಬರೋದ ಬೈಸ 2 ನಿಮಿಷ ಎಂಟ್ರಿ ಕೊಟ್ಟೆ, 10 ನಿಮಿಷ ಇವರೇ ಮಾಡ್ಬಿಟ್ರು. ಶಿವ ನೀವೇನೇ ಅನ್ನಿ, ಸಿನಿಮಾ ಥಿಯೇಟರ್ ಓಪನ್ ಆದಾಗಿಂದ ಮನ್ಸಲ್ಲಿದ್ದದ್ದು ಬೋಜಾರೆಲ್ಲ ಹೋಗ್ಬಿಡ್ತು. ನನಗೆ ಆಕ್ಚುಲಿ ಬೆಳಗಿಂದ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಏನಾದ್ರೂ ಎಂಟರ್ಟೈನ್ಮೆಂಟ್ ಬೇಕು. ನಾನು ಯಾರಾದ್ರೂ ಕಾಡಿಸ್ತಾ ಇರ್ಬೇಕು, ಅವ್ರು ವಿಲವಿಲ ಅಂತ ಒದ್ದಾಡ್ತಾ ಇರ್ಬೇಕು. ಏನ್ ಮಾಡ್ಲಿ? ಯಾವಾರು ಅಂಗಡಿ ಹಾಕಿದ್ದೇನೆ, ಖರ್ಚೆ ಇಲ್ದಂಗೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನನಗೆ ಜೋಡಿಯಾಗಿ ಯಾರಾದ್ರೂ ಒಬ್ಬನು ಬೇಕಲ್ವಾ? ಏ ಬಾರೋ. ಏ ಶಿಷ್ಯ, ನಾನೊಂದು ಕೆಲಸ ಹೇಳ್ತೇನೆ, ಮಾಡ್ತೀಯಾ? ಏನು ನೀವು 50 ರೂಪಾಯಿ ಕೊಡ್ತೀನಿ ಕಣೋ. ನಿನ್ನ ಹತ್ರ ಯಾರೇ ಬಂದು ಏನೇ ಕೇಳಿದ್ರು ಡೌಟೇ ಇಲ್ಲ ಅಂತ ಪದ ಹೇಳ್ಬೇಕು. ಹೇಳ್ತೀಯಲ್ವಾ? ಹೇಳೋ. ಏ ತೆಗೆದೇಳಲೇ. ಡೌಟೇ ಇಲ್ಲ. ಸೂಪರ್. ಡೌಟೇ ಇಲ್ಲ. ಡೌಟೇ ಇಲ್ಲ. ಏ ತಡೆಯಲೇ. ಯಾರಿದ್ರು ಅಂಗಡಿ ಒಳಗಡೆ? ಡೌಟೇ ಇಲ್ಲ. ಏ ನಿನ್ನ ಹತ್ರ ಯಾರಾದ್ರೂ ಬಂದು ಕೇಳಿದ್ರೆ ಹೇಳೋ, ಸುಮ್ನೆ ಹೇಳ್ಬೇಡ ಕಣೋ. ಡೌಟೇ ಇಲ್ಲ. ಯಾರಿದ್ರು ಅಂಗಡಿ ಒಳಗಡೆ? ನಮಸ್ಕಾರ ಸರ್. ನಮಸ್ಕಾರ ಸರ್. ಏನ್ ಬೇಕಾಗಿತ್ತು ಸರ್? ಒಂದು 2 ಕೆಜಿ ಗೋಡಂಬಿ ಬೇಕಾಗಿತ್ತು, ಮತ್ತೆ ಒಂದು 3 ಕೆಜಿ ಬಾದಾಮಿ ಬೇಕಿತ್ತು. ಬಾದಾಮಿ ಇಲ್ಲ ಸರ್. ಬಾದಾಮಿ ಇಲ್ಲ? ಐಹೊಳೆ ಕೊಡು. ಪಟ್ಟದ ಕಲ್ ಕೊಡು. ಏ ಕಾಮಿಡಿ ಮಾಡಿದ್ರಿ, ಕಾಮಿಡಿ ಮಾಡಿಲ್ಲ ಅಂದ್ರೆ ಸ್ಟೇಜ್ ಮೇಲೆ ಎದಕ್ಕೆ ಇರ್ಬೇಕು ನಾನು ಅಲ್ವಾ? ಕೊಡು ಕೊಡಿ. ಒಂದು 1/4 ಕೆಜಿ ಬೆಲ್ಲ ಕೊಡು. ಬೆಲ್ಲ 1/4 ಕೆಜಿ ಸಾಕ ಸರ್? ಸರ್ ಒಬ್ಬಳೇ ಹೆಂಡ್ತಿರೋದು, ಇಷ್ಟು ಬೆಲ್ಲ ಸಾಕು ಇಬ್ಬರಿಗೆ. ಓಕೆ ಸರ್, ಎಲ್ಲ ಕಟ್ಟಿದ್ದೀನಿ ಸರ್. ಎಲ್ಲ ಕಟ್ಟಿಟ್ಟಿದ್ರಾ? ಹ್ಞೂ ಸರ್. ಓಕೆ. ಆ ಬಿಲ್ ಎಷ್ಟಾಯ್ತು ಸರ್? 3,000 ಸರ್. 3,000? ಹ್ಞೂ ಸರ್. ಈ ಕಡೆ ಹೊರಗಡೆ ಬನ್ನಿ ಬನ್ನಿ. 10,000 ರೂಪಾಯಿ ಇಲ್ದಾನೆ ಶಾಪಿಂಗೇ ಮಾಡಲ್ರಿ ನಾನು. ಶಾಪಿಂಗ್ ಮಾಡೋದಿಲ್ಲ ನಾನು. ಓಕೆ. 3,000 ಅಲ್ವಾ? ನೋಡ್ರಿ, ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ ಅಲ್ವೇನ್ರಿ? ಏನ್ ಸರ್? ಓ ಮೈ ಗಾಡ್, ಅದ್ ನಮ್ಮ ಅಂಗಡಿಲಿ ಇಲ್ಲ ಸರ್. ಓ ಮೈ ಗಾಡ್ ಅಂದ್ರೆ ಅಂಗಡಿಲಿರೋ ಐಟಮ್ ಅಲ್ಲಪ್ಪ. ಮತ್ತೆ ಓ ದೇವರೇ ಹಿಂಗಾಯ್ತಲ್ಲ ಅಂತ. ಏನಾಯ್ತು ಸರ್? ಪರ್ಸ್ ಮನೇಲಿ ಬಿಟ್ಟು ಬಂದ್ಬಿಟ್ಟಿದೀನಿ. ಓ ಮೈ ಗಾಡ್. ಅದು ನಿಮ್ಮ ಅಂಗಡಿಲಿ ಇಲ್ವಲ್ಲ? ಅದು ಹಂಗಂದ್ರೆ ಹಂಗಲ್ಲ ಸರ್. ಓ ದೇವರೇ ಹಿಂಗಾಯ್ತಲ್ಲ ಅಂತ ಸರ್. ನೋಡಿ ಸರ್, ನಿಜವಾಗ್ಲೂ ನನ್ನ ಮನೇಲಿ ಪರ್ಸ್ ಇದೆ. ಹ್ಞೂ ಸರ್. ಇದೆಲ್ಲ ಶಿಷ್ಯ? ಡೌಟೇ ಇಲ್ಲ. ನೋಡಿದ್ರ, ನಾನು ಐಟಮ್ ತಗೊಂಡು ಹಿಂಗೋಗಿ ಹಿಂಗ್ ಬರ್ತೀನಿ, ನಿಮಗೆ ದುಡ್ಡು ಕೊಡ್ತೀನಿ ಸರ್. ಅಲ್ಲ ಸರ್, ನಮ್ಗೆ ಹೆಂಗಿಡೋಣ ಅಂತ. ಸರ್ ಇವ್ನು ಬಿಟ್ಟು ಹೋಗ್ತೀನಿ ಸರ್ ನಾನು, ಅಲ್ವೇನೋ ಶಿಷ್ಯ? ಡೌಟೇ ಇಲ್ಲ. ಇಲ್ಲೇ ಇರ್ತಾನೆ ಸರ್, ನಾನು ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ ಸರ್. ಶಿಷ್ಯ ಇರ್ತಿಯಲ್ವೇನೋ? ಡೌಟೇ ಇಲ್ಲ. ನಿಜವಾಗ್ಲೂ ಬತ್ತಾನ? ಡೌಟೇ ಇಲ್ಲ. ಎಲ್ಲ ಏನೇನೋ ಅಡ ಇರ್ತಾರೆ, ಇವ್ನ ಮನ್ಸತ್ವನೇ ಅಡ ಇಟ್ಟೋಗ್ಬಿಟ್ಟಿದ್ದಾನೆ ಪಾಪ. ಹೋಗೋಣ ಬತ್ತಾನ. ಅಲ ರೇ, ನನ್ನ ಹೆಂಡತಿ ಕಣ್ರಿ MLA. ನೋಡಿ, ನಾನು MP. ನನ್ನ ಹತ್ರ ಬನ್ನಿ, ಎಲ್ಲ ಆಗುತ್ತೆ. ನಮಸ್ಕಾರ ಸರ್. ಯಾರು ನನ್ನ ಪಕ್ಷದ ಅಭಿಮಾನಿ ಇರ್ಬೇಕು. ಇದೊಳಪ್ಪ 1 ನಿಮಿಷ ನನ್ನ ಹೆಂಡತಿ ಕೈಲಿ ಮಾತಾಡ್ಬಿಟ್ಟು ನಿನ್ನ ಹತ್ರ ಮಾತಾಡ್ತೀನಿ. ಯಾರು ಸಾ? ನನ್ನ ಹೆಂಡತಿ. 1 ನಿಮಿಷ ಕೊಡಿ. ಯಾಕೆ? ಕೊಡಿ, ಮಾತಾಡ್ತೀನಿ ಸರ್. ಅಕ್ಕ ಹೆಂಗಿದ್ದೀರಾ? ಅವಳ ಅಕ್ಕ ಅಂತ ಮಾತ್ರ ಕರಿಬೇಡ, ಹೆಸರು ಕರಿ. ನಿಮ್ ಹೆಂಡತಿ ಹೆಸರೇನ್ ಸಾ? ಅಕ್ಕ ಅಂತ. ಹೆಂಡತಿ ಹೆಸರೇನಂದೆ? ಅಕ್ಕ ಅಂತ. ನಾನು ಅವಳನ್ನ ಅಕ್ಕ ಅಂತ ಕರಿಬಾರ್ದು. ಹೆಸರು ಕರಿಬೇಕು. ಅವಳ ಹೆಸರು ಅಕ್ಕ. ಇನ್ ಹೆಂಗ್ ಮಾತಾಡೋಣ? ಮಾತಾಡಲ್ಲ. ನನ್ನ ಹೆಂಡತಿ ಹತ್ರ ಮಾತಾಡಲ್ಲ. ಇರು, ನಮ್ಮ ಅಪ್ಪನ ಹತ್ರ ಮಾತಾಡುವೆ. ಅಪ್ಪ, ನನ್ನ ದಾನ ಧರ್ಮಗಳನ್ನೆಲ್ಲ ನನ್ನ ಪ್ರಜೆ ಕೇಳ್ತಾನೆ. ಒಸಿ ಹೇಳಪ್ಪ. ಅಪ್ಪ ಮಾತಾಡು. ಅಂಕಲ್ ಹೇಳಿ. ಮತ್ತೆ ಕೊಡ್ತೀನಿ. ನನ್ನ ಮಗನ ಅಂಕಲ್ ಅಂತ ಇದೆಯಲ್ಲೋ? ಅಪ್ಪ ಅಂದೆ. ನನ್ನ ಮಗನ ಹೆಸರೇ ಅಪ್ಪ ಅಂತ. ಹೆಂಡತಿ ಹೆಸರು ಅಕ್ಕ, ಮಗನ ಹೆಸರು ಅಪ್ಪ. ಎಂತ ಕಿತ್ತೋಗಿದ್ ಫ್ಯಾಮಿಲಿ ಸರ್ ನಿಮ್ದು. ಈಗ ನಮ್ಮ ಅಪ್ಪನ ತಗೋ ಮಾತಾಡುದಿಲ್ಲ. ಹಂಗಾರೆ ನಮ್ಮ ಅಮ್ಮ ಕೈಲಿ ಮಾತಾಡು. ಅಮ್ಮ, ನನ್ನ ದಾನ ಧರ್ಮಗಳನ್ನೆಲ್ಲ ಕೇಳುವುದಕ್ಕೆ ನನ್ನ ಪ್ರಜೆ ಇಲ್ಲೇ ನಿಂತಿದ್ದಾನಮ್ಮ. ಅವನಿಗೂ ಸ್ವಲ್ಪ ಹೇಳ್ಬಿಡಮ್ಮ. ಅಮ್ಮ ಮಾತಾಡ್ತಾರೆ, ಮಾತಾಡು. ಅಮ್ಮ ತಾನೇ? ಅಮ್ಮ ಹೇಳ ಪುಟ್ಟಿ.
ಏನಂತೆ? 7 ಪುಟ್ಟಿ ಎಂದೆ. 80 ವರ್ಷದ ನನ್ನ ಅಮ್ಮನಿಗೆ ಪುಟ್ಟಿ ಅಂತ ಇದ್ದೀರೋ? ಅಮ್ಮ ಕಣ ಅಮ್ಮ. ಹೆಂಡತಿಗೆ ಅಕ್ಕ ಅಂತ ಇಟ್ಬಿಟ್ಟು ಅಪ್ಪನೇ ಮಗನಿಗೆ ಅಪ್ಪ ಅಂತ ಇಟ್ಬಿಟ್ಟು ಇವಾಗ ಅಮ್ಮನಿಗೆ ಅಮ್ಮ ಅಂತ ಇರ್ತಾನೆ ಅವನರ. ಇಡೀ ಜಗತ್ತಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಕೇಳು, ಅಮ್ಮನ್ನ ಅಮ್ಮ ಅಂತಲೇ ಕಣ ಕರೆಯೋದು. ಈಗೇನು ನಮ್ಮ ಅಮ್ಮನ ಕೈಲಿ ಮಾತಾಡಕ್ ಇಷ್ಟ ಇಲ್ಲ ಅಲ್ವಾ? ಹೊಡಿಲಿ, ನಮ್ಮ ತಾತನ ಕೈಲಿ ಮಾಡ್ತೀನಿ. ನೀನ್ ಕಾಲ್ ಹಿಡ್ಕೊಬಿಡ್ತೀನಿ. ನಿನ್ ಫ್ಯಾಮಿಲಿ ಸವಚನೆ ಬೇಡ ನನ್ಗೆ. ಹೋಗ್ಬಿಡ್ತೀನಿ. ಬೇಡ ಅಂತೀಯ? ಬೇಡ. ಸರಿ ಇನ್ಮೇಲೆ ಅಂಗಡಿ ವ್ಯಾಪಾರ ಮಾಡ್ಕೊಂಡು ಚೆನ್ನಾಗಿರಿ. ಬಂದವ್ರ ಹತ್ರ ಎಡ್ತಿ ಹತ್ರ ಮಾತಾಡ್ತೀನಿ ಅಂತ ಹೇಳ್ಕೊಬೇಡ. ಕನ್ನಡದ ನಾನೇ. ಯಾವ ಊರ್ MP ನೀವು? ನಾನು ಯಾವ ಕ್ಷೇತ್ರದ MP ನೂ ಅಲ್ಲ. ಮತ್ತೆ ನಾನು ಮೈಸೂರು ಪುಡ್ಸ್ವಾಮಿ ಅಂತ ಎಲ್ಲ MP ಅಂತ ಕರೀತಾರ ಅಷ್ಟೇ. ನನ್ನ ಜೀವನದಲ್ಲಿ ಏನ್ ಬೇಕಾದ್ರೂ ತೋರ್ಸು, ಕ್ಷಮಿಸ್ತೀನಿ. ಮಾತ್ರ ತೋರ್ಸ್ಬೇಡ. ನಿಮ್ ಅಣ್ಣ ಬತ್ತಾನೇನೋ? ಡೌಟೇ ಇಲ್ಲ. ಅದೇ 3000 ರೂಪಾಯಿ ನಂಬ್ಕೊಂಡಿದೀನಿ ಕಣ. ಡೌಟೇ ಇಲ್ಲ. ಬರ್ಕೋ ಬೆಳ್ಳಿ, ನಿನ್ನನ್ನು ನೋಡದೆ ನಾನಿದ್ದೀನಿ ತುಂಬಾ ಬೇಜಾರಲ್ಲಿ. ನೀನಲ್ಲಿ ನಿನ್ನನ್ನ ನೋಡೋಕೆ ಬರ್ತಿದ್ದೆ ನಾನು ಸಂಜೆಯಲ್ಲಿ ಪೊಲೀಸ್ ರಾಜೀವಪ್ಪ ಇಟ್ಬಿಟ್ಟ ಲಾಠಿಯಲ್ಲಿ. ಈಗ ನಿನ್ನನ್ನು ನಾ ಹೇಗೆ ನೋಡಲಿ? ಐ ಆಮ್ ವೆರಿ ಸೋ ಸ್ಯಾಡ್. ಐ ಆಮ್ ವೆರಿ ಸರ್. ಸ್ಪೆಲ್ಲಿಂಗ್ ಏನ್ ಸರ್? ಏನ್ ಬರ್ಕತ್ತಿದ್ಯಪ್ಪ? ಬಳ್ಳಿನ ನೋಡಕ್ಕಾಗ್ದೆ ನಾನು. ಬೇಜಾರ್ ನಾನು ಏನೇನೋ ಮಾತಾಡ್ತಾ ಇದ್ದೀನಿ, ಅದನ್ನ ಬರ್ಕತ್ತೀಯನೋ? ಬರ್ಕೊಂಡಿಲ್ಲ ಸರ್. ಬರ್ಕೋ. ಕರೆಂಟ್ ಬಿಲ್ಲು, ಪವರ್ ಬಿಲ್ಲು 1,500. 1,500. ನೀರಿನ ಬಿಲ್ಲು, ವಾಟರ್ ಬಿಲ್ಲು 2,500. 2,500. ರೇಷನ್ನು, ಪೆಟ್ರೋಲು 6,000. 6. ಅಷ್ಟೇ ಮುಗೀತು. ಅಲ್ಲ ಸರ್, ರೆಂಟ್ ಮನೆದು ಇದೆ ಸರ್. ನಿಂಗೆ ಇದನ್ನ ಬರ್ಕೊಳಕ್ಕೆ ಬರ್ಕೊ ಅಂತ ಬರ್ಕೊಂಡ್ರು ಹೊಡಿತಿಲ್ಲ ಗುರು. ಆ ಕಡೆ ನಾನು ಹೆಂಡತಿಗೆ ಫೋನ್ ಮಾಡ್ಬಿಟ್ಟು ಈ ತಿಂಗಳು ಮನೆ ಖರ್ಚು ಏನಾಯ್ತು ಅಂತ ಹೇಳ್ತಾ ಇದ್ದೀನಿ. ನಿನ್ ಹೆಂಡತಿ ಬರ್ಕತ್ತವಳೆ? ಇಲ್ಲ, ನಿನ್ನ ಹೆಂಡತಿಗೆ ಹೇಳದ್ನಾ? ಬರ್ಕೋ. 1 kg ಅಕ್ಕಿ, 2 kg ರಾಗಿ, 5 kg ಸಕ್ಕರೆ, 1/4 kg ಬರ್ಕೊಳ್ಳು. ಇದು ನಿಮ್ ಹೆಂಡತಿಗೆ ಹೇಳಿದಲ್ಲ, ಈಗ ನಿನ್ಗೆ ಹೇಳ್ತಾ ಇರೋದು. ಮುಸುಂಡಿ ಮಕ್ತವನೆ. ಕನ್ಫರ್ಮ್ ತಾನೆ? ಬೇಡ, ಪಿತ್ತ ನೆತ್ತಿಗೆ ಏರ್ಸ್ಬೇಡ ನಂಗೆ. ಬರ್ಕೋ. 1 kg ಅಕ್ಕಿ, 2 kg ರಾಗಿ, 5 kg ಸಕ್ಕರೆ, 6 kg ಬೆಲ್ಲ, ರವೆ, ಇದೆಲ್ಲ ಬರ್ಕೋ. ಅಕ್ಕಡಿ ಕಡೆ ಎಲ್ಲ ಬರ್ಕೋ. ಐದು ಕೆಜಿ ಬೆಲ್ಲ. ನನ್ನ ಹತ್ರ 5 kg ಬೆಲ್ಲ ಇಲ್ಲ ಸರ್. ಇನ್ನೆತ್ತಿದ್ದಪ್ಪ. 2 kg 2 ಪ್ಯಾಕೆಟ್ ಐತೆ, 1 kg 1 ಐತೆ. ಸರಿ, ಅದು ನಾನು ಏನು ಬೇಡ, ಬಿಲ್ ಕೊಡಿಲಿ. ತಗೊಳ್ಳಿ ಸರ್. ಬರಲಾ? ಇದ್ಯಾಕೆ? ಏನು ಪಟ್ನಾ ಕಟ್ಬೇಕು, ಬಿಲ್ ಕೊಟ್ಟೋಗು. ಹುಚ್ಚ ನನ್ ಮಗನೇ, ನಿನ್ನ ಅಂಗಡಿಲಿ ಅವನು ತಗತಾನೆ. ನನ್ಗೆ ಕನ್ನಡ ಮಾತಾಡಕ್ ಬರುತ್ತೆ, ಬರೆಯಕ್ ಬರಲ್ಲ. ನಿನ್ನ ಹತ್ರ ಬಿಲ್ಲ ಬರ್ಸ್ಕೊಂಡು ಬೇರೆ ಅಂಗಡಿಲಿ ಹೋಗಿ ತಗತೀನಿ. ದೊಡ್ಡ ಅಂಗಡಿಲಿ. ಬೇರೆ ಅಂಗಡಿ ತಗತ್ತೆ? ಅಯ್ಯೋ, ನಮ್ಮ ಮಗನೇ ಮತ್ತೆ ಗೊತ್ತಾಗಲ್ಲ. ನಿನಗೆ ಹೇಳ್ದೆ ತಾನೇ ಮಕ್ಳ ಹತ್ರ ಹಿಡಿಬೇಡ ಅಂತ. ಮತ್ತೆ ಹಿಡಿ ನನ್ನ ಮಗ. ಅದಕ್ಕೆ ಹೇಳೋದು, ನನ್ನ ಮೇಲೆ ಆಣೆ ಇಡಬಾರ್ದಾಗಿತ್ತು. ನಮಸ್ಕಾರ ಸರ್. ಸರ್, ಎಲ್ಲ ತಂದ್ಬಿಟ್ಟಿದ್ದೀನಿ. 1 ನಿಮಿಷ. ಇದು ಒಂದು 5 kg ಗೋಡಂಬಿ ಕೊಡಿ. ಮತ್ತೆ ಒಂದು 10 kg ದ್ರಾಕ್ಷಿ ಕೊಡಿ. ರೀ, ಮತ್ತೆ ಅಂತೀರಲ್ರಿ. ನೋಡ್ರಿ, ಏನ್ರಿ ಬೆಲೆನೇ ಇಲ್ವಾ ನಮ್ಗೆ? ಡೌಟೇ ಇಲ್ಲ. ಇವ್ನ ಹೋಗಲೇ. ಒಂದು 1/4 kg ಬೆಲ್ಲ ಕೊಡಿ. ಮತ್ತೆ 1/4 kg. ಇದು 2ನೇ ಹೆಂಡತಿಗೆ ಇಷ್ಟು ಸಾಕು ಬೆಲ್ಲ. ಎಷ್ಟಾಯ್ತು ಬಿಲ್ಲು? ಸರ್, ಅವಾಗಿಂದು 3,000 ಸರ್. ಓಕೆ. ಇದು 7,000 ಆಯ್ತು ಸರ್. ಟೋಟಲ್ 10,000. 10,000 ರೀ, ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತ್ರಿ. ದಡ ಕುತ್ಕೋ. ಏನೇ ಸರ್? ಇಲ್ಲ ಅಲ್ಲಿ ಏನೈತೆ ಹೇಳಿ. ಏನೇ ಸರ್? ಇಲ್ಲ ಒಂದು ನಿಮಿಷ. ನನಗೆ ಯಾವತ್ತೂ ಹಿಂಗಾಗಿದ್ದಿಲ್ಲ, ಇವತ್ತು ಯಾಕೆ ಹಿಂಗಾಯ್ತು? ಏನೇ? ಆ ಪರ್ಸ್ ಇಟ್ಕೊಳ್ಳಿ ಒಂದು ನಿಮಿಷ. ಇವ್ರ ಮೇಲೆ ನಾನು ಯಾವತ್ತು ಹಿಂಗೆ ಮಾಡ್ದವನಲ್ರಿ, ಇವತ್ತು ಯಾಕೆ ಹಿಂಗಾಯ್ತು ಗೊತ್ತಾಗ್ತಿಲ್ಲ. ಏನಾಯ್ತು ಹೇಳಿ. ಪರ್ಸ್ ತಂದಿದ್ದೀನಿ, ದುಡ್ಡು ಮನೇಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಶಿಷ್ಯ, ದುಡ್ಡು ಇದೆಯಲ್ಲ? ಡೌಟೇ ಇಲ್ಲ. ನೋಡ್ರ, ಇವ್ನು ಇಲ್ಲೇ ಇರ್ಲಿ ಸರ್. 5 ನಿಮಿಷ ದುಡ್ಡು ತಗೊಂಬರ್ತೀನಿ, ಐಟಮ್ ಹೋಗ್ತೀನಿ ತಗೊಂಡಷ್ಟೇ. ಮತ್ತೆ? ಹ್ಞೂ ಸರ್, 5 ನಿಮಿಷ. ಶಿಷ್ಯ, ಇರ್ತೀಯಲ್ವನ? ಡೌಟೇ ಇಲ್ಲ. ಬರ್ತೀನಿ ಸರ್, ಬಾಯ್. ಶಿಷ್ಯ, ನಿಜ ಬರ್ತಾನೇನು? ಡೌಟೇ ಇಲ್ಲ.
ಅಲ್ಲಿ ಸತ್ಯ ಹೇಳು. ಡೌಟೇ ಇಲ್ಲ. ಈ ಬತ್ತನ ಬರಲ್ವೋ? ಡೌಟೇ ಇಲ್ಲ. ಯಾವ್ದು ಕೇಳಿದ್ರು ಡೌಟೇ ಇಲ್ಲ ಅಂತ ಎಲ್ಲ ಸಿಡಿ ಮುಕ್ತಾನೆ. ಡೌಟೇ ಇಲ್ಲ. ಕರೆಕ್ಟ್ ಆಗಿ ಕೇಳು. ಡೌಟೇ ಇಲ್ಲ. ನೀನು ಶಿಷ್ಯನೇನು? ಡೌಟೇ ಇಲ್ಲ. ಶಿಷ್ಯ ಹೌದಾ ಅಲ್ಲ ಹೇಳು. ಡೌಟೇ ಇಲ್ಲ. ಕರೆಕ್ಟ್ ಆಗಿ ಡೌಟೇ ಇಲ್ಲ. ಹಲೋ, ಚುರುಮುರಿದು ಒಂದು 20, ಒಂದು 10. ಅಯ್ಯೋ ನನ್ನ ಮಕ್ಕಳ, ರೌಡಿಸಂ ಬೇಡ ಬೇಡ ಅಂದ್ರು ಬಂದು ಮತ್ತೆ ಮಚ್ಚಡಿಯಂಗ್ ಮಾಡ್ತೇನೋ. ಅಯ್ಯೋ ಅಯ್ಯೋ ಸಿಡಿ ಮುಕ್ದವನೇ, ಇನ್ಯಾವತ್ತು ನನ್ನ ಎದುರುಗಡೆ ಕಾಣಿಸ್ಕೋಬೇಡ. ಡೌಟೇ ಇಲ್ಲ. ಡೌಟೇ ಇಲ್ಲ. ಪೊಲೀಸಪ್ಪ, ಬೇಡ ಬೇಡ ರೌಡಿಸಂ ಬೇಡ ಅಂತ ರೌಡಿಸಂ ಬಿಟ್ಟಿದ್ದೆ ತಾನೇ. ಬಂದು ಮತ್ತೆ ಮಚ್ಚಿಡಿಂಗ್ ಮಾಡಿದ್ದಾರೆ. ಇವತ್ ನಾನ್ ಮಚ್ಚಿಡ್ದಿ ತಪ್ಪಿಲ್ಲ. ಪೊಲೀಸಪ್ಪ, ಎಲ್ಲದನ್ನು ಬಿಟ್ಟು ಒಳ್ಳೆಯವನಾಗ್ತೀನಿ ಅಂದ್ರೆ ಸಮಾಜ ಮತ್ತೆ ನನ್ನ ರೌಡಿ ತರ ನೋಡ್ತಾ ಇದೆ. ಪೊಲೀಸ್ ಆಗಿ ಸಮಾಜಕ್ಕೊಂದು ಮೆಸೇಜ್ ಹೇಳಪ್ಪ. ಓಕೆ, ನಮ್ಮ ಕಾರ್ತಿ ಅವರು ಒಳ್ಳೆಯವರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಜನರಲಿ ಒಬ್ಬ ಮನುಷ್ಯ ಹುಟ್ಲಿ ಯಾರು ಕೆಟ್ಟವರಾಗಿ ಹುಟ್ಟಲ್ಲ. ಸಂದರ್ಭ ಪರಿಸ್ಥಿತಿ ಅವ್ರನ್ನ ಕೆಟ್ಟವರಾಗಿ ಮಾಡುತ್ತಷ್ಟೆ. ಮತ್ತೇನಾಗುತ್ತಂದ್ರೆ ಇಲ್ಲಿ ನಾವು ಒಬ್ಬರನ್ನ ಜಡ್ಜ್ ಕೈ ಬೆರಳು ಹಿಂಗೆ ತೋರಿಸ್ಬಿಟ್ಟು ಜಡ್ಜ್ ಮಾಡೋಕ್ಕಿಂತ ಮುಂಚೆ ಈ ಬೆರಳು ಯಾವಾಗಲೂ ನಮಗೆ ತೋರಿಸುತ್ತೆ. ಸೊ ನೀವು ಯಾವಾಗಲೂ ಅಷ್ಟೇ, ಒಬ್ಬ ಮನುಷ್ಯ ಒಳ್ಳೆಯವನಾಗ್ತಾ ಇದ್ದಾನೆ ಅಂತ ಅಂದಾಗ ಒಳ್ಳೆಯವನಾಗಕ್ಕೆ ಬಿಡಿ, ಆ ನಂಬಿಕೆ ಕೊಡಿ ಅವ್ರಿಗೆ. ಬದಲಾವಣೆ ಅನಿವಾರ್ಯ. ಸೊ ಬದಲಾವಣೆ ಇದ್ದಾಗನೇ ಹೊಸತನ ಅನ್ನೋದು ಬರೋದು. ಸೊ ನಾವೆಲ್ಲರೂ ಒಂದಾಗಿರ್ಬೇಕು. ಸೊ ಈ ಕೆಟ್ಟದ್ದು ಅವ್ನು ಕೆಟ್ಟವನು ಅಂತ ನಾವು ಇನ್ನೊಬ್ಬರನ್ನ ಕೈ ಬೆರಳು ತೋರಿಸಿ ಮಾತಾಡೋದಕ್ಕಿಂತ ಅವನು ಬದಲಾಗಿರೋ ಮನುಷ್ಯ ಹೊಸಬ, ಒಂದು ಒಳ್ಳೆ ಅವಕಾಶ ಕೊಡೋಣ ಅಂತ ಹೇಳಿ. ಸೊ ಅವಾಗ ಇಡೀ ಸಮಾಜನೂ ನಿಮ್ಮನ್ನ ಒಳ್ಳೇದಾಗೆ ನೋಡುತ್ತೆ. ಸೊ ನಮ್ಮ ಕ್ಯೂಟ್ ಕಾನ್ಸ್ಟೇಬಲ್ಸ್ ಪಾಂಡು ಸರ್, ಕುಮಾರ್ ಸರ್, ನಿಮ್ಮ ಹತ್ರ ಮಾತಾಡ್ಸ್ಲೇಬೇಕು. ಪಾಂಡು ಸರ್, ನೀವ್ ಹೇಳಿ, ಸೀರಿಯಲ್ ಅಲ್ಲಿ ನಿಮ್ಮನ್ನ ಕಾನ್ಸ್ಟೇಬಲ್ ಆಗಿ ನೋಡಿದೀವಿ. ಇವತ್ತು ಇಲ್ಲಿ ನಮ್ಮ ಮಜಾ ಭಾರತದ ವೇದಿಕೆಯಲ್ಲಿ ತಿರ್ಗಾ ಈ ತರ ನಟನೆ ಮಾಡಿ ಎಷ್ಟು ಖುಷಿ ಆಯ್ತು ನಿಮ್ಗೆ? ಎಲ್ಲರಿಗೂ ನಮಸ್ಕಾರ. ಬಹಳ ಖುಷಿ ಆಯ್ತು. ಮೂಲತಃ ನಾನು ಕೂಡ ರಂಗಭೂಮಿಯ ಕಲಾವಿದ. ಕರೋನಾ ಆದ್ಮೇಲೆ ಮೊದಲನೇ ಬಾರಿಗೆ ತುಂಬಾ 1 ವರ್ಷ ಆದ್ಮೇಲೆ ಮತ್ತೆ ನಾನು ಸ್ಟೇಜ್ಗೆ ಹತ್ತಿದ್ದು ಬಹಳ ಖುಷಿ ಕೊಡ್ತು. ಅದು ಅದ್ಭುತ ಕಲಾವಿದರೊಂದಿಗೆ ನಾನು ಒಬ್ಬ ಪುಟ್ಟ ಕಲಾವಿದನಾಗಿ ಆಕ್ಟ್ ಮಾಡಿದ್ದು ಬಹಳ ಅಂದ್ರೆ ಬಹಳ ಸಂತೋಷ ಕೊಡ್ತು. ಅದಕ್ಕೆ ನೋ ಕಮೆಂಟ್ಸ್. ಕುಮಾರ್ ಸರ್, ನಿಮ್ಗೆ ಹೇಗೆ ಅನ್ಸ್ತು? ನಮಸ್ಕಾರ. ನಾನು ಕೂಡ 35 ವರ್ಷದಿಂದ ರಂಗಭೂಮಿಲಿ ಇದ್ದೀನಿ. ಕಳೆದ ವಾರನೇ ಒಂದು ನಾಟಕ ಮಾಡಿದೆ. ಅದಾದ್ಮೇಲೆ ಇವಾಗ ಸ್ಟೇಜ್ ಹತ್ತಿದ್ದು ಬಹಳ ಖುಷಿ ಆಯ್ತು. ನಮ್ಮ ಟೀಮ್ ಇದೆಯಲ್ಲ, ಇವ್ರನ್ನ ನೋಡಿ ಇನ್ನು ಕಲಿಬೇಕು ಅನಿಸ್ತು ನನಗೆ. ಹಾಗಾಗಿ ಇದು ಮುಗಿಯೋದ ಕತೆ. ಇಂಥದ್ದೆಲ್ಲ ನಡೀತಾ ಇರಲಿ. ನಮ್ಮ ಕಲರ್ಸ್ ಕನ್ನಡಗೆ ಬಹಳ ಒಳ್ಳೇದಾಗ್ಲಿ, ನಿಮ್ಗೂ ಎಲ್ಲ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು. ರಾಜೀವ್ ಸರ್, ಖಡಕ್ ಇನ್ಸ್ಪೆಕ್ಟರ್. ಸೊ ಸೀರಿಯಲ್ ಅಲ್ಲಿ ನಿಮ್ನ ಖಡಕ್ ಆಗಿ ಇನ್ಸ್ಪೆಕ್ಟರ್ ಆಗಿ ನೋಡಿದ್ವಿ. ಈಗ ಬಂದು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ನ ಕೂಡ ಕೊಟ್ಟಿದ್ದೀರಾ. ಸೊ ನಿಮ್ಗೆ ಹೇಗ ಅನ್ಸ್ತು ನಮ್ಮ ಕಲಾವಿದ್ರ ಜೊತೆ ಸೇರಿ ಆಕ್ಟ್ ಮಾಡಿದ್ದು? ನಿಜ ಹೇಳ್ಬೇಕಂದ್ರೆ ನನಗೆ ಯಾವ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಏನೂ ಇಲ್ಲ. ಐ ಮೀನ್ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಅಂತ ಹೇಳ್ಕೊಬೋದು ನಾನು. ಸೊ ನನಗೆ ಯಾವ ಎಕ್ಸ್ಪೀರಿಯನ್ಸ್ ನಾಟಕ ಮಾಡಿ ಯಾವುದು ಎಕ್ಸ್ಪೀರಿಯನ್ಸ್ ಅಲ್ಲ. ಸ್ಕೂಲಲ್ಲಿದ್ದಾಗ 1-2 ನಾಟಕ ಮಾಡಿದೆ. ಅದಕ್ಕೆ ಉಮಾಪತಿ ಸರ್ ಅವರು ನನಗೆ ಒಂದು ಬೀರ್ಬಲ್ ಪಾತ್ರ ಮಾಡಿದೆ. ಓಕೆ, ಶಾಂತಿನಿಕೇತನ್ ಸ್ಕೂಲಲ್ಲಿ. ಸೊ ಅದಕ್ಕೆ ಒಂದು ಅವಾರ್ಡ್ ಕೊಟ್ಟಿರೋ, ಅದೇ ನಂದು ಫಸ್ಟ್ ಬಣ್ಣ ಹಚ್ಚಿದ್ದು. ಅದಾದ್ಮೇಲಿಂದ ನಾನು ಇಲ್ಲಿ ಬಂದಾದ್ಮೇಲೆ ಇದು 2ನೇ ಸಲ ಮಜಾ ಭಾರತ ಟೀಮ್ ಒಟ್ಟಿಗೆ ನಾನು ಶೇರ್ ಮಾಡ್ಕೋತಾ ಇರೋದು ವೇದಿಕೆನ. ತುಂಬ ಕಲ್ತಿದ್ದೀನಿ. ಸೊ ನಮ್ಮಂಥ ಯಂಗ್ ಯೂತ್ ಆರ್ಟಿಸ್ಟ್ಗೆ ಸೊ ಇವರಿಂದ ಕಲಿಯೋದು ಸಾಕಷ್ಟು ಮೆಸೇಜ್ಗಳಿದೆ. ಸೊ ಹಾಗಾಗಿ ನಾನು ಕಲರ್ಸ್ ಕನ್ನಡ ಮೂಲಕ ಹೃತ್ಪೂರ್ವಕವಾದ ಧನ್ಯವಾದಗಳು ಅಂತ ಹೇಳ್ತೀನಿ. ಸೊ ನಮ್ಮ ಖಡಕ್ ಇನ್ಸ್ಪೆಕ್ಟರ್ ರಾಜೀವ್ ಅವರು, ಪಾಂಡು ಸರ್, ಕುಮಾರ್ ಸರ್ ತಮ್ಮ ಬ್ಯುಸಿ ಶೆಡ್ಯೂಲ್ ಮಧ್ಯ ಇಲ್ಲಿ ಬಂದು ರಿಹರ್ಸಲ್ಸ್ ಎಲ್ಲ ಮಾಡಿ ನಮ್ಮ ಕಲಾವಿದರಿಗೆ
ಸಾಥ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು. ಸೊ ಇಂತಹ ಒಂದು ಅದ್ಭುತವಾದ ನಟನೆ ಕೊಟ್ಟಂತಹ ನಮ್ಮ ಮಹಾಪ್ರಚಂಡರಿಗೆ ಧನ್ಯವಾದಗಳನ್ನ ಹೇಳ್ತಾ ಥ್ಯಾಂಕ್ ಯು. ಕೆಲವರ ಸೌಂದರ್ಯನ ವರ್ಣಿಸೋಕೆ ಕಾಳಿದಾಸರು ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ಆದ್ರೆ ನಮ್ಮ ಮಜಾ ಭಾರತದ ಹುಡುಗರು ಮನ್ಸ್ ಮಾಡಿದ್ರು ಅಂದ್ರೆ ಯಾವ್ದು ಕಷ್ಟ ಅಲ್ಲ. ಯಾಕೆ ಅಂತಂದ್ರೆ ಅವ್ರು ಅದ್ರಲ್ಲಿ PhD ಮಾಡಿದ್ದಾರೆ. ಇವಾಗ ಯಾಕೆ ಇಷ್ಟು ಬಿಲ್ಡಪ್ ಅಂತ ಗೊತ್ತಾಗ್ಬೇಕಲ್ವಾ? ಈ ಪರ್ಫಾರ್ಮೆನ್ಸ್ ನ ನೀವು ನೋಡ್ಲೇಬೇಕು. ನೋಡಿ ನಿಮಗೆ ಗೊತ್ತಾಗತ್ತೆ. ಬರ್ಲಿ ನಮ್ಮ ಹುಡುಗರಿಗೆ ಒಂದು ಜೋರಾದ ಚಪ್ಪಾಳೆ. ಸೊ ಇಷ್ಟು ಹೊತ್ತು ನಮ್ಮ ಮಜಾ ಭಾರತದ ಈ ಒಂದು ವೇದಿಕೆಯಲ್ಲಿ ನಮ್ಮ ಹೆಮ್ಮೆಯ ಧಾರಾವಾಹಿ ಮಂಗಳ ಗೌರಿ ಮದುವೆ ತಂಡದವರು ನಮ್ಮ ಜೊತೆ ಸ್ಕಿಟ್ ಗಳು ಮಾಡಿದ್ರು, ಟಾಸ್ಕ್ ಗಳನ್ನ ಆಡಿದ್ರು, ಡಾನ್ಸ್ ಆಡಿದ್ರು, ನಮ್ಮನ್ನ ಎಂಟರ್ಟೈನ್ ಮಾಡಿದ್ರು. ಸೊ ಮೊದಲು ಮಂಗಳ ಗೌರಿ ಮದುವೆ ತಂಡಕ್ಕೆ ಒಂದು ದೊಡ್ಡ ಚಪ್ಪಾಳೆಯನ್ನ ಕೊಡ್ತಾ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತೀವಿ. ನಾವು ರಾಜೀವ್ ಅವ್ರ ಹತ್ರ ಕೇಳೋಣ. ರಾಜೀವ್ ಅವರೇ, ಎಷ್ಟು ಖುಷಿ ಆಯ್ತು ನಮ್ ಜೊತೆ ಇಷ್ಟೊತ್ತು ಈ ಕಾಲ ಕಳೆದಿದ್ದಕ್ಕೆ? ಗೊತ್ತೇ ಆಗಿಲ್ಲ ಟೈಮ್ ಹೋಗಿರೋದು. ನಿಜ ಹೇಳ್ಬೇಕಂದ್ರೆ ತುಂಬಾ ಸ್ಮೂತ್ ಆಗಿ ಹೋಗ್ತು ಕಾರ್ಯಕ್ರಮ. ತುಂಬಾ ಎಂಜಾಯ್ ಮಾಡಿದ್ವಿ. ಅವ್ರದ್ದು ಸ್ಕಿಟ್ ಎಲ್ಲ ಬಹಳ ಅದ್ಭುತವಾಗಿತ್ತು. ಎಸ್ಪೆಷಲಿ ಚಂದ್ರು ಅವ್ರದ್ದು ಡ್ಯಾನ್ಸ್ ಮಾತ್ರ ಎಪಿಕ್. ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ರು. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ. ಮಜಾ ಭಾರತ ಟೀಮ್ಗೆ ಸ್ಪೆಷಲಿ ತುಂಬಾ ಕಲ್ತ್ವಿ ನಿಮ್ಮಿಂದ. ತುಂಬಾ ಥ್ಯಾಂಕ್ಸ್. ಈಗ ನಮ್ಮ ಕನ್ನಡದ ಮನೆ ಮಗಳು ಮಂಗಳ, ಹೇಳಮ್ಮ ನಿಮ್ಗೆ ಹೇಗ ಅನ್ಸ್ತು? ತುಂಬಾ ಖುಷಿ ಆಯ್ತು. ಹೊಸ ಬಿರುದು ಸಿಕ್ತು. ಜೊತೆಗೆ ಎಷ್ಟೊಂದ್ ಜನ ತಾಯಂದ್ರು ಬಂದಿದ್ರು, ನನ್ ತಾಯಿನೂ ಬಂದಿದ್ರು, ಅವರು ಖುಷಿ ಪಟ್ರು. ಅದ್ರ ಜೊತೆಗೆ ಮಜಾ ಭಾರತ ಟೀಮ್ ಜೊತೆ ಇದ್ದಿದ್ದು ಇನ್ನೂ ಖುಷಿ ಆಯ್ತು. ಅವರಿಂದ ನಾವು ಕಲ್ತ್ವಿ. ನಾವು ಏನ್ ಮಾಡ್ತೀವಿ, ಸ್ಕ್ರಿಪ್ಟ್ ಓದ್ಕೊಂಡು ಆಮೇಲೆ ರೀಟೇಕ್ ಆದ್ರೂ ತಗೋತೀವಿ. ಬಟ್ ಇವರು ಆನ್ ಸ್ಪಾಟ್ ಅಲ್ಲೇ ತಗೋತಾರೆ. ಅದನ್ನ ಒಂದು ಟೇಕ್ ಕೂಡ ಮಿಸ್ ಮಾಡಲ್ಲ, ಹಾಗೆ ತಗೋತಾರೆ. ನಿಜ, ಅವರಿಂದ ತುಂಬಾ ಕಲಿಯೋದಿದೆ ನಾವು. ಅಂಡ್ ಮೋರ್ ಓವರ್ ಅವ್ರ ಟೈಮಿಂಗ್ ಆಗಿರ್ಬೋದು, ಪಂಚ್ ಆಗಿರ್ಬೋದು, ಸುಷ್ಮಾ, ಶಿವು ಅಂಡ್ ಬಳ್ಳಿ ಪಾಟು, ರಾಘು, ಮಾನಸ, ಮಲ್ಲಿಕಾ, ಎವ್ರಿ ಒನ್, ದೇ ಆರ್ ಲೈಕ್ ಗ್ರೇಟ್. ಥ್ಯಾಂಕ್ ಯು. ಮಂಗಳ ಗೌರಿ ಮದುವೆ ಸಂಸಾರ ಇದೆ, ನಮ್ ಜೊತೆ ಇದ್ದಾರೆ. ನಮ್ಮ ಸಂಸಾರವನ್ನು ಕೂಡ ಈಗ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಬನ್ನಿ, ಮಜಾ ಭಾರತದ ಈ ಒಂದು ಸಂಸಾರವನ್ನ ಮಹಾಪ್ರಚಂಡ್ರು ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಬರ್ಲಿ. ಸೊ ಈಗ ಈ ವೇದಿಕೆ ಮೇಲೆ ನಮ್ಮ ಮಜಾ ಭಾರತ ಇದೆ, ಮಂಗಳ ಗೌರಿ ಮದುವೆ ಸಂಸಾರ ಇದೆ. ಸೊ ಇವತ್ತಿನ ಈ ಇಡೀ ಸಂಚಿಕೆ ನಾನಂತೂ ಫುಲ್ ಆಗಿ ಎಂಜಾಯ್ ಮಾಡಿದ್ದೀನಿ, ಸಖತ್ ಮಜಾ ಮಾಡಿದ್ದೀನಿ. ಆದ್ರೆ ಒಂದೇ ಒಂದು ಕೊರಗಿದೆ. ಏನು ಅಂತಂದ್ರೆ ರಾಜೀವ್ ಸರ್, ಈ ಎಪಿಸೋಡ್ ಶುರು ಮಾಡಕ್ಕಿಂತ ಮುಂಚೆ ಯಾರೋ ಇಬ್ರು ನಾನ್ ಸ್ಟುಡಿಯೋಗ್ ಬಂದ ತಕ್ಷಣ ನನ್ನ ಹಿಂಗೆ ಕಿಡ್ನಾಪ್ ಮಾಡಿ ಹಿಂಗೆ ಕೈ ಬಾಯಿ ಎಲ್ಲ ಕಟ್ಟಿ ತಲೆ ಮೇಲೆ ಒಂದು ಡಿಮ್ಮು, ನಾನೊಂದು ಡಮ್ಮು. ಅದಾದ್ಮೇಲೆ ಬಂದ್ರೆ ಎಪಿಸೋಡ್ ಶುರು ಮಾಡ್ಬಿಟ್ಟಿದ್ದಾರೆ. ಆಮೇಲೆ ನಾನು ಬಂದೆ, ಯಾರದು ಅಂತ ಕಂಡಿಡ್ಬೇಕು ಇವಾಗ. ನಿಮ್ಮನ್ ಕಿಡ್ನಾಪ್ ಮಾಡೋಷ್ಟು ಧೈರ್ಯನ? ಹೌದು. ಮಾತೆತ್ತಿದ್ರೆ ಬೇಬಿ 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 ಅಂತ ಮಾತ್ರ ಕೇಳಿಸ್ತಾ ಇತ್ತು, ನನ್ಗೇನು ಕಾಣಿಸಿಲ್ಲ. ಕತ್ಲೆ ಕೋಣೆ, ನೀವು ಪೊಲೀಸ್ ಆಫೀಸರು, ಅದು ಖಡಕ್ ಆಫೀಸರು, ದಯವಿಟ್ಟು ಅವ್ರು ಯಾರು ಅಂತ ಕಂಡಿಡಿಲೇಬೇಕು ಇವಾಗ. ಗುರುತು ಪರಿಚಯ ಇಲ್ಲ, ಬಿಕಾಸ್ ನಿಮ್ಗೆ ಡಿಮ್ ಆಗಿ ನೀವು ಡಮ್ ಆಗ್ಬಿಟ್ಟಿದ್ರಿ. ಬೇಬಿ ಬೇಬಿ ಇದಷ್ಟೇ ನಾನು ಕೇಳಿಸಿದ್ದು. ನಮ್ಮ ಇಸ್ಜನ್ದಲ್ಲಿ ಯಾರೋ ಇಬ್ರು ಮಾಡಿರ್ತಾರೆ. ಖಂಡಿತ. ಹೌನಾ? ನೀನಾ? ನಾನ್ ನಿಮ್ನಂತ ಎತ್ಕೊಬರಲ್ಲ, ಬೇಕಾದ್ರೆ ಇವ್ರನ್ನ ಎತ್ಕೊಬತ್ತೀನಿ. ಬೇಬಿ ಅಂತ ಹೇಳಿ. ಪಾಂಡು, ನಮ್ದು ಲಾಟಿ ತಗೋಬಾ. ರಾಜೇಶ್ ಸರ್, ಮ್ಯಾಮ್ ಬರ್ದೇ ಇದ್ದಾಗ ಇವ್ರಿಬ್ರು ಇವ್ರದೇ ಶೋ ತರ ಏನೋ ಓವರ್ ಆಕ್ಟಿಂಗ್ ಎಲ್ಲ ಮಾಡ್ತಿದ್ರು ಇವ್ರಿಬ್ರು. ಹೌದು, ಇವ್ರಿಬ್ರು ನಾನ್ ನೋಡ್ದೆ, ನಾನು ಎಂಟ್ರಿ ಆಗ್ಬೇಕಾದ್ರೆ ಇವ್ರು ಏನೋ ಐ ಆಮ್ ವಿಲ್ಲನ್ ಅನ್ಕೊಂಡೆ ಸ್ವಲ್ಪ ಬಿಲ್ಡಪ್ ಏನೋ ಹಂಗೆಲ್ಲ ಮಾಡ್ತೇನು. ಅಭಿಮಾನಿಗಳು ಕಾಯ್ತಾ ಇರ್ತಾರೆ, ಅವ್ರಿಗೆ ಕಾಯಿಸಬಾರ್ದು ಅಂತ ನಾವಿಬ್ರು ನಿಮ್ ಪರವಾಗಿ ಬಂದಿತ್ತಪ್ಪ. ನಿಮ್ ಪರವಾಗಿ ಬಂದಿತ್ತು ನಾವು ಸ್ಟೇಜ್ ಮೇಲೆ. ಯಾರಿಗೂ ವಿಷಯನೇ ಗೊತ್ತಿಲ್ಲ, ಇವ್ರು ಬರಲ್ಲ ಅನ್ನೋ ವಿಷಯ ಗೊತ್ತಾಗ್ಬಿಡುತ್ತೆ. ಅಲ್ಲ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಮ್ಗೆ ಸ್ವಲ್ಪ ಪೀಸ್ ಆಫ್ ಮೈಂಡ್ ಬೇಕಿಲ್ಲಿ. ಇವಾಗ್ಲೇ ಗೊತ್ತಾಗುತ್ತಾ? ಇಲ್ಲ, ಇವ್ರು ನನ್ನ ತಮ್ಮಂದ್ರು, ಇವ್ರು ಆತರ ಮಾಡ್ತಾರೆ. ನನಗೆ ನಿಜವಾಗ್ಲೂ ನನಗೆ ಡೌಟ್ ಆಗ್ತಾ ಇದೆ. ಒಂದ್ ಬುಡಿ ಹೇಳ್ತೀನಿ. ನೀವೇನ್ ಹೇಳಿದ್ರಿ? ಡಮ್ ಡಿಮ್? ಇಲ್ಲ, ನನ್ ತಲೆಗೆ ಒಂದ್ ಡಿಮ್ಮು, ನಾನ್ ಡಮ್ಮು. ಆದ್ರೆ ನಾನು ಕೇಳಿಸಿದ್ ಒಂದೇ ಪದ, ಏನು ಅಂತಂದ್ರೆ ಬೇಬಿ 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 ಅಂತ. ಟೈಗರ್, ಬೇಬಿ ಅಂತ ಹೇಳಪ್ಪ. ಬೇಬಿ ನೋಡ್ರ ಅಕ್ಕ ಹೇಗ ಗೊತ್ತಿದೆ, ಮಂಟಿನ ಕೆಲಸ ಮಾಡಿದ್ವಿ ತಪ್ಪಾಯ್ತು. ನನ್ ತಮ್ಮಂದ್ರು ಅಂತ ಎಷ್ಟು ಪ್ರೀತಿ ಕೊಟ್ನೋ ನಿಮ್ಗೆ. ಲೋ ಬಜೆಟ್ ಆದ್ರೂ
ಒಂದ್ ಬಡ್ಜೆಟ್ ಕೊಡ್ಸಿ ಶೋ ಎಲ್ಲ ಕೊಡ್ಸಿ ಜಡ್ಜಸ್ ಮಾಡಿದ್ನಲ್ಲ ಪೊಲೀಸಪ್ಪ ಬಿಡ್ಬಾರ್ದು ಇವ್ರನ್ನ. ಥ್ಯಾಂಕ್ ಯು ರಾಜೇಶ್ ಸರ್ ಇದನ್ನ ಕಂಡಿಡ್ದಕ್ಕೆ. ಡೆಫಿನೆಟ್ಲಿ. ಆಡಿಯನ್ಸ್ ನಾನ್ ಕಿಡ್ನಾಪ್ ಮಾಡಿದ್ ಯಾರು ಅಂತ ಗೊತ್ತಾಯ್ತು. ಇವ್ರಿಬ್ರನ್ನ ನಾವ್ ನೋಡ್ಕೋತೀವಿ. ಮುಂದಿನ ವಾರ ಇನ್ನೊಂದು ಸೀರಿಯಲ್ ತಂಡದ ಜೊತೆ ಸಿಗ್ತೀವಿ. ಅದಕ್ಕಿಂತ ಮೊದ್ಲು